ಎಲ್ಲರಿಗೆ ನಮಸ್ಕಾರ. ನಾವು ವೇದ ಮಂತ್ರಗಳ ಪರಿಚಯಾತ್ಮಕವಾದ ಈ ಒಂದು ಭಾಷಣ ಸರಣಿಯಲ್ಲಿ ಕಳೆದ 3 ದಿವಸಗಳಿಂದ ಬೇರೆ ಬೇರೆ ಮಂತ್ರಗಳ ಚಿಂತನೆಯನ್ನು ಮಾಡಿದ್ವಿ. ಈ 3 ದಿವಸಗಳು ಕೂಡ ಅದನ್ನು ಮುಂದುವರಿಸೋಣ. ನೋಡಿದರೆ ಋಗ್ವೇದದ ಕೆಲವು ಸ್ವಾರಸ್ಯಕಾರಿಯಾದ ಮಹತ್ವದ ಮಂತ್ರಗಳಿಗೆ ಈ ಕಂತು ಮುಗಿಯುತ್ತದೇನೋ ಅಂತ ಅನಿಸುವ ಹಾಗೆ ಇದೆ. ಇರಲಿ, ತೊಂದರೆ ಇಲ್ಲ. ಅಥರ್ವವೇದದ್ದು ಮತ್ತು ಯಾವಾಗಲಾದರೂ ನೋಡುವುದು, ಏನಾದರೂ ಮಾಡೋಣ. ಬಹಳ ವಿಸ್ತೃತವಲ್ಲದ ವಿವರಣೆಯನ್ನು ಕೊಟ್ಟರೂ ಕೂಡ ತುಂಬ ಭಾಷ್ಯಕಾರರ ಮತಗಳನ್ನು ಮತ್ತು ಅವುಗಳ ಯಜ್ಞೀಯವಾದ ವಿವರಣೆಗಳನ್ನು ಹೆಚ್ಚಾಗಿ ಕೊಡದೆ ಸಂಹಿತಾ ಮಂತ್ರದ ತಾತ್ಪರ್ಯವನ್ನು, ಅದರ ಆಧ್ಯಾತ್ಮಿಕವಾದ ನಿಬಂಧವನ್ನು ಅಷ್ಟನ್ನು ಇಟ್ಕೊಂಡ್ರೂ ನಮ್ಮ ಸಮಯ ಆ ಮಿತಿಯಲ್ಲಿ ಸಾಗ್ತಾ ಇದೆ. ಇವತ್ತು ನೆನ್ನೆಯೇ ಹೇಳಿದಂತೆ ವಿವಾಹ ಸೂಕ್ತದಿಂದ ಆರಂಭ ಮಾಡಬಹುದು. ವಿವಾಹ ಸೂಕ್ತ ಇಡೀ ಋಗ್ವೇದದಲ್ಲಿಯೇ 2ನೆಯ ಅತ್ಯಂತ ವಿಸ್ತೃತವಾದ ಸೂಕ್ತ. ಮೊದಲನೇದು ಅಸ್ಯವಾಮೀಯ, ಆ ಬಳಿಕ ಬರತಕ್ಕಂಥದ್ದು ಸೂರ್ಯ ವಿವಾಹ ಸೂಕ್ತ, ಋಗ್ವೇದದ ದಶಮಮಂಡಲದ 85ನೆಯ ಸೂಕ್ತ. ಇಲ್ಲಿ 48 ಮಂತ್ರಗಳನ್ನು ನಾವು ಕಾಣ್ತೀವಿ. ಸೂರ್ಯಾದೇವಿ ತಾನು ಮದುವೆಯಾದ ಪ್ರಕರಣವನ್ನು 47 ಮಂತ್ರಗಳು ಇಲ್ಲಿ ಬರ್ತಕ್ಕಂಥದ್ದು. 85ನೇ ಸೂಕ್ತ, 47 ಮಂತ್ರಗಳು. ಈ ಹೊತ್ತು ಭಾರತೀಯ ವಿವಾಹ ಅಂತ ಯಾವುದಿದೆ, ಸನಾತನ ಧರ್ಮ ವಿವಾಹ, ಬ್ರಾಹ್ಮ ವಿವಾಹ, ಅಲ್ಲಿ ಇಂದೂ ಈ ಮಂತ್ರಗಳೆಷ್ಟೋ ವಿನಿಯೋಗವಾಗುವಂಥದ್ದನ್ನು ನಾವು ಕಾಣ್ತೀವಿ. ನಾನು ಹಿಂದೆ ಹಲವಾರು ಬಾರಿ ಈ ವೇದಿಕೆಯಲ್ಲಿ ಹೇಳಿದ್ದು ಉಂಟು. ಈ ಒಂದು ಸ್ವಾರಸ್ಯ ಏನೆಂದರೆ, ಈ ಸೂರ್ಯ ವಿವಾಹದ ಮಂತ್ರದ ಸ್ವಾರಸ್ಯ, ಇಲ್ಲಿರುವ ಅದೆಷ್ಟೆಷ್ಟೋ ಮಂತ್ರಗಳು ನಮಗೆ ಬಹಳ ಹೃದಯಸ್ಪರ್ಶಿಯಾಗಿರ್ತಕ್ಕಂಥವು ಮಾತ್ರವಲ್ಲ, ನಮಗೆ ಕಾಣ್ತಕ್ಕಂಥದ್ದು ಇಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಮದುವೆಯ ಸ್ವಾರಸ್ಯವನ್ನು ತಾನು ಹೇಳ್ಕೋತಾ ಇದ್ದಾಳೆ. ಅದು ನಮ್ಮ ಪರಂಪರೆಯಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂ ವಿವಾಹವಾಗಿ ಆವಿರ್ಭವಿಸಿದೆ ಅಂತ. ಅಂದರೆ ಪುರುಷ ಪ್ರಧಾನವಾದ ವ್ಯವಸ್ಥೆ ಅನ್ನುವುದು ನಿಜ. ಅಷ್ಟಿದ್ದರೂ ಕೂಡ ಒಬ್ಬ ಹೆಣ್ಣು ಮಗಳ ಭಾವವನ್ನು, ಇಂಗಿತವನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಸೂರ್ಯ ಸಾವಿತ್ರಿ ಅಂತ ಕೂಡ ಅವಳನ್ನು ಹೇಳ್ತಾರೆ. ಸವಿತ್ರವಿನ ತೇಜಸ್ಸು ಅವಳು ಅಂತ. ಇದಕ್ಕೆ ಬಗೆಬಗೆಯಾದ ಅರ್ಥಕ್ರಮಗಳು ಉಂಟು. ಬ್ರಾಹ್ಮಣ ಭಾಗಗಳಲ್ಲಿ ಸಾಕಷ್ಟು ವಿಸ್ತೃತವಾಗಿ ವಿವರಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡಿದ ಮಟ್ಟಿಗೆ ನಾವು ಕಾಣೋಣ. ಇಲ್ಲಿ ಸೋಮನ ಪ್ರಸ್ತಾವ ಬರುತ್ತದೆ, ಸೋಮದ ಮಹತ್ವ ಇರ್ತದೆ, ಮತ್ತು ವಿವಾಹದ ಒಂದು ಸಾಂಕೇತಿಕವಾದ ವರ್ಣನೆ, ವಿವಾಹ ಪ್ರಸ್ಥಾನದ ವರ್ಣನೆ ಬರುತ್ತದೆ. ಆಮೇಲೆ ಗಂಡನ ಮನೆಯಲ್ಲಿ ಅವಳನ್ನು ಸ್ವಾಗತಿಸುವ ಬಗೆ ಹೇಗೆ, ಇವೆಲ್ಲ ಕೂಡ ಕಂಡುಬರುತ್ತದೆ. ಇದೊಂದು ಸಂಕೀರ್ಣವಾದ ಚಿತ್ರಣವನ್ನು ನಾವು ಕಾಣ್ತೀವಿ. ಮೊದಲ 5 ಋಕ್ಕುಗಳಲ್ಲಿ ಸೋಮ ಪ್ರಸ್ತಾವ, ಅದಾದ ಮೇಲೆ ಒಂದು 10 ಋಕ್ಕುಗಳಲ್ಲಿ ವಿವಾಹದ ಚಿತ್ರಣ ಬರುತ್ತದೆ. ಆಮೇಲೆ ವಿವಾಹದ ಪ್ರಶಂಸೆ ಬರುತ್ತದೆ, ಅಂದರೆ ಸ್ತುತಿ ಬರುತ್ತದೆ. ಆಮೇಲೆ ವಿವಾಹದ ಉತ್ತರ ಕಾರ್ಯಾಂಗ ಅನ್ನುವಂತೆ ಗಂಡನ ಮನೆಗೆ ತೆರಳುವಿಕೆ, ಅಲ್ಲಿ ಅವರು ಸ್ವಾಗತ ಮಾಡಿಕೊಳ್ಳುವ ರೀತಿ, ಆಶೀರ್ವಾದಗಳು, ಇಂಥವನ್ನೆಲ್ಲ ಕಾಣ್ತೀವಿ. ಸೂರ್ಯಾದೇವಿ ಪ್ರಜಾಪತಿಯ ಮಗಳು. ಪ್ರಜಾಪತಿ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಪುರಾಣಗಳಲ್ಲಿ ಪ್ರಸಿದ್ಧವಾದಂಥ ದೇವತೆ. ಆತನಿಗೆ ಎಲ್ಲ ದೇವತೆಗಳು ಸಂತಾನ ಅಂತ. ಇಲ್ಲೆಲ್ಲ ನಾವು ಒಂದು ಸಂಕೇತ ಪ್ರಪಂಚವನ್ನು ಕಾಣಬೇಕು. ಯಾಕೆಂದರೆ ದೇವತೆಗಳೆಲ್ಲ ಪ್ರಜಾಪತಿಯ ಸಂತಾನ, ಅವರಿಗೆ ಮದುವೆ ಮಕ್ಕಳು ಅಂತಂದರೆ ಇದೇನು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಇವರ ನಡುವೆ ವಿವಾಹವ ಅಂತ. ಆ ರೀತಿಯಾದದ್ದು ಹಿಂದೆ ಎಲ್ಲೋ ಇತ್ತು. ಆದರೆ ಅದು ಕೂಡದ್ದು ಅನ್ನುವಂತೆ, ಯಾವ ಇನ್ಸೆಸ್ಟ್ ಅನ್ನುವಂಥದ್ದು ಕೂಡದು ಎನ್ನುವಂತೆ ಯಮಯಮಿ ಸೂಕ್ತವೇ ಇಲ್ಲಿ ಬರುತ್ತದೆ. ದಶಮ ಮಂಡಲದಲ್ಲಿಯೇ ಅದು ಒಂದು ಸೂಕ್ತವಾಗಿ ಕಂಡುಬರುತ್ತದೆ. ಹೀಗಾಗಿ ಆ ರೀತಿಯಾದದ್ದಲ್ಲ, ಇದು ಒಂದು ಸಂಕೇತ. ಇಲ್ಲಿ ಬರತಕ್ಕಂಥ ಸೂರ್ಯಾದೇವಿ ಸಾಕ್ಷಾತ್ ಸೂರ್ಯ ತೇಜಸ್ಸು, ಸೂರ್ಯಕಾಂತಿ ಅಂತ. ನಾನು ಇದನ್ನು ಅರ್ಥ ಮಾಡಿಕೊಂಡಿರೋ ಬಗೆಯನ್ನು ಹೇಳ್ತೀನಿ. ಪ್ರಜಾಪತಿಯ ಮಗಳಾದ ಸೂರ್ಯ ಸಾವಿತ್ರಿ ಸೋಮರಾಜನನ್ನು ಮದುವೆ ಆಗ್ತಾಳೆ ಅಂತ. ಸೋಮರಾಜ ನಿರಂತರವಾಗಿ ಶ್ರದ್ಧಾದೇವಿಯಲ್ಲಿ ಆಸಕ್ತನಾಗಿದ್ದಾನೆ. ತನ್ನಲ್ಲಿ ಅವನಿಗೆ ಪ್ರೀತಿಯೇ ಇಲ್ಲ. ತನ್ನನ್ನು ಅವನು ಮದುವೆ ಆಗಲಿ ಎನ್ನುವ ಅಪೇಕ್ಷೆಯನ್ನು ಸೂರ್ಯ ಸಾವಿತ್ರಿ ಅಥವಾ ಸೂರ್ಯಾದೇವಿ ತನ್ನ ತಂದೆಯ ಬಳಿ ಹೇಳ್ಕೊಳ್ತಾಳೆ. ಅದು ತೈತ್ರಿಯ ಬ್ರಾಹ್ಮಣದಲ್ಲಿ ಅದೇ ಬಗೆಯಾದಂಥ ಕಥೆ ಬರುತ್ತದೆ. ಅವಳಿಗೆ ಆ
ತರುಣನ ಮೇಲೆ ಮನಸ್ಸಾಗುತ್ತದೆ. ಅವಳು ಕೇಳ್ತಾಳೆ. ಆದರೆ ಸೋಮನಿಗೆ ಶ್ರದ್ಧೆಯ ಮೇಲೆ ಮನಸ್ಸಿರುತ್ತದೆ. ತಂದೆ ಹತ್ರ ಹೋಗ್ಬಿಟ್ಟು ಅವಳು ಕೇಳ್ತಾಳೆ, ಏನೇ ಆಗಲಿ ನನಗೆ ಅವನನ್ನು ಒಲಿದು ಅವನನ್ನು ಮದುವೆ ಆಗಬೇಕು ಅಂತಿದೆ. ಸಾಹ ಪಿತರಂ ಪ್ರಜಾಪತಿಂ ಉಪಸಸಾರ ನಮಸ್ತೆ ಅಸ್ತು ಭಗವನ್ ಅಂತ ತಂದೆಯ ಬಳಿಗೆ ಬಂದು ಸೋಮಂ ವೈ ರಾಜಾನಂ ಕಾಮಯೇ ಶ್ರದ್ಧಾಮುಸ ಕಾಮಯಿತ ಇತಿ ಹೀಗೆ ಅವಳು ಹೇಳಿದಾಗ ಅವನು ಆಗಲಿ ಅಂತ ಹೇಳ್ತಾನೆ. ನೀನು ಅವನನ್ನು ಇಷ್ಟಪಡ್ಬೋದು, ಅವನಲ್ಲಿ ಹೋಗ್ಬಿಟ್ಟು ನಿನ್ನ ಪ್ರೀತಿಯನ್ನು ಹೇಳು ಅಂತ. ನಾನು ಅವನಿಗೆ ಮೊದಲು ಆಕರ್ಷಕವಾಗಿ ಕಾಣಿಸ್ಬೇಕಲ್ವಾ ಅಂತ. ಆಗ ಆಯಿತು, ನಿನಗೆ ಅಲಂಕಾರ ಏನು ಬೇಕೋ ಅದನ್ನೆಲ್ಲ ಕೊಡೋಣ ಅಂತ. ಆಗ ಅವಳು ಹೇಳ್ತಾಳೆ, ಆಕರ್ಷಣೆಗಾಗಿ ಒಡವೆ ವಸ್ತ್ರಗಳೆಲ್ಲ ಬೇಕಾಗಿರ್ತಕ್ಕಂಥದ್ದು. ಅವಳು ಹೇಳ್ತಾಳೆ, ಏತನ್ಮ ಆಚಕ್ಷ್ವ, ಏನು ಬೇಕು ಹೇಳು ಅಂದರೆ, ಎತ್ತೇ ಪಾಣಾವಿತಿ ತಸ್ಯಾವು ಉಹತ್ರೀನ್ ವೇದಾನ್ ಪ್ರದದವು, ನಿನ್ನ ಅಂಗೈಯಲ್ಲಿರ್ತಕ್ಕಂಥ ತ್ರಯಿ ವೇದ ತ್ರಿತಯ ಅದು ನನಗೆ ಸೋಮನ ವಿಷಯದಲ್ಲಿ ಆಕರ್ಷಣೆಯನ್ನು ತಂದು ಕೊಡುತ್ತದೆ. ಸೋಮ ನನ್ನನ್ನು ನೋಡಿದ್ರೆ ಆಕರ್ಷಣೆಗೊಳ್ಳುವುದು ನಾನು ವೇದವತಿ ಆದಾಗ ಅಂತ. ಋಕ್ಕು ಯಜಸ್ಸು ಸಾಮ, ಗದ್ಯ ಪದ್ಯ ಗೀತ, ಇದು ಮೂರೂ ನನಗೆ ಬಂದಾಗ ನಾನು ಸೋಮನಿಗೆ ಆಕರ್ಷಕಳಾಗಿ ಕಾಣ್ತೀನಿ ಅಂತ ಹೇಳ್ಬಿಟ್ಟು ಅಂತಾಳೆ. ಆಗ ಅವನು ಕೊಡ್ತಾನೆ ಅಂತನೂ ಮಾತು ಬರ್ತದೆ. ಅಂದರೆ ಇಲ್ಲಿ ಒಂದು ಸಂಕೇತ ಏನಿದೆ, ಸೂರ್ಯನ ಕಾಂತಿಯೇ ಸೂರ್ಯ ಸಾವಿತ್ರಿ, ಸವಿತೃವಿನ ಕಾಂತಿ ಸಾವಿತ್ರಿ ಅಂತ. ಅದು ಪ್ರಪಂಚದಲ್ಲಿ ಅಧಿಭೂತದಲ್ಲಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಚಂದ್ರನಿಗೆ ಕಾಂತಿ ಸೊಗಸು ಬರ್ತದೆ. ಚಂದ್ರನಿಗೆ ಚಂದ್ರನಾಗಿಯೇ ಬೆಳಕು ಅನ್ನುವುದು ಇಲ್ಲ, ಅದೇನಿದ್ರೂ ಪ್ರತಿಫಲಿತವಾದದ್ದು. ಸೂರ್ಯನ ಬೆಳಕು ಪ್ರತಿಫಲಿಸಿದಾಗ ಚಂದ್ರನಲ್ಲಿ ಆ ಕಾಂತಿ. ಈ ಸಾವಿತ್ರಿ ತೇಜಸ್ಸು ಸೂರ್ಯನದು ಯಾವುದಿದೆ, ಸಾವಿತ್ರ ತೇಜಸ್ಸು ಅದು ಚಂದ್ರನಲ್ಲಿ ಪ್ರತಿಫಲಿಸ್ತಕ್ಕಂಥದ್ದು. ಆ ಒಂದು ಭೌತಿಕವಾದ ಆದಿಭೌತಿಕವಾದ ವಿವರಣ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಅಂದರೆ ಸೂರ್ಯಕಾಂತಿಗೂ ಚಂದ್ರ ಬಿಂಬಕ್ಕೂ ಆದ ಮದುವೆ ಅಂತ. ಮತ್ತು ಅದು ಲೋಕಪೋಷಕವಾಗುವಂಥದ್ದು, ತಂಪಾಗುವಂಥದ್ದು, ಹಿತವಾಗುವಂಥದ್ದು ಅಂತ. ಆ ದಾಂಪತ್ಯದಿಂದ ಲೋಕಕ್ಕೂ ಅವರಿಗೂ ಸಂತೋಷವಾಯಿತು ಅಂತ ಆ ಭಾವ ಮುಂದೆ ನಮಗೆ ಕಾಣಸಿಗುತ್ತದೆ. ಮತ್ತು ಇನ್ನೊಂದು, ಸೂರ್ಯನ ಕಾಂತಿ, ಸೋಮರಾಜ ಅಂದರೆ ಜೀವಪೋಷಕ ದ್ರವ್ಯ ಆತ. ಸೂರ್ಯನ ಕಾಂತಿ ಜೀವಪೋಷಕತೆಯಲ್ಲಿ ಪರಿಣಮಿಸಬೇಕು, ಜೀವಶೋಷಕತೆಯಲ್ಲಿ ಅಲ್ಲ ಅನ್ನುವಂಥ ಭಾವ. ಇದು ಆಧ್ಯಾತ್ಮಿಕವಾದ ಅರ್ಥ. ಆದಿಭೌತಿಕವಾದ ಅರ್ಥ ಹೀಗೆ, ಆಧ್ಯಾತ್ಮಿಕವಾದ ಅರ್ಥ ಅದನ್ನು ಆದಿದೈವಿಕವಾಗಿ ಮಾಡಿದ್ದು, ಪೌರಾಣಿಕ ಕಥೆಯಾಗಿ ಮಾಡಿದ್ದು ಹೇಗೆ ಅಂದರೆ, ಸೋಮರಾಜ ಇದ್ದಾನೆ, ಸೂರ್ಯ ಸಾವಿತ್ರಿ ಇದ್ದಾಳೆ, ಪ್ರಜಾಪತಿಯ ಮಗಳವಳು, ಅವಳು ಇವನನ್ನು ಮದುವೆ ಆಗಬೇಕು ಅಂತ ಇಷ್ಟಪಟ್ಟಳು. ಮತ್ತು ಈ ತ್ರಯಿ ಋಗ್ಯಜುಸ್ಸಾಮ ಋಗ್ಯಜುಸ್ಸಾಮಗಳನ್ನು ಸ್ವೀಕರಿಸಿದಳು ಅಂತ. ಅಥರ್ವವೇದ ಯಾಕಿಲ್ಲ ಅಂತಲ್ಲ, ಗದ್ಯ ಪದ್ಯ ಮತ್ತು ಗೀತಾತ್ಮಕವಾದದ್ದು ವಾಂಗ್ಮಯ, ವಾಕ್ಕನ್ನೇ ಅವಳು ಸ್ವೀಕಾರ ಮಾಡಿದಳು ಅಂತಕ್ಕಂಥದ್ದು ಇಲ್ಲಿ ತೋರುವ ಅರ್ಥ. ಇಲ್ಲಿ ಆ ವಾಕ್ಕಿಲ್ಲದೆ ಯಾವುದೂ ಸಾಗುವುದಿಲ್ಲ. ನಿಜವಾದ ಆಕರ್ಷಣೆ ಅಂತ ಬರೋದು ಜ್ಞಾನದಿಂದಲೇ, ವಿದ್ಯೆಯಿಂದಲೇ ಅನ್ನುವಂಥದ್ದು. ದಾಂಪತ್ಯದಲ್ಲಿ ದೇಹದ ಆಕರ್ಷಣೆ ಒಂದು ಹಂತದ್ದು, ಅದನ್ನು ಮೀರಿದ ಮೇಲೆ ಉಳಿಯುವಂಥದ್ದು, ಉಳಿಯಬೇಕಾದದ್ದು ಈ ಸಂಸ್ಕಾರದ ಭಾವದ ಆಕರ್ಷಣೆ. ಅದು ಋಕ್ಕು ಯಜಸ್ಸು ಸಾಮಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಭಾವ ತೀವ್ರತೆಯಲ್ಲಿ ಸಾಮ ಬರುತ್ತದೆ, ವ್ಯಾವಹಾರಿಕತೆಯಲ್ಲಿ ಯಜಸ್ಸು ಬರುತ್ತದೆ. ಈ ಭಾವ ಮತ್ತು ವ್ಯವಹಾರ ಎರಡರ ಸಂಧಾನವಾಗಿ ಋಕ್, ಗದ್ಯ, ಪದ್ಯ ಮತ್ತು ಗೀತ ಅನ್ನುವ ಮೂರರಲ್ಲಿ ನೋಡಿದಾಗ, ಇವರು ಡಿ ವಿ ಜಿಯವರು ಹೇಳ್ತಾರಲ್ಲ, ಸ್ವರ, ರಾಗ, ಅಭಿನಯ, ಗೀತೆಗಳೆಲ್ಲ ಕೂಡ ನಮಗೆ ಭಾವ ಆವಿಷ್ಕಾರಕ್ಕೆ ತುಂಬ ಚೆನ್ನಾಗಿ ಒದಗಿ ಬರುತ್ತವೆ ಅಂತ. ಹಾಗಾಗಿ ಗೀತ ಭಾವಕ್ಕೆ ತುಂಬ ಚೆನ್ನಾಗಿ ಒದಗಿ ಬರುವಂಥದ್ದು. ಗದ್ಯ ಲೌಕಿಕಕ್ಕೆ ಅಚ್ಚುಕಟ್ಟು. ಇನ್ನು ಪದ್ಯ ಇದರ ನಡುವಣ ಅಧಿಕ ಪ್ರಸಂಗಿ ಅಂತ ವಿನೋದ ಮಾಡ್ತಾರೆ. ಅಂದರೆ ಇವೆರಡನ್ನೂ ಕೂಡ ತೂಗಿಸ್ತಕ್ಕಂಥದ್ದಾಗಿ, ಗದ್ಯವನ್ನು ಗೀತವನ್ನು ಬೆಸೆಯುವಂಥದ್ದಾಗಿ, ಭಾವವನ್ನು ಬುದ್ಧಿಯನ್ನು ಬೆಸೆಯುವಂಥದ್ದಾಗಿರುವಂಥದ್ದು. ಹೀಗೆ ಇವು ಮೂರೂ ಇರಬೇಕಾಗುತ್ತದೆ. ಅದು ಆಕರ್ಷಣೆಯ ಸ್ಥಾನ ಅನ್ನುವಂಥದ್ದು. ಇದನ್ನು ಐತರೇಯ ಬ್ರಾಹ್ಮಣ ಮತ್ತೊಂದು ಸ್ವಲ್ಪ ಬೇರೆಯಾಗಿ ಕೊಡುತ್ತದೆ. ಪ್ರಜಾಪತಿಗೆ ಸೂರ್ಯ ಸಾವಿತ್ರಿ ವಧುವಾಗಿ ಪುತ್ರಿಯಾಗಿರ್ತಾಳೆ. ಆ ಪುತ್ರಿಯನ್ನು ಸೋಮರಾಜನಿಗೆ ಮದುವೆ ಮಾಡಿಕೊಡ್ತಾನೆ. ರಾಜ ಅಂದ್ರೂ ಸೋಮನೆ, ಸೋಮ ರಾಜ ಎಲ್ಲ ಪರ್ಯಾಯ ಶಬ್ದಗಳು. ಚಂದ್ರ ಅಂತ ಅನ್ನುವ ತಾತ್ಪರ್ಯದಲ್ಲಿ ಚಂದ್ರನಿಗೆ ರಾಜ ಅಂತ ಕರೀತಾರೆ. ಅದಕ್ಕೆ ಶಿವನಿಗೆ ರಾಜಶೇಖರ ಅಂತ ಕೂಡ ಹೇಳ್ತಾರೆ. ಮತ್ತು ವಿವಾಹ ಆದಮೇಲೆ ಮಗಳಿಗೆ ಬಳುವಳಿಯಾಗಿ 1,000 ಋಕ್ಕುಗಳನ್ನು ಕೊಟ್ಟ ಅಂತ. ಮಗಳಿಗೆ ಕೊಟ್ಟದ್ದು 1,000 ಋಕ್ಕುಗಳು.
ಆಗ ಈ ಋಕ್ಕುಗಳನ್ನು ಕೊಟ್ಟೊಡನೆ ಮಿಕ್ಕ ದೇವತೆಗಳು ನಮಗಿದು ಬೇಕು ನಮಗಿದು ಬೇಕು ಅಂತಾರೆ. ಆಗ ಸೂರ್ಯ ಸಾವಿತ್ರಿ ಇದ್ದುಕೊಂಡು ಯಾರು ಒಳ್ಳೆಯ ರಥ ಸ್ಪರ್ಧೆಯಲ್ಲಿ ಗೆದ್ದು ಬರ್ತಾರೋ ಅವರಿಗೆ ಈ ಋಕ್ಕುಗಳನ್ನು ಕೊಡ್ತಕ್ಕಂಥದ್ದು ಅಂತ. ಆಗ ಅಗ್ನಿ, ಗಾರ್ಹ್ಯಪತ್ಯ ಅಗ್ನಿ, ತಾನು ಆದಿತ್ಯನವರೆಗೆ ಹೋಗೋದಕ್ಕೆ ತನ್ನ ಹೇಸರಗತ್ತೆ ಹೂಡಿದ ರಥದಲ್ಲಿ ಪ್ರಯಾಣ ಮಾಡ್ದ ಅಂತ. ಆಮೇಲೆ ಉಷೋದೇವಿ ತಾನು ಕೆಂಪು ಬಣ್ಣದ ಎತ್ತುಗಳನ್ನು ಹೂಡಿದ ರಥದಲ್ಲಿ ಹೊರಡ್ತಾಳೆ ಅಂತ. ಹಿಂದೆ ನಾನು ಉಷೋದೇವಿಯ ವರ್ಣನೆಯನ್ನು ಮಾಡುವಾಗ ಕೆಂದೆತ್ತುಗಳ ಮೇಲೆ ಅವಳು ಬರ್ತಾಳೆ ಅಂತ ಅನ್ನೋದನ್ನು ಹೇಳಿದ್ದೆ. ಅದಾದ ಮೇಲೆ ಇಂದ್ರ ಹಸಿರು ಬಣ್ಣದ ಕುದುರೆಗಳನ್ನು ಕೂತು ಆ ಕುದುರೆಗಳ ರಥದಲ್ಲಿ ಬರ್ತಾನೆ. ಆಮೇಲೆ ಅಶ್ವಿನಿಗಳು ಕತ್ತೆಗಳನ್ನು ಕಟ್ಟಿರತಕ್ಕಂಥ ರಥದಲ್ಲಿ ಅವರು ಹೊರಡ್ತಾರೆ. ಹೀಗೆ ಎಲ್ಲರೂ ಕೂಡ ವೇಗವಾಗಿ ಹೋಗ್ತಾರೆ ಅಂತ. ಅಲ್ಲಿ ಮತ್ತೆ ಇನ್ನೂ ಸ್ವಾರಸ್ಯವಾಗಿ ಆ ಕಥೆ ಬೆಳೆಯುತ್ತದೆ. ಏನೆಂದರೆ, ಅಗ್ನಿ ತನ್ನ ರಥ, ಹೇಸರಗತ್ತೆಗಳನ್ನು ಹೂಡಿದ ರಥ ತುಂಬ ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಅವುಗಳನ್ನು ಮತ್ತೆ ಮತ್ತೆ ತಿರುವಿ ಚೋದಿಸ್ತಾನೆ. ಅಗ್ನಿಯ ತೀವ್ರತೆಯ ಝಳ ಆ ಹೇಸರಗತ್ತೆಗಳ ಗರ್ಭಕೋಶದವರೆಗೆ ವ್ಯಾಪ್ತವಾಗಿ ಅವು ಸುಟ್ಟು ಹೋಗಿ ಅವುಗಳ ಸಂತಾನಹೀನವಾಗ್ಬಿಟ್ವು ಅಂತ. ನಮಗಿವತ್ತು ಒಂದು ಬಯೋಲಾಜಿಕಲ್ ರಿಯಾಲಿಟಿ, ಫ್ಯಾಕ್ಚುಯಾಲಿಟಿ ಏನಂತಂದರೆ, ಹೇಸರಗತ್ತೆಗಳಿಗೆ ಸಂತಾನ ಇಲ್ಲ. ಕುದುರೆ ಮತ್ತು ಕತ್ತೆಗಳ ಸಂತಾನ ಹೇಸರಗತ್ತೆ. ಅವಕ್ಕೆ ಮ್ಯೂಲ್ಸ್ ಡೋಂಟ್ ಹ್ಯಾವ್ ಪ್ರಾಜಿನಿ. ಅವು ಕಡೆಗೆ ಸತ್ತೋಗ್ಬಿಡ್ತವೆ. ಹೇಸರಗತ್ತೆಗಳು ಹಾಗೆ ಅವು ಸ್ಟರೈಲ್ ಆಗಿ ಉಳಿದು ಸಾಯುತ್ತವೆ. ಇದು ಆ ತತ್ವ. ಅದು ಲೋಕದಲ್ಲಿ ಕಂಡು ಬರತಕ್ಕಂಥದ್ದಕ್ಕೆ ಈ ಕಥಾತ್ಮಕವಾಗಿ ಮಾಡಿರುವಂಥದ್ದು ಇದು. ಅಂದರೆ ಅಗ್ನಿ ಸ್ಪರ್ಧೆಯಿಂದ, ಹುರುಡಿನಿಂದ ಗೆಲ್ಲಬೇಕು ಅಂತ ತನ್ನ ವಾಹನವನ್ನು ಶ್ರಮಪಡಿಸಿದ್ದಕ್ಕೆ ಆ ವಾಹನಕ್ಕೆ ಈ ರೀತಿಯಾಗಾಯಿತು ಅನ್ನೋದು ಆಧ್ಯಾತ್ಮಿಕವಾದ ಅರ್ಥ. ಮತ್ತು ಉಷೋದೇವಿ ಆ ಕೆಂಪು ಬಣ್ಣದ ಗೋವುಗಳನ್ನು ಕಟ್ಟಿಕೊಂಡು ಹೋದಳು. ಅವಳು ವೇಗವಾಗಿ ಹೋಗ್ತಾ ಇದ್ದಳು. ಅವಳ ಸೌಂದರ್ಯದ ಕಾರಣ ತಾನೇ ತಾನಾಗಿ ದಾರಿ ಬರ್ತಾ ಇತ್ತು. ಆಮೇಲೆ ಅವಳು ತುಂಬ ಮುಂದೆಯಾಗಿ ಹೋಗ್ತಾ ಇದ್ದಾಗ ಅಶ್ವಿನಿಗಳು ಕೇಳ್ಕೊಂಡ್ರಂತೆ, ನೀನು ಸ್ವಲ್ಪ ಹಿಂದೆ ಮಾಡ್ಕೋ, ನೀನು ನಮಗಾಗಿ ಸೋತು ಬಿಡು ಅಂತ. ನನಗೇನು ಲಾಭ ಅಂದರೆ ಆ ಸೂಕ್ತಗಳಲ್ಲಿ ನಿಮಗೂ ಒಂದು ಭಾಗ ಕೊಡ್ತೀವಿ ಅಂತಂದ್ರಂತ. ಅಶ್ವಿನ ಮಂತ್ರಗಳಲ್ಲಿ, ಆ 1000 ಋಕ್ಕುಗಳಲ್ಲಿ ಉಷಸೂಕ್ತಗಳು ಸಾಕಷ್ಟು ಉಂಟು, ಅದಕ್ಕಾಗಿ ಇದು ಅಂತ. ಮತ್ತು ಇಂದ್ರ ಕೂಡ ಗೆಲ್ಲಲಾಗಲಿಲ್ಲ ಅಂತ. ಅಶ್ವಿನಿ ದೇವತೆಗಳು ಮಾತ್ರ ಗೆದ್ದರು. ಆದರೆ ಅವರು ತಮ್ಮ ಕತ್ತೆಗಳನ್ನು ತುಂಬ ವೇಗವಾಗಿ ಓಡಿಸಿದ್ರಿಂದ ಅವುಗಳು ಎಂದೂ ಜೀವಮಾನದಲ್ಲಿ ತುಂಬ ಓಡೋದಕ್ಕೆ ಆಗಲಿಲ್ಲ ಅಂತ. ಇವತ್ತಿಗೂ ಕತ್ತೆ ನಿಧಾನವಾಗಿ ಹೋಗುತ್ತೆ ಅದಕ್ಕೆ ಅಂತ. ಈ ಕಥೆಗಳು ಬಹಳ ಸುಂದರವಾಗಿರುವಂಥವು. ಲೋಕದಲ್ಲಿ ನಡೆಯೋದನ್ನು ಸಾಂಕೇತಿಕವಾಗಿ ಹೇಳ್ತಕ್ಕಂಥದ್ದು. ಕತ್ತೆ ನಿಧಾನಕ್ಕೆ ಹೋಗುತ್ತೆ, ಎಮ್ಮೆ ನಿಧಾನಕ್ಕೆ ಹೋಗುತ್ತೆ ಅಂತೆಲ್ಲ ಹೇಳ್ತೀವಲ್ಲ. ಎಮ್ಮೆಗಳು ಕೂಡ ಅಶ್ವಿನಿಗಳ ವಾಹನ. ಹಾಗಾಗಿ ಅವುಗಳೆಲ್ಲ ನಿಧಾನವಾಗಿ ಹೋಗೋದಾಯಿತು. ಇಂದ್ರ ತಾನು ಈ ಸ್ಪರ್ಧೆಯಲ್ಲಿ ಗೆಲ್ಲಲಾಗುವುದಿಲ್ಲ ಅಂತ ಗೊತ್ತಾದ ಮೇಲೆ ತನ್ನ ವಾಹನಗಳಿಗೆ ತುಂಬ ಶ್ರಮ ಕೊಡಲಿಲ್ಲ. ಇಂದು ಆ ವಾಹನ ಚೆನ್ನಾಗಿ ಓಡುತ್ತೆ, ಕುದುರೆ ಅಂತ. ಹೀಗೆ ಈ ರೀತಿಯಾಗಿ ನಮ್ಮ ಶಕ್ತಿನ ನೋಡಿಕೊಂಡು, ನಮ್ಮ ಅಳವನ್ನು ನೋಡಿಕೊಂಡು ನಾವು ಲೋಕ ವ್ಯಾಪಾರವನ್ನು ಸಾಧಿಸಬೇಕು ಅನ್ನುವಂಥದ್ದು. ಆಮೇಲೆ ಆ ಮಂತ್ರಗಳು ಅಶ್ವಿನ ಮಂತ್ರಗಳು ಅಂತಲೇ ಆದವು ಅಂತ. ಅತಿರಾತ್ರ ಯಾಗದಲ್ಲಿ, ಅಪ್ತೋರ್ಯಾಮ ಯಾಗದಲ್ಲಿ ಕೂಡ, ಅತಿರಾತ್ರ ಆದಮೇಲೆ ಆಗ್ತಕ್ಕಂಥದ್ದು ಅಪ್ತೋರ್ಯಾಮ, ಅಲ್ಲಿ ಅತಿರಾತ್ರ ಅನ್ನೋ ಹೆಸರೇ ತೋರ್ಪಡಿಸುತ್ತದೆ. ರಾತ್ರಿ ಇಡೀ ವಿಸ್ತರಿಸಿಕೊಂಡು ಬರುತ್ತದೆ. ಬೆಳಗಾಗಿ ಸೂರ್ಯೋದಯ ಅಶ್ವಿನಿ ಮುಹೂರ್ತ ಬರೋದರೊಳಗೆ 1000 ಋಕ್ಕುಗಳನ್ನು ಹೇಳಬೇಕು. ಶಸ್ತ್ರ ಅಂತ ಕರೀತಾರೆ. ಶಸ್ತ್ರ, ಸ್ತೋತ್ರ ಅಂತ 2 ಬಗೆಯ ಮಂತ್ರಗಳು. ಶಸ್ತ್ರ ಅಂದರೆ ಋಕ್ಕು, ಸ್ತೋತ್ರ ಅಂದರೆ ಸಾಮ ಅಂತ. ಹೀಗಾಗಿ ಅಶ್ವಿನ ಶಸ್ತ್ರಗಳನ್ನು ಹೇಳಬೇಕು. ಇವು ಅಶ್ವಿನಿ ದೇವತೆಗಳು ಗೆದ್ದುಕೊಂಡಿದ್ದರಿಂದ ಅದು ಅಶ್ವಿನ ಅಂತ ಆಯಿತು ಅಂತ. ಮತ್ತು ಅದನ್ನು ಒಂದೇ ಏಕಧಾಟಿಯಲ್ಲಿ ಹೇಳಬೇಕು. ತಪ್ಪಾದರೆ ಮೊದಲಿಂದ ಹೇಳಬೇಕು ಅಂತ ಉಂಟು. ಈ ಒಂದು ಅಶ್ವಿನ ಮಂತ್ರಗಳನ್ನು ಹೇಳೋದಕ್ಕೆ ಅಂತಲೇ 1000ಕ್ಕೂ ಹೆಚ್ಚು, 1000 ಅಂತ ಎಕ್ಸಾಕ್ಟ್ಲಿ 999 + 1 ಅಂತಲ್ಲ, ಹೆಚ್ಚು, 1000ಕ್ಕಿಂತ ಹೆಚ್ಚು ಇದ್ದರೂ ಅದು 1000 ಅಂತ. ಆ ರೀತಿಯಾಗಿ ಮಾಡಿಕೊಂಡಂಥದ್ದು. ಆ ಮಂತ್ರಗಳನ್ನು ಏಕಧಾಟಿಯಲ್ಲಿ ಹೇಳಬೇಕು ಮತ್ತು ಮೊದಲಿಂದ ಆರಂಭ ಮಾಡಬೇಕು ಅಂತಿರೋದ್ರಿಂದ ಅತಿರಾತ್ರ ಅಪ್ತೋರ್ಯಾಮ ಯಾಗಗಳನ್ನು ಮಾಡುವಾಗ ಈ ಅಶ್ವಿನ ಶಸ್ತ್ರಗಳನ್ನು ಹೇಳ್ತಕ್ಕಂಥ ಹೋತ್ರವರ್ಗದವರು ಯಾರಿದ್ದಾರೆ ಅವರಿಗೆ ಎಲ್ಲದ ಬೆಲೆ. ಅವರು ಈ ಮಂತ್ರ ಹೇಳೋದಕ್ಕಿಂತ ಮುಂಚೆ ಬಾಯಲ್ಲಿ ಒಂದಿಷ್ಟು ತುಪ್ಪ ಹಾಕಿಕೊಂಡು ತುಪ್ಪವನ್ನು ತಿನ್ನಬೇಕು ಅಂತಿದೆ. ಯಾಕೆಂದರೆ ವೇಗದ ಓಟದ ಸ್ಪರ್ಧೆಯಲ್ಲಿ ಗೆದ್ದುಕೊಂಡ ಮಂತ್ರಗಳು, ಇವನ್ನ ಕಾಲದ ಜೊತೆಗೆ ಜೂಜು ಕಟ್ಟಿ ವೇಗವಾಗಿ ಹೇಳಬೇಕು. ಸೂರ್ಯೋದಯ ಆಗೋದ್ರೊಳಗೆ ಇಡೀ ರಾತ್ರಿಯೊಳಗೆ 1000 ಶಸ್ತ್ರಗಳು ಮುಗಿಯಬೇಕು. ಈ ನಾಲಿಗೆ ಎನ್ನುವ ವಾಹನವನ್ನು ಹುರುಡುಗಟ್ಟಿಸಿ ಓಡಿಸುವಾಗ ನಾಲಿಗೆಯ ರಥದ ಚಕ್ರಗಳಿಗೆ
ಲೂಬ್ರಿಕೇಷನ್ ಆಗಬೇಕಲ್ಲ ಸ್ನೇಹನ, ಅದಕ್ಕಾಗಿ ತುಪ್ಪ ಅಂತ ಈ ಥರ ಎಲ್ಲ ಕಲ್ಪನೆಗಳು ತುಂಬ ಚೆನ್ನಾಗಿ ಬಂದಿರುವಂಥವನ್ನು ನಾವು ನೋಡ್ತೀವಿ. ಹೀಗೆ ಆ ಋಕ್ಕುಗಳ ಒಂದು ಉಡುಗೊರೆಯ ವಿನಿಯೋಗ ಆದದ್ದು ಅಂತ. ಇಲ್ಲೆಲ್ಲ ನಮಗೆ ಕಾಣುವುದೇನೆಂದರೆ, ಲೋಕಕ್ಕೆ ತುಂಬ ಪ್ರೀತಿಯನ್ನು, ಸಂತೋಷವನ್ನು, ಸಾಂತ್ವವನ್ನು ಕೊಟ್ಟಂಥ ಅಶ್ವಿನಿ ದೇವತೆಗಳಿಗೆ ಈ ಮಂತ್ರಗಳು ಸಂದದ್ದು. ಅದು ಏನು, ಸೂರ್ಯಾದೇವಿ 3 ವೇದಗಳನ್ನು ಪಡ್ಕೊಂಡ್ಳು, 3 ಸ್ವರೂಪ, ವಾಕ್ ಸ್ವರೂಪ 3 ಪಡ್ಕೊಂಡ್ಳು, ಅದರ ಒಂದು ಭಾಗ ಇವರಿಗೆ ಸಂದು. ಅದು ಚೆನ್ನಾಗಾಯಿತು ಅಂತ. ಒಂದು ವಿವಾಹದಿಂದ ಇಷ್ಟೆಲ್ಲ ಒಳಿತಾಗುತ್ತದೆ ಅಂತನ್ನುವುದು ನಮಗೆ ಕಾಣತಕ್ಕಂಥ ಒಂದು ಸಂಕೇತ. ಇದೆಲ್ಲವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ನಾವು ನೋಡಬೇಕು. ಅಲ್ಲಿ ಸೂರ್ಯನಿಗೆ 3 ಪತ್ನಿಯರು ಅಂತ ಕೂಡ ವೇದಗಳಲ್ಲಿ ಬರುತ್ತದೆ. ಪುರಾಣಗಳಲ್ಲಿ ಕೂಡ ಉಂಟು. ಉಷಾ, ಛಾಯಾ, ಪದ್ಮಿನಿ ಅಂತ 3 ಅಂತ ಕರೀತಾರೆ. ಸಾಮಾನ್ಯವಾಗಿ ಉಷಾ ಛಾಯಾ, ಕೆಲವೊಮ್ಮೆ ಉಷೆಯನ್ನು ಸಂಜ್ಞಾ ಅಂತಲೂ ಕರೀತಾರೆ. ವೃಷಾ ಕಪಾಯಿ ಅಂತ ಕೂಡ, ವೃಷಾ ಕಪಾಯಿ ಅಂತನ್ನುವುದನ್ನೇ ಅಲ್ಲಿ ಛಾಯಾರೂಪಿಣಿ ಆದವಳು. ಸೂರ್ಯ ಅಂತಕ್ಕಂಥವಳು ಪದ್ಮಿನಿ ಅಥವಾ ಸಂಜ್ಞಾದೇವಿ ಅಂತ, ಉಷಸ್ಸು ಹೀಗಂತಲೂ ಹೇಳ್ತಾರೆ. ಒಟ್ಟಿನಲ್ಲಿ ಸೂರ್ಯ ಇದ್ದಾಗ ಬೆಳಕು ಇರಲೇಬೇಕು. ಅದು ಮುಂಬೆಳಕು ಅರುಣೋದಯ ಆದರೆ ಹಿಂದೆ ಬರತಕ್ಕಂಥದ್ದು ನೆರಳು ಕತ್ತಲು, ಅದು ಛಾಯಾ ಅಂತ. ಮತ್ತು ಸೂರ್ಯ ಬಂದಾಗ ಇಡೀ ಜಗಜ್ಜೀವನ ಅರಳುತ್ತದೆ. ಅದರ ಸಂಕೇತವಾಗಿ ಕಮಲ, ಪದ್ಮಿನಿ ಅಂತ. ಉಷಾ, ಛಾಯಾ, ಪದ್ಮಿನಿರು ಸೂರ್ಯನಿಂದ ಉದ್ಬುದ್ಧಗೊಳ್ಳುವ ಜಗತ್ತು, ಜಗಜ್ಜೀವರಾಶಿ, ಅದು ಪದ್ಮಿನಿ ಅಂತ. ಸೂರ್ಯನ ಮುಂದೆ ಇರತಕ್ಕಂಥದ್ದು ಬೆಳಕು, ಹಿಂದೆ ಇರತಕ್ಕಂಥದ್ದು ನೆರಳು ಅಂತ ಈ ಪ್ರಾಕೃತಿಕವಾದ ಸ್ವರೂಪವನ್ನು, ಆದಿಭೌತಿಕವಾದ ಸತ್ಯವನ್ನು ತುಂಬ ಚೆನ್ನಾಗಿ ಆಧ್ಯಾತ್ಮಿಕವಾಗಿ ಹೇಳಿರುವಂಥದ್ದನ್ನು ನಾವು ಗಮನಿಸ್ಕೊಳ್ಬಹುದು. ಆದಿದೈವಿಕವಾಗಿ ಹೇಳಿರ್ತಕ್ಕಂಥದ್ದು ಗಮನಿಸ್ಕೊಳ್ಬಹುದು. ಈಗ ಮೊದಲಿಗೆ ಸೋಮ ಪ್ರಶಂಸೆಯ ಮಂತ್ರ ಬರ್ತದೆ. ಸತ್ಯೇನೋತ್ತಭಿತ ಭೂಮಿ ಸೂರ್ಯೇಣೋತ್ತಭಿತ ದ್ಯೌಃ ಋತೇನ ಆದಿತ್ಯಾಸ್ತಿಷ್ಠಂತಿ ದಿವಿ ಸೋಮೋ ಅಧಿಶ್ರಿತಃ ಅಂತ. ಪೃಥ್ವಿ ಬ್ರಹ್ಮರೂಪವಾದ ಸತ್ಯದಿಂದ ಉತ್ತಭಿತ, ಎತ್ತಿ ಹಿಡಿಯಲ್ಪಟ್ಟಿದೆ. ಮತ್ತೆ ಮತ್ತೆ ಈ ಮಾತು ಬರ್ತಾ ಇರ್ತದೆ. ನಾನು ಅನೇಕ ಭಾಷಣಗಳಲ್ಲಿ ಹೇಳಿದ್ದೀನಿ, ಈ ಒಂದು ಭೂಸ್ಥಾನೀಯ ದೇವತೆಗಳನ್ನು ಕುರಿತು, ಪೃಥ್ವಿ ದೇವತೆಯನ್ನು ಕುರಿತು, ದ್ಯಾವಾ ಪೃಥ್ವಿಗಳನ್ನು ಕುರಿತು ಹೇಳುವ ಮೊನ್ನೆಯ ಭಾಷಣದಲ್ಲಿ ಕೂಡ ಅದನ್ನು ತಿಳಿಸಿದ್ದೀನಿ. ಏನೆಂದರೆ, ಈ ಭೂಮಿಯನ್ನು ಹಿಡಿದಿರತಕ್ಕಂಥ ಸ್ತಂಭಗಳು ಯಾವುವು, ಆಕಾಶವನ್ನು ಬೀಳದೆ ಎತ್ತಿ ಹಿಡಿದಿರತಕ್ಕಂಥ ಊರೆಗೋಲುಗಳು ಯಾವುವು ಅಂತನ್ನುವಲ್ಲಿ ಋತ, ಸತ್ಯ, ಯಜ್ಞ, ದೀಕ್ಷಾ, ತಪಸ್ಸು ಅಂತೆಲ್ಲ ಅದು ಮತ್ತೆ ಬರುತ್ತದೆ. ಅಂದರೆ ಭೂಮಿಯನ್ನು ಹಿಡಿಯುವಂಥದ್ದು ಸತ್ಯ ಅನ್ನುವ ಮೌಲ್ಯವಲ್ಲದೆ ಮತ್ತಾವುದೂ ಅಲ್ಲ ಅಂತ. ಯಾವುದು ತಾಳಿಸುವುದು, ಬಾಳಿಸುವುದು, ಸತ್ಯ ತುಂಬ ದೊಡ್ಡದಾದದ್ದು. ನೀವು ಗಮನಿಸಿಕೊಳ್ಬೋದು, ವೇದದಲ್ಲಿ ಅಹಿಂಸೆಯ ಪ್ರಸ್ತಾವ ಇದೆ. ಆದರೆ ಅಹಿಂಸೆಗಿಂತ ತುಂಬ ಮೀಗಲಾಗಿ ಸತ್ಯ. ಅಹಿಂಸೆ ಅನ್ನುವುದೇ ಒಂದು ಸೆಕೆಂಡ್ರಿ ವ್ಯಾಲ್ಯೂ. ಹಿಂಸಾ ಮೊದಲು ಬಂದ ಫ್ಯಾಕ್ಟ್, ಆಮೇಲೆ ಹಿಂಸೆ ಇರಬಾರ್ದು ಅಂತ ಆದಂಥ ಮೌಲ್ಯ. ಆದರೆ ಅಸತ್ಯ ಅನ್ನೋದು ಮೊದಲು ಬಂದದ್ದಲ್ಲ, ಆಮೇಲೆ ಸತ್ಯ ಬಂದದ್ದಲ್ಲ. ಹೀಗಾಗಿ ಸತ್ಯ ತುಂಬ ದೊಡ್ಡದು, ಅಸ್ತಿತ್ವ ಬಹಳ ದೊಡ್ಡದು, ಆಮೇಲೆ ಹಿಂಸೆಯೋ ಅಹಿಂಸೆಯೋ ಇವೆಲ್ಲ. ಗಾಂಧೀಜಿ ಇವು ಎರಡನ್ನೂ ಒಂದೇ ತಕ್ಕಡಿಗೆ ಹಾಕ್ಬಿಡ್ತಾರಲ್ಲ, ಪ್ರಿಯಾರಿಟೈಸಿಂಗ್ ಮಾಡಿಕೊಳ್ಳಬೇಕಾಗುತ್ತದೆ. ಇರಲಿ, ಈ ಒಂದು ಸತ್ಯದಿಂದ ಭೂಮಿ ಧರಿಸಲ್ಪಟ್ಟಿದೆ. ದ್ಯುಲೋಕ ಆದಿತ್ಯನಿಂದ, ಜ್ಞಾನದಿಂದ ಧೃತವಾಗಿದೆ ಅಂತ. ಒಂದು ಕಡೆ ಸತ್ಯ, ಇನ್ನೊಂದು ಕಡೆ ಜ್ಞಾನ, ಇವೆರಡೂ ಬೇಕಾಗಿರ್ತಕ್ಕಂಥದ್ದು. ಮತ್ತು ಅದಿತಿ ಪುತ್ರರಾದ ದೇವತೆಗಳು ಅವರು ಆದಿತ್ಯಾಹ ಋತೇನ ತಿಷ್ಠಂತಿ, ಈ ವಿಶ್ವ ನಿಯಾಮಕ ಶಕ್ತಿಯನ್ನು, ಯಜ್ಞತತ್ವವನ್ನು ಆಶ್ರಯಿಸಿಕೊಂಡು ಅವರು ನಿಂತಿದ್ದಾರೆ. ಮತ್ತು ದ್ಯುಲೋಕವನ್ನು ಸೋಮ ಆ ದ್ಯುಲೋಕ ಸೋಮವನ್ನು ನಂಬಿಕೊಂಡಿದೆ ಅಂತ. ಅಂದರೆ ಜೀವಪೋಷಕ ದ್ರವ್ಯ ಜಗತ್ತನ್ನು ಕಾಪಾಡುತ್ತದೆ. ಜಗತ್ತಿನ ಹಿಂದಿರುವ ನಿಯಾಮಕ ಶಕ್ತಿ ಯಾವುದಿದೆ, ದಿ ಕಾಸ್ಮಿಕ್ ಆರ್ಡರ್ ಬಿಹೈಂಡ್ ಎಕ್ಸಿಸ್ಟೆನ್ಸ್, ಅದನ್ನು ದೇವತೆಗಳು ಆಶ್ರಯಿಸಿದ್ದಾರೆ. ಅಂದರೆ ದೇವತೆಗಳು ಕಟ್ಟಕಡೆಗೆ ಬರ್ತಕ್ಕಂಥದ್ದು ನಮ್ಮ ಅಂತರಂಗದ ಸತ್ವಗಳೇ ಹೊರತು ಬೇರೆ ಯಾವುದೂ ಅಲ್ಲ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಇವರುಗಳಲ್ಲಿ ಸೋಮ ದ್ಯುಲೋಕವನ್ನು ಆಶ್ರಯಿಸಿಕೊಂಡಿದ್ದಾನೆ. ಹಾಗಿರುವ ದ್ಯುಲೋಕದ ಸೋಮವನ್ನು ಭೂಮಿಗೆ ತರಬೇಕು ಅಂತ. ಅಮೃತತ್ವ ಅನ್ನುವ ಅರ್ಥ ಸೋಮ ಅಂತಂದರೆ. ಅಮೃತತ್ವ ಅನ್ನುವುದು ಯಾವುದು? ನಿರ್ಭೀತಿಯೇ, ಅದು ಬಿಟ್ಟು ಇನ್ಯಾವುದೂ ಅಲ್ಲ. ಅಭಯಕ್ಕಿಂತ ದೊಡ್ಡ ಅಮೃತ ಇನ್ಯಾವುದೂ ಇಲ್ಲ. ಭಯ ಅನ್ನೋದು ಮರಣಕ್ಕಿಂತ ಮಿಗಿಲಾಗಿ ಇನ್ಯಾವ ಭಯ ಉಂಟು? ಹೀಗಾಗಿ ಮರ್ತ್ಯತ್ವವೇ ಭಯ, ಅಮೃತತ್ವವೇ ಅಭಯ ಅಂತ. ಈ ಅಮೃತತ್ವ ಸೋಮ ಅಂತ. ಶತಪಥ ಬ್ರಾಹ್ಮಣದಲ್ಲಿ ಆ ಸೋಮಾಹರಣ ಗಾಯತ್ರಿ ಮಂತ್ರ
ಗರುಡ ರೂಪಿಯಾಗಿ ಸುಪರ್ಣ ರೂಪಿಯಾಗಿ ಹೋಗಿ ತೆಗೆದುಕೊಂಡು ಬಂತು ಅನ್ನುವ ಕಥೆಯಲ್ಲಿ ನಾವು ಕೇಳಿದ್ದೀವಿ. ನಾನು ಅನೇಕ ಬಾರಿ ಅದನ್ನು ಹೇಳಿದ್ದೀನಿ ಕೂಡ. ಈ ಒಂದು ಸೋಮವನ್ನು ತರೋದಕ್ಕೆ ಅಂತ ಬೇರೆ ಬೇರೆ ಛಂದಸ್ಸುಗಳು ಬೇರೆ ಬೇರೆ ಪಕ್ಷಿಗಳ ರೂಪವನ್ನು ತಾಳಿ ಹೊರಟವು ಅಂತ. ಅಂದರೆ ತ್ರಿಷ್ಟುಪ್ಪು, ಜಗತಿ, ಪಂಕ್ತಿ, ಅನುಷ್ಟುಪ್ಪು, ಬೃಹತಿ, ಸತೋ ಬೃಹತಿ, ಉಷ್ಣಿಕ್, ಹೀಗೆಲ್ಲವೂ ಬೇರೆ ಬೇರೆ ಪಕ್ಷಿಗಳಾಗಿ ಹೋದವು. ಗಾಯತ್ರಿ ಛಂದಸ್ಸು ತಾನು ನೇರವಾಗಿ ಸುಪರ್ಣ ಗರುಡನ ರೂಪದಿಂದ ಹೋಗಿ ಸೋಮ ಲತೆಯನ್ನು ತೆಗೆದುಕೊಂಡು ಬಂತು ಅಂತ. ಹಾಗೆ ಹೋದ ಸಂದರ್ಭದಲ್ಲಿ ಮಿಕ್ಕ ಛಂದಸ್ಸುಗಳು ತಮ್ಮ ಛಂದಸ್ಸಿನ ಭಾರವನ್ನು ಹೊರಲಾರದೆ ಒಂದಿಷ್ಟು ಅಕ್ಷರಗಳನ್ನು ಉದುರಿಸ್ಕೊಂಡು ಬಿಟ್ಟುವಂತೆ. ಗಾಯತ್ರಿ ಛಂದಸ್ಸು ಒಟ್ಟು 24 ಅಕ್ಷರಗಳಲ್ಲಿರುವಂಥದ್ದು. 24 ಅಕ್ಷರಗಳಲ್ಲಿ ಚತುರ್ವಿಗಂಶ ಅಕ್ಷರ ಗಾಯತ್ರಿ ಅಂತ ಉಂಟು. ಹಾಗೆ 32 ಅಕ್ಷರಗಳು ಅನುಷ್ಟುಪ್ ಛಂದಸ್ಸು, 44 ಅಕ್ಷರಗಳು ತ್ರಿಷ್ಟುಪ್ಪು, 48 ಜಗತಿ, ಹೀಗೆಲ್ಲ ಹೆಚ್ಚಾಗ್ತಾ ಹೋಗುತ್ತದೆ. ಮುಖ್ಯವಾಗಿ ಅನುಷ್ಟುಪ್ಪು, ತ್ರಿಷ್ಟುಪ್ಪು, ಜಗತಿ ಇವುಗಳು ತುಂಬ ಸ್ಟ್ರಾಂಗ್ ಕಂಟೆಂಡರ್ಸ್ ಆಗಿದ್ವು. ಬಹಳ ಒತ್ತಡದಿಂದ ಸ್ಪರ್ಧೆಯನ್ನು ಹೂಡಿದ್ವು. ಅವುಗಳ ಅಕ್ಷರಗಳನ್ನು ಉದುರಿಸ್ಕೊಂಡ್ಬಿಟ್ವು. ಅವುಗಳು ಉದುರಿಸಿಕೊಂಡಿದ್ದ ಅಕ್ಷರಗಳನ್ನು ಮತ್ತು ಸೋಮವನ್ನು ಎಲ್ಲವನ್ನೂ ಗಾಯತ್ರಿ ಸುಪರ್ಣ ರೂಪಿಯಾಗಿ ತೆಗೆದುಕೊಂಡು ಬಂದು ನಾನು ನಿಮಗೆ ನಿಮ್ಮ ಅಕ್ಷರಗಳನ್ನು ಕೊಡೋಲ್ಲ, ನೀವು ಉದುರಿಸ್ಕೊಂಡು ಹೋಗಿದ್ದು ನನಗೇ ಉಳಿಯಲಿ ಅಂತ ಹೇಳ್ತು ಅಂತ. ಮೊದಲು ಗಾಯತ್ರಿಗೆ ಮತ್ತೂ ಕಡಿಮೆ ಅಕ್ಷರಗಳಿದ್ವು, ಆಮೇಲೆ ಈ ಎಲ್ಲ ಅಕ್ಷರಗಳನ್ನು ಸೇರಿಸ್ಕೊಂಡು ಅದು 24 ಅಕ್ಷರಕ್ಕಾಯಿತು ಅಂತ. ಹೀಗೆಲ್ಲ ಒಂದು ಸ್ವಾರಸ್ಯ ಬರುತ್ತದೆ. ಇಲ್ಲಿ ತಾತ್ಪರ್ಯವೇನೆಂದರೆ ಆ ಅಮೃತತ್ವ ಸಾಧನೆಗೆ ಒಂದು ಲಾಘವ ಬೇಕು ಅಂತ. ತುಂಬ ಬ್ಯಾಗೇಜ್ ಇದ್ದರೆ ಮೇಲೆ ನಾವು ಹೋಗಲಾರ್ವಿ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಪ್ರಯಾಣದಲ್ಲಿ ಇದೆಯಲ್ಲ, ಅದು ಇಲ್ಲಿ ಕಾಣತಕ್ಕಂಥದ್ದು. ಪಟುತ್ವ ಬೇಕು. ಎಲ್ಲಿ ಬರುತ್ತದೆ ಅಂದರೆ ಎಲ್ಲಿ ಜ್ಞಾನ ಅನುಭವವಾಗಿ ವಿಜ್ಞಾನವಾಗಿ ಪರಿಣಮಿಸುತ್ತೋ ಅಲ್ಲಿ ಭಾರ ಇರೋಲ್ಲ. ಎಲ್ಲಿ ಜ್ಞಾನ ಕೇವಲ ಮಾಹಿತಿ ಇನ್ಫಾರ್ಮೇಷನ್ನಿನ ಮಟ್ಟದಲ್ಲಿರ್ತದೋ ಅಲ್ಲಿ ಭಾರ. ಇನ್ಫಾರ್ಮೇಷನ್ನ ಸಮಸ್ಯೆ ಏನಂದರೆ ವಿ ಕಾಂಟ್ ಎಕ್ಸ್ಪ್ಲೈನ್ ಇಟ್ ಇನ್ ಅನದರ್ ಮ್ಯಾನರ್. ಅದು ಏನಿದೆ ಹಾಗೇ ಇಡಬೇಕು, ಅದು ಇನ್ಫಾರ್ಮೇಷನನ್ನು ನೀವು ಇಟ್ಟಿಗೆ ತೆಗೆದಿಟ್ಟಂತೆ ಇಡಬಹುದೇ ಹೊರತುನುವೆ ಅದನ್ನು ಬೇರೊಂದು ರೀತಿ ಮಾಡೋಕ್ಕಾಗೋಲ್ಲ. ಅದರ ಆನುಪೂರ್ವಿ ಅದೆಲ್ಲ ಹಾಗೇ ಇರುತ್ತದೆ. ಆದರೆ ಜ್ಞಾನ ಅನ್ನೋದು ಹಾಗಲ್ಲ. ಅದನ್ನು ನೀವು ಯಾವ ರೀತಿಯಲ್ಲೂ ಹೇಳ್ಬೋದು, ಯಾವ ಬಗೆಯಲ್ಲೂ ಮಾಡ್ಬೋದು. ಅದಕ್ಕೆ ಸರ್ವತೋಮುಖವಾದ ಗತಿ ಇರುತ್ತೆ. ಇನ್ಫಾರ್ಮೇಷನ್ ಇಟ್ ಕ್ಯಾನ್ ಆಲ್ವೇಸ್ ಬಿ ಡೌನ್ಲೋಡೆಡ್, ಇಟ್ ಕೆನಾಟ್ ಬಿ ಅಪ್ಲೋಡೆಡ್ ಇನ್ ದಟ್ ಸೆನ್ಸ್. ಇಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಏರಿಸೋಕ್ಕಾಗೋಲ್ಲ ಅಂತ. ವಿಸ್ಡಮ್ಮನ್ನು ಏರಿಸ್ಬೋದು. ನೋಡಿ, ಒಬ್ಬರಿಗೊಂದು ಸಾಮಗ್ರಿ ಬರ್ಕೊಟ್ಬಿಡಿ ಅಂತ ಅನ್ನೋದು ಬಹಳ ಸುಲಭ. ಏನು ಗೊತ್ತಿದೆ ಅದನ್ನು ಬರ್ಕೊಟ್ಬಿಡಿ, ಆ ಪುಸ್ತಕ ಕೊಟ್ಬಿಡಿ ಅಂತ. ಒಬ್ಬರಿಗೆ ತಿಳಿಸಿ ಹೇಳೋದಿದೆಯಲ್ಲ, ಆಗ ಇನ್ಫಾರ್ಮೇಷನ್ ಆಗಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋಲ್ಲ. ಅದನ್ನು ಜ್ಞಾನದ ಮಟ್ಟಕ್ಕೆ ಹೇಳಬೇಕು. ಉದಾಹರಣೆಗೆ ವಿದ್ಯುತ್ ಅಂದ್ರೇ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಒಬ್ಬ ಹಳ್ಳಿ ರೈತನಿಗೆ ವಿದ್ಯುತ್ತಿನ ಬಗ್ಗೆ ಹೇಳಬೇಕು ಅಂದರೆ ಹಾಗೆ ಹೇಳ್ತೀರಾ? ಈಕ್ವೇಷನ್ನು ಅದು ಇದು ಏನು ಬಳಸೋಂಗಿಲ್ಲ. ಪ್ರಸಿದ್ಧ ಭೌತಶಾಸ್ತ್ರಜ್ಞ, ಈ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅಂತ ಎಲ್ಲ ಬರೆದಿರ್ತಕ್ಕಂಥ ಸ್ಟೀಫನ್ ಹಾಕಿಂಗ್, ಆತ ಎವ್ರಿ ಈಕ್ವೇಷನ್ ರೆಡ್ಯೂಸಸ್ ದಿ ಸೇಲ್ಸ್ ಆಫ್ ದಿ ಬುಕ್ ಅಂತ ಹೇಳಿಬಿಟ್ಟು ಒಂದೇ ಈಕ್ವೇಷನನ್ನು ನಾನು ಹಾಕಿದ್ದೀನಿ, E=mc² ಅಷ್ಟೇನೆ ಅಂತ ಹೇಳಿಬಿಟ್ಟು. ಫುಟ್ನೋಟ್ಗಳು ಜಾಸ್ತಿ ಆದಷ್ಟು ಪುಸ್ತಕವನ್ನು ಓದೋದಿಲ್ಲ, ಪದ್ಯಗಳು ಜಾಸ್ತಿ ಆದಷ್ಟು ಓದೋಲ್ಲ. ಅದಕ್ಕೆ ನನ್ನ ಪುಸ್ತಕ ಯಾರೂ ಕೊಳ್ಳಲ್ಲ. ಎರಡೂ ಜಾಸ್ತಿ ನನ್ನ ಪುಸ್ತಕದಲ್ಲಿ. ಒಂದು ದೊಡ್ಡ ಸಮಾಸ ಇದ್ದರೆ ನೋಡಿ ಭಯಪಟ್ಟುಬಿಡ್ತಾರೆ. ಅಂದರೆ ಒಬ್ಬ ರೈತನಿಗೆ ವಿದ್ಯುತ್ತಿನ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ದವನಿಗೆ ವಿದ್ಯುತ್ತನ್ನು ಅವನ ಕೃಷಿಯ ಮಾಧ್ಯಮದಲ್ಲಿ ಹೇಳಬೇಕು, ಅದು ಜ್ಞಾನ, ಅನುಭವಜನ್ಯವಾದ ಜ್ಞಾನ. ಇಫ್ ಯು ರಿಯಲಿ ನೋ ಎ ಸಬ್ಜೆಕ್ಟ್ ಯು ಕ್ಯಾನ್ ಕಮ್ಯುನಿಕೇಟ್ ದಟ್ ಟು ಎನಿಬಡಿ ಅಟ್ ಎನಿ ಟೈಮ್ ಅಂತ. ನನಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬೇಕು, ಲ್ಯಾಪ್ಟಾಪ್ ಬೇಕು, ಪಾಮ್ ಟಾಪ್ ಬೇಕು, ಟಾಪು ಬಾಟಮು ಯಾವುದೂ ಬೇಕಾಗಿಲ್ಲ. ನಿರಾತಂಕವಾಗಿ ಸರ್ವಜ್ಞ ಭೂಪಾಲ ವಿಲೋಕನಾರ್ಥಂ ವೈದುಷ್ಯಮೇಕಂ ವಿದುಷಾಂ ಸಹಾಯಂ ಅಷ್ಟೇ, ಇನ್ನೇನೂ ಇಲ್ಲ ಅಂತ. ಈ ನಿರೀಹತೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಿದ್ದರೆ ನಮಗೆ ಅದರ ತತ್ವ ಗೊತ್ತಿದೆ ಅಂತ. ಗಾಯತ್ರಿಯ ಸ್ವರೂಪ ಅಂದರೆ ಅದೇನೆ. ಗಾಯತ್ರಿ ಮಂತ್ರದ ಪರಮಾರ್ಥವಾದರೂ ಇಷ್ಟೇ. ನಹ ಧಿಯಃ ಪ್ರಚೋದಯಾತ್ ಅಂತ, ನಮ್ಮ ಬುದ್ಧಿಗಳನ್ನು ಪ್ರೇರಿಸಲಿ ಅಂತ. ಆ ಆ್ಯಕ್ಟಿವೇಟೆಡ್ ವಿಸ್ಡಮ್ ಅಂತ ಯಾವುದಿದೆ ಅದರೊಳಗೆ ಎಲ್ಲವನ್ನು ಬಹಳ ಸೊಗಸಾಗಿ ವರ್ಣಿಸಬಹುದು. ನಾವು ಕೇಳಿದ್ದೀವಲ್ಲ ಕಥೆಗಳನ್ನು. ಸ್ವಾಮಿ ವಿವೇಕಾನಂದರು ಫುಟ್ಬಾಲಿನ ಕ್ರೀಡಾ ರೂಪದಲ್ಲಿ ವೇದಾಂತವನ್ನು ಪಾಠ ಹೇಳಿದರು ಅಂತ. ಯಾವುದನ್ನು ಯಾವ ರೀತಿಯಲ್ಲೂ ಮಾಡಬಹುದು. ಕವಿಗಳು ತಮ್ಮ ಕಾವ್ಯವನ್ನು ಅಷ್ಟು ಸಲೀಲವಾಗಿ ಬಹಳ ಸೊಗಸಾಗಿ ಮತ್ತೊಬ್ಬರಿಗೆ ಮುಟ್ಟಿಸುವುದು ಯಾಕೆ ಅಂತಂದರೆ ಅವರ ಜೀವನಕ್ಕೆ ಹತ್ತಿರವಾದ ಅಲಂಕಾರಗಳಿಂದ, ದೃಷ್ಟಾಂತಗಳಿಂದ ಮಾಡ್ತಾರೆ. ದೃಷ್ಟಾಂತವೂ ಒಂದು ಅಲಂಕಾರ ಅಂತ. ಪದ್ಮ ಸುಬ್ರಹ್ಮಣ್ಯಂ ಅವರು
ನನಗೆ ಹೇಳಿದ್ದು ಉಂಟು, ನಾನು ಹೇಳಿಯೂ ಇದ್ದೀನಿ ವೇದಿಕೆಯಲ್ಲಿ. ನನಗೆ ಅಯೋಗ್ಯರನ್ನ ಪುಂಡ ಪೋಕರಿಗಳನ್ನು ಪ್ರೇಕ್ಷಕರಾಗಿ ಕೊಡಿ, ನಾನು ಅವರಿಗೆ ಅದ್ವೈತ ವೇದಾಂತವನ್ನು ನರ್ತನದ ಮೂಲಕ ತೋರ್ಪಡಿಸ್ತೀನಿ ಅಂತ. ಬಾಲಮುರಳಿ ಕೃಷ್ಣ ಯಾವುದನ್ನು ಬೇಕಾದರೂ ಕೊಡಿ, ನಾನು ರಾಗ ಮಾಡ್ತೀನಿ ಅಂತಾರೆ. ಅಂದರೆ ಈ ಅಬ್ಸ್ಟ್ರಾಕ್ಷನ್ ಅನ್ನೋದು ಬಹಳ ಮುಖ್ಯ. ಅಬ್ಸ್ಟ್ರಾಕ್ಷನ್ ಇಸ್ ದಿ ಮೆಜರ್ ಆಫ್ ವಿಸ್ಡಮ್ ಅಂತ. ಅದು ಬರುವುದು ಯಾವಾಗ? ಈ ವಿಜ್ಞಾನವಾದಾಗ, ಪ್ರಜ್ಞಾನವಾದಾಗ ಬರುತ್ತದೆ. ಇಲ್ಲಿ ಗಾಯತ್ರಿ ಮಂತ್ರ ಸೋಮಾಹರಣ ಮಾಡುವುದರೆ ಅಮೃತತ್ವ ಅಂದರೆ ಅದು. ಆಗ ನಮಗೆ ಭಯ ಇರೋಲ್ಲ. ಅದಿಲ್ವೇ ಇದಿಲ್ವೇ, ಅದು ಹೇಗೆ ಇದು ಹೇಗೆ ಅನ್ನುವ ಈ ಅನ್ಯಾಶ್ರಯ ಹೊರಟೋಗುತ್ತೆ. ಅನ್ಯಾಶ್ರಯವನ್ನು ಕಳ್ಕೊಳ್ಳುವುದೇ ಜ್ಞಾನದ ಲಕ್ಷಣ. ಹೀಗಾಗಿ ಗಾಯತ್ರಿ ಅಮೃತತ್ವವನ್ನು ತಂದುಕೊಟ್ಟಿದ್ದು, ಅಮೃತವನ್ನು ಸೋಮವನ್ನು ತಂದುಕೊಟ್ಟಿದ್ದು ಅನ್ನೋದು ಆ ಅರ್ಥದಲ್ಲಿ ಹೀಗಿರುವಂಥದ್ದದು. ಅದನ್ನು ಅಷ್ಟು ಸುಂದರವಾದ ಒಂದು ಕಥೆಯಾಗಿ ವೇದ ಹೇಳುತ್ತದೆ. ಶತಪಥಾದಿ ಬ್ರಾಹ್ಮಣಗಳಲ್ಲಿ ನಾವು ಕಾಣ್ತೀವಿ ಅದನ್ನು. ಹಾಗೆ ಬರುವಾಗ ವಿಶ್ವಾವಸು ಅಂತಕ್ಕಂಥ ಒಬ್ಬ ಗಂಧರ್ವ ಅದನ್ನು ಲಪಟಾಯಿಸೋದಕ್ಕೆ ನೋಡಿದನಂತೆ. ಅದು ಬಹಳ ಸ್ವಾರಸ್ಯಕಾರಿಯಾಗಿದೆ. ಆಗ ದೇವತೆಗಳಿಗೆ ಸ್ವಲ್ಪ ಚಿಂತೆ ಆಯಿತಂತೆ. ಸೋಮವನ್ನು ವಿಶ್ವಾಸು ಲಪಟಾಯಿಸಿದರೆ ಗತಿ ಏನು ಅಂತ. ಸೋಮ ಅಮೃತತ್ವ, ಗಂಧರ್ವ ಅಂತಂದರೆ ಭೋಗ. ಈ ಭೋಗ ಅಮೃತತ್ವವನ್ನು ಅಪಹರಣ ಮಾಡಿದ್ರೆ ವೆನ್ ವಿಸ್ಡಮ್ ಈಸ್ ಮಿಸ್ಯೂಸ್ಡ್ ಫಾರ್ ಪ್ಲೆಷರ್, ಅಂದರೆ ಅಲೌಕಿಕವಾದ ವಿದ್ಯೆಗಳನ್ನು ಪಡ್ಕೊಂಡು ನಮ್ಮ ಯಾವುದು ಲೋಯರ್ ಎಂಡ್ಸ್ ಅಂತ ಯಾವುದಿದೆ, ಅಗ್ಗವಾದ ಅರ್ಥಗಳಿಗಾಗಿ ಅದನ್ನು ವಿನಿಯೋಗ ಮಾಡಿಕೊಂಡ್ರೆ ಅಂತ. ಮಂದ್ರಾದ ಮೋಹನ್ ಲಾಲನ್ನು ಜ್ಞಾಪಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಮೋಹನ್ ಲಾಲ್ ತನ್ನ ಸಂಗೀತ ವಿದ್ಯೆಯನ್ನು ಯಾವ ವಿನಿಮಯಕ್ಕಾಗಿ ಬಳಸ್ಕೊಂಡ ಅನ್ನೋದು ನಮಗೆಲ್ಲ ಗೊತ್ತೇ ಇರತಕ್ಕಂಥದ್ದು. ಗಾಂಧರ್ವ ಅಂದರೆ ಆ ರೀತಿಯಾದದ್ದು ಅಂತ. ಅಂದರೆ ಯಾವುದು ಚರ್ಮಕಾಮಕ್ಕೆ, ಅರ್ಥಕಾಮಕ್ಕಾಗಿ ಈ ಜ್ಞಾನ ವಿನಿಯೋಗವಾಗುವುದು ಅಂತ ನಮ್ಮಲ್ಲಿ ಕಂಡಿದ್ದೀವಿ. ಎಷ್ಟೆಷ್ಟೋ ದೊಡ್ಡವರು, ಮಹಾಜ್ಞಾನಿಗಳು, ಪೀಠಾಧಿಪತಿಗಳು, ವರೇಣ್ಯರು, ಪರಿವ್ರಾಜಕರು ಅನ್ಸ್ಕೊಂಡವರು ಎಲ್ಲರೂ ಕೂಡ ತಮ್ಮ ಆಸ್ಥಾನವನ್ನು, ಮಾನವನ್ನು, ವಿದ್ಯೆಯನ್ನು, ವಿವೇಕವನ್ನು ಇದೆ ಅಂತ ಭಾವಿಸ್ಕೊಂಡ್ರೆ ಯಾವುದಕ್ಕೋ ವಿನಿಮಯ ಮಾಡಿಕೊಳ್ತಕ್ಕಂಥದ್ದು. ಈ ವಿಶ್ವಾವಸು ಗಂಧರ್ವ ಹಾಗೆ ನುಂಗಿಬಿಟ್ರೆ ಗತಿ ಏನು ಅಂತ. ಆಗ ಆ ಉಷಾದೇವಿ ಹೇಳ್ತಾಳಂತೆ, ಯೋಚನೆ ಮಾಡಬೇಡಿ, ಉಷೋದೇವಿಯೇ ಸಾಕ್ಷಾತ್ ಗಾಯತ್ರಿ ಕೂಡ, ಸೂರ್ಯ ಶಕ್ತಿ. ಇವರಿಗೆ ಗಂಧರ್ವರಿಗೆ ಹೆಣ್ಣು ಅಂದರೆ ಹುಚ್ಚು ಮರಳು. ನಾನು ಸುಪರ್ಣ ರೂಪವನ್ನು ಬಿಟ್ಟು ಸ್ತ್ರೀ ರೂಪವನ್ನು ತಾಳ್ತೀನಿ, ತಾಳಿ ಆ ಸೋಮವನ್ನು ಪ್ರತ್ಯೇಕವಾಗಿಟ್ಟು ನಾನೇ ನಿಮ್ಮ ಹತ್ರಕ್ಕೆ ಬರ್ತೀನಿ, ಇನ್ನು ಸೋಮ ಯಾಕೆ ಅಂತ ಹೇಳಿ ಅಲ್ಲಿಗೆ ನಾನು ಬರ್ತೀನಿ, ಆಮೇಲೆ ಅವರಿಂದ ನಾನು ತಪ್ಪಿಸ್ಕೊಳ್ತೀನಿ ಅಂತ ಸೋಮವನ್ನು ಪಕ್ಕಕ್ಕೆ ಇಟ್ಟು ಸ್ತ್ರೀ ರೂಪದಲ್ಲಿ ಗಂಧರ್ವರ ಬಳಿಗೆ ಹೋಗಿ ಗಂಧರ್ವರು ತುಂಬ ಮರಳಾಗಿ ಸೋಮವನ್ನು ಕಸ್ಕೊಳ್ಳುವ ಮಾತೇ ಮರೆತುಬಿಟ್ರು. ಈ ಸ್ತ್ರೀ ರೂಪಕ್ಕೆ ಮರಳಾದರು. ಮರಳಾದ ಮೇಲೆ ಆ ತಕ್ಷಣ ಅದು ಕೃಷ್ಣಸಾರ ಮೃಗ ರೂಪದಿಂದ, ರೋಹಿತ ಮೃಗ ಅಂತ ಕೆಂಬಣ್ಣದ ಜಿಂಕೆಯ ರೂಪದಿಂದ ನೆಗೆದು ಓಡಿ ಹಾರಿ ಬಂದಳು ಅಂತ ಇಲ್ಲಿ ಮೋಹಿನಿ ಅವತಾರದ ಸೂಚನೆ ಕಾಣುತ್ತದೆ. ವಿಶ್ವಾವಸ್ವಾದಿ ಗಂಧರ್ವರು ಅಸುರರಿದ್ದಂತೆ. ಅಮೃತವನ್ನು ತಂದಾಗ ನಮಗೆ ಪಾಲು ಬೇಕು ಅಂತ ಕೇಳ್ತಾರೆ. ಆಗ ಮೋಹಿನಿ ಬೆಡಗು, ಬಿನ್ನಾಣ, ವನಪು, ವಯ್ಯಾರಗಳನ್ನೇ ತೋರಿಸ್ಬಿಟ್ಟು ದೇವತೆಗಳಿಗೆ ಅಮೃತವನ್ನು ಕೊಟ್ಟಿದ್ದು ಅಂತ ಮುಂದಿನ ಪುರಾಣ ಕಥೆಗೆ ಇಲ್ಲಿಯ ಬೀಜಾವಾಪ ಕಾಣಿಸುತ್ತದೆ. ನಮ್ಮ ಎಷ್ಟೋ ಪುರಾಣ ಕಥೆಗಳು, ಮುಖ್ಯವಾಗಿ ಭಾಗವತ, ವಿಷ್ಣು ಪುರಾಣ, ಹರಿವಂಶ, ಮಹಾಭಾರತಾದಿಗಳಲ್ಲಿ ಬರ್ತಕ್ಕಂಥವು ವೇದಗಳಲ್ಲಿಯೇ ಕಂಡು ಸಿಗ್ತಕ್ಕಂಥದ್ದು. ವೇದಗಳಲ್ಲಿಯೇ ಅದರ ಬೀಜಾವಾಪ ಇದೆ ಅಂತ ನಮಗೆ ಗೊತ್ತಾಗುತ್ತದೆ. ಇಷ್ಟೆಲ್ಲ ಆಕರ್ಷಕವಾದ ಕಥೆಗಳ ಬೀಜಾವಾಪ ಅಲ್ಲಿರುವಂಥದ್ದು. ಆಮೇಲೆ ದೇವತೆಗಳಿಗೆ ಆ ಸೋಮ ಲತೆಯನ್ನು ತಾನು ತನ್ನ ಉಗುರುಗಳಲ್ಲಿ, ಪಂಜಾಗಳಲ್ಲಿ ಹಿಡ್ಕೊಂಡು ಬಂದು ಆ ಗರುಡ ಕೊಟ್ಟಿದ್ದು ಅಂತ ನಮಗೆ ಪುರಾಣ ಕಥೆಗಳಲ್ಲಿ ಗೊತ್ತು. ವಿನತಾ ಕದ್ರು ಅವರ ಸಾಪತ್ನ್ಯ ಮಾತ್ಸರ್ಯ, ಸವತಿ ಸಂಬಂಧದ ಮಾತ್ಸರ್ಯದಿಂದ ದಾಸ್ಯ ಬಂದಿತ್ತು ವಿನತೆಗೆ. ದಾಸ್ಯಾಪನೋದನಕ್ಕಾಗಿ ಅಮೃತ ಬೇಕು ಅಂತ ಕದ್ರು ಪುತ್ರರಾದ ಸರ್ಪಗಳು ಕೇಳಿದ್ದು. ಸರ್ಪಗಳಿಗೆ ಏನೂ ಇಲ್ಲದೇನೆ ಇಷ್ಟು ಲೋಕಕಂಟಕತ್ವ ಇದೆ, ಇನ್ನು ಅಮೃತ ಬಂದರೆ ಏನು ಅಂತ ಗರುಡ ತರಲೇಬೇಕು ಅಂತ ಹೋಗಿ ತಂದ. ಸುಪರ್ಣ ಅಂದರೆ ಗರುಡನೇ, ಅದೇ ಗಾಯತ್ರಿ. ಆಮೇಲೆ ಆ ಸರ್ಪಗಳಿಗೆ ತಲುಪುವುದರೊಳಗೆ ಇಂದ್ರ ಅದನ್ನು ಮತ್ತೆ ಎತ್ತುಕೊಂಡು ಹೋದ ಅಂತ ಈ ರೀತಿಯಾದ ಎಷ್ಟೋ ಕಥೆಗಳು. ಸರ್ಪಗಳು ಭೋಗಿ, ಭೋಗ ಹೆಡೆ ಉಳ್ಳವು ಅಂದರೆ ಗಂಧರ್ವ, ಅಸುರ, ಭೋಗಿ, ಇಲ್ಲೆಲ್ಲ ಇರ್ತಕ್ಕಂಥ ಸಾಮ್ಯವನ್ನು ನಾವು ಕಾಣಬೇಕು. ಭುಜಂಗ ಅಂತಲೂ ಸರ್ಪವನ್ನು ಹೇಳ್ತೀವಿ. ಭುಜಂಗ ಅನ್ನೋದಕ್ಕೆ ಲಂಪಟ ಅಂತಲೂ ಅರ್ಥ ಇದೆ ಸಂಸ್ಕೃತದಲ್ಲಿ. ಬಾಣಭಟ್ಟ ಹರ್ಷನ ಆಸ್ಥಾನಕ್ಕೆ ಹೋದಾಗ ಮಹಾನಯಂ ಭುಜಂಗ, ಇವನು ಮಹಾ ಲಂಪಟ, ಲಫಂಗ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲ
ಮದುವೆಯಾಗಿ ಒಳ್ಳೆ ಹೆಂಡತಿ ಇರುವಾಗ ದಾರ ಪರಿಗ್ರಹಾತ್ ಕಾಮೇ ಭುಜಂಗತ, ದಾರ ಪರಿಗ್ರಹಾತ್ ಅಭ್ಯಾಗಾರಿಕೋಸ್ಮಿ ಕಾಮೇ ಭುಜಂಗತ ಅಂತೆಲ್ಲ ಹೇಳ್ತಾನೆ. ಅಂದರೆ ಇಷ್ಟು ಅರ್ಥಛಾಯೆಗಳೆಲ್ಲ ವೇದದಿಂದ ಆಮೇಲಿನ ಲೋಕಕ್ಕೆ ಬೆಳೆದು ಬಂದಿದೆ ಎನ್ನುವುದು ಗೊತ್ತಾಗುತ್ತದೆ. ಈ ಒಂದು ಸೋಮ ಜೀವ ಪೋಷಕವಾದ ದ್ರವ್ಯ, ಅಮೃತತ್ವದ ದ್ರವ್ಯ ಅಂತ. ಮತ್ತು ಸೋಮ ಭೌತಿಕವಾಗಿ ಒಂದು ಲತೆ, ಒಂದು ಶ್ರಬ್, ಪೊದೆ. ಆ ಪೊದೆ ಹೆಬ್ಬೆರಳ ಗಾತ್ರದ ದಂಟುಗಳನ್ನು ಬಿಟ್ಟಿರುತ್ತದೆ. ಅದರಲ್ಲಿ ಗಂಟುಗಳು ಇರುತ್ತವೆ. ನೀರಿನಲ್ಲಿ ನೆನೆಸಿ ಮೂಜವತ್ ಪರ್ವತ ಮೊದಲಾದ ಹಿಮಾಲಯದ ಪರ್ವತ ಶ್ರೇಣಿಗಳ ತಪ್ಪಲಲ್ಲಿ, ಕೆಲವೊಂದು ಸರೋವರಗಳ ಸುತ್ತಲಲ್ಲಿ ಬೆಳೀತಕ್ಕಂಥದ್ದನ್ನು ಬಂಡಿಗಳಲ್ಲಿ ತೆಗೆದುಕೊಂಡು ಬಂದು ಸೋಮಾಹರಣ ಮಾಡ್ತಾರೆ ಅಂತ ಹೀಗೆಲ್ಲ ಯಜ್ಞಗಳಲ್ಲಿ ಉಂಟು. ಅದು ತುಂಬ ಸ್ಟ್ರಾಂಗ್ ಸ್ಟಿಮ್ಯುಲೆಂಟ್. ಅದನ್ನು ನೀರು ಸೇರಿಸಿ ಲೈಟ್ ಮಾಡಬೇಕು, ಡೈಲ್ಯೂಟ್ ಮಾಡಬೇಕು. ಅದನ್ನು ಒಂದು ಚಮಚದಷ್ಟು ಕುಡಿಯಬೇಕು. ಅದು ಹುಳಿತು ಬಂದಾಗ, ಹುಳಿಯಾದಾಗ ಅದನ್ನು ಕುಡಿಯಬಾರ್ದು. ಹುಳಿಯಾದಾಗ ಕುಡಿದು ಇಂದ್ರ ಹುಚ್ಚುಚ್ಚಾಪಟ್ಟೆ ಆಡದ ಅಂತಕ್ಕೆಲ್ಲದೆಲ್ಲ ಬರುತ್ತೆ. ಅಂದರೆ ಅಲ್ಟಿಮೇಟ್ಲಿ ಅದು ಒಂದು ಮಾದಕ ದ್ರವ್ಯವಲ್ಲ, ಆಮೋದಕ ದ್ರವ್ಯ. ಅದು ಹದಗೆಟ್ಟಾಗ ಮಾದಕ ದ್ರವ್ಯವಾಗುತ್ತದೆ. ಅದೊಂದು ಒಳ್ಳೆಯ ಪ್ರೇರಣೆ. ಲೋಕದ ಭೋಗಗಳಾದರೂ ಅಷ್ಟೇ, ಜೀವ ಪೋಷಕ ದ್ರವ್ಯವಾದರೂ ಒಂದು ಹದದಲ್ಲಿ ತೆಗೆದುಕೊಂಡ್ರೆ ಚೆನ್ನ. ಆಯುರ್ವೇದಾದಿಗಳಲ್ಲಿ ಬರುತ್ತದೆ, ತುಪ್ಪ ಒಂದು ಮಟ್ಟದಲ್ಲಿ ತಿಂದರೆ ತುಂಬ ಒಳ್ಳೆಯದು, ಆಯುರ್ವೈ ಘೃತಂ ಅಂತ ವೇದವೇ ಹೇಳುತ್ತದೆ ಅಂತ. ತುಂಬ ಉತ್ತಮವಾದದ್ದು ಅಂತ ಆಯುರ್ವೇದ ಪಂಡಿತರುಗಳದನ್ನು ಹೇಳ್ತಾರೆ. ಪಾಶ್ಚಾತ್ಯ ವೈದ್ಯಕದಲ್ಲಿ ಹಾಗೆ ಹೇಳೋಲ್ಲ. ಆದರೆ ಅವರಿಗೆ ತುಪ್ಪ ಅನ್ನುವುದೇ ಗೊತ್ತಿಲ್ಲ ಅಂತ ಕೂಡ ಆಯುರ್ವೇದ ವೈದ್ಯರು ಹೇಳ್ತಾರೆ. ಅವರಿಗೆ ಬೆಣ್ಣೆಯು ಮಜ್ಜಿಗೆಯನ್ನು ಮಾಡಿ, ಅಂದರೆ ಮೊಸರನ್ನು ಹೆಪ್ಪು ಮಾಡಿ ಅದನ್ನು ಕಡೆದು ಬಂದದ್ದಲ್ಲ, ಅವರು ಹಾಲಿನಿಂದಲೇ ತೆಗಿತಾರೆ. ಹಾಲು ಮೊಸರಾದ ಮೇಲೆ ಬರುವ ಬೆಣ್ಣೆ ಬೇರೆ, ಹಾಲಿಂದಲೇ ಬರುವ ಬೆಣ್ಣೆ ಬೇರೆ. ಇವರಿಗೆ ಬೆಣ್ಣೆಯೇ ಸರಿಯಾಗಿ ಗೊತ್ತಿಲ್ಲ ಅಂತ. ಮತ್ತು ಅವರು ಗ್ರೀಕರು ಮೊದಲುಗೊಂಡು ಚೀಸ್ ಮಾಡುವುದು, ಬೆಣ್ಣೆ ಮಾಡುವುದು ಇತ್ಯಾದಿಗಳನ್ನು ಕಲಿತಿದ್ದು ಬೇರೆಯವರಿಂದ ಅಂತ ನಮಗೆ ಪ್ರಾಚೀನ ಇತಿಹಾಸಗಳಿಂದ ಕೂಡ ಗೊತ್ತಾಗುತ್ತದೆ. ಆ ಬೆಣ್ಣೆ ಮತ್ತು ತುಪ್ಪ ಆದದ್ದು ಅಂತ ಒಂದೊಂದು ಸಂದರ್ಭದಲ್ಲಿ ರೂಪಾಂತರ ಪಡೆಯುವಾಗ ದ್ರವ್ಯಗುಣ ಬೇರೆದು ಆಗುತ್ತದೆ ಅಂತ ಆಯುರ್ವೇದ ಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಅದು ಒಂದು ಎಣೆಮೀರಿ ತಿಂದರೆ ಏನಾದೀತು. ಹೀಗೆ ಒಂದು ಸುಖಕ್ಕೆ, ಸಂತೋಷಕ್ಕೆ ಧರ್ಮದ ಪರಿಮಿತಿ, ಚೌಕಟ್ಟು ಅದೆಲ್ಲ ಉಂಟು ಅಂತ ಅನ್ನೋದು ಗೊತ್ತಾಗುತ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಪರಿಭಾವಿಸಬೇಕು. ವಿವಾಹ ಸೂಕ್ತ ಎಷ್ಟು ಮಟ್ಟಿಗೆ ಜಗತ್ಪೋಷಕವಾಗಿ, ಜೀವಪೋಷಕವಾಗಿ ಇದೆ ಮತ್ತು ಎಲ್ಲಿ ಜೀವ ಮಾಂದ್ಯವನ್ನು ತಳೆದು ಮತ್ತವಾಗಿ ಹದಗೆಡುತ್ತದೆ ಅನ್ನುವುದರ ಸೂಚನೆಯನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ಗೃಹಸ್ಥಾಶ್ರಮವೇ ಒಂದು ರೀತಿಯಲ್ಲಿ ಜಗತ್ತನ್ನು ಕಾಪಾಡತಕ್ಕಂಥದ್ದು ಅಂತ. ಒಬ್ಬರಿಗಿನ್ನೊಬ್ಬರು ಅನ್ಯೋನ್ಯವಾಗಿ ಭಾವದಿಂದ ಇದ್ದಾಗ ಅವರಿಂದ ಲೋಕಕ್ಕೆ ಒಳಿತಾಗುತ್ತದೆ ಮತ್ತು ತನ್ಮೂಲಕವಾಗಿ ಲೋಕ ಸುಸ್ಥಿತಿಗೆ ಕೂಡ ಬರುತ್ತದೆ ಅಂತ. ಇವೆಲ್ಲ ಗೃಹಸ್ಥಾಶ್ರಮ ಸರ್ವೋಪಕಾರ ಕ್ಷಮಾಶ್ರಮ ಅಂತ ಕಾಳಿದಾಸ ಹೇಳುವಂಥದ್ದು. ಮನ್ವಾದಿ ಸ್ಮೃತಿಗಳಲ್ಲಿ ಕೂಡ ಮಿಕ್ಕೆಲ್ಲ ಆಶ್ರಮಗಳು ಇವುಗಳನ್ನು ಅವಲಂಬಿಸಿ ಬದುಕುತ್ತವೆ ಅಂತ, ಸಸ್ಟೆನೆನ್ಸ್ ಅಂತ. ಇಲ್ಲಿ ಕಾಣಬೇಕಾದ್ದೇನೆಂದರೆ, ಒಬ್ಬ ಲೋಕಕ್ಕೆ ಬೇಕಾದ ಕೆಲಸ ಮಾಡಿಕೊಂಡು ಇದ್ದಾನೆ ಅಂದರೆ ಅಲ್ಲಿಗೆ ಗಾರ್ಹಸ್ಥ್ಯ ಬಂತು. ಒಂದು ಸಂಸಾರ, ಹೆಂಡತಿ ಮಕ್ಕಳು, ಗಂಡ ಮಕ್ಕಳು ಅನ್ನುವುದೇ ಅರ್ಥ ಅಂತಲ್ಲ. ಒಬ್ಬರು ಒಂದು ವ್ಯವಸ್ಥೆ ಅಂತ ಮಾಡಿಕೊಂಡು, ಮನೆ ಅಂತ ಮಾಡಿಕೊಂಡ್ರೆ ಗೃಹಸ್ಥರೇ. ಯಾರಾದರೂ ಅಷ್ಟೇ, ಬಂದವ್ರನ್ನ ಹೋದವ್ರನ್ನ ಆಧರಿಸ್ತಾರೆ ಅಂದರೆ ಅಲ್ಲಿಗೆ ಮುಗೀತು, ಆತಿಥ್ಯ ಮುಗೀತು. ಅವರು ಒಂದು ಕಡೆ ಕೆಲಸ ಮಾಡ್ತಾರೆ, ಇನ್ನೊಂದಿಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ಒಂದು ಕಡೆಯಿಂದ ಅವರು ಎಂಪ್ಲಾಯಿ, ಇನ್ನೊಂದು ಕಡೆಯಿಂದ ಎಂಪ್ಲಾಯರ್ನು, ಒಂದು ಕೈಯಲ್ಲಿ ಪಡ್ಕೊಳ್ತಾರೆ, ಇನ್ನೊಂದು ಕೈಯಲ್ಲಿ ಯಾರಿಗೋ ಕೊಡ್ತಾರೆ ಅಂತಂದರೆ ದೇ ಆರ್ ಬಿಕಮಿಂಗ್ ಪಾರ್ಟ್ ಆಫ್ ದಿ ಕಾಸ್ಮಿಕ್ ಸೈಕಲ್. ಅಂದರೆ ವಿಶ್ವದ ಮಹಾವಿಸ್ತೃತವಾದ ಸರಪಣಿಯಲ್ಲಿ ಅವರು ಒಂದು ಕೊಂಡಿಗಳಾಗಿದ್ದಾರೆ ಅಂತ. ಹಾಗಲ್ಲದೆ ಯಾರಿಗೆ ಸಂಪಾದನೆ ಇಲ್ಲ, ವಿತರಣೆ ಇಲ್ಲ, ಎರಡೂ ಎಂಡ್ಸ್ ಇಲ್ಲವೋ ಅಂಥವರು ಬ್ರಹ್ಮಚರ್ಯಾದಿ ಬೇರೆ ಆಶ್ರಮಗಳಲ್ಲಿದ್ದು ಕ್ರಮೇಣ ಈ ರೀತಿಯಾಗಿ ಬರ್ತಾರೆ ಅಂತ. ಅಂದರೆ ಪಡ್ಕೊಳ್ಳುವ ಕೊಡುವ ಎರಡು ತುದಿಗಳು ಇವೆ ಅಂತನ್ನುವುದಾದರೆ ಮಾತ್ರ ಹೀಗೆ ಅಂತ ನಾವು ತಾತ್ಪರ್ಯದಲ್ಲಿ ಗ್ರಹಿಸಬಹುದು. ಸೋಮೇನಾದಿತ್ಯ ಬಲಿನಃ ಸೋಮೇನ ಪೃಥಿವೀಮಹಿ ಅಥೋ ನಕ್ಷತ್ರಾಣಾಮೇಷಾಂ ಉಪಸ್ಥೆ ಸೋಮ ಆಹಿತಃ. ಈ ಮಂತ್ರದಲ್ಲಿ ಸೋಮನ ಪ್ರಭಾವದಿಂದಲೇ ಅದಿತಿಪುತ್ರರಾದ ದೇವತೆಗಳು ಶಕ್ತಿವಂತರಾಗಿದ್ದಾರೆ, ಭೂಮಿಗೂ ಬಲ ಬಂದಿದೆ. ಈ ರಸಾತ್ಮಕವಾದ ಸೋಮ ಯಾವುದುಂಟು ಅದು ನಕ್ಷತ್ರಗಳ ಸಮೀಪದಲ್ಲಿ ಉಂಟು, ದ್ಯುಲೋಕದಲ್ಲಿ ಉಂಟು ಅಂತ. ನಕ್ಷತ್ರಗಳು ಜ್ಯೋತಿರ್ಮಯವಾದಂಥವು, ಹಾಗಾಗಿ ಅವುಗಳ ಸ್ಥಾನ ದೊಡ್ಡದು ಅಂತ. ಆಮೇಲೆ ಸೋಮಂ ಮನ್ಯಂತೆ ಪಪಿವಾನ್ಯತ್ ಸಂಪಿಷಂತಿ ಓಷಧಿಂ ಸೋಮಂ ಯಂ ಬ್ರಹ್ಮಾಣೋ ವಿದುಃ ತಸ್ಯ ಅಶ್ನಾತಿ ಕಶ್ಚನ.
ಯಾವುದು ಲತಾರೂಪದ ಸೋಮ ಇದೆ, ಬಳ್ಳಿ ರೂಪದ್ದು, ಪೊದೆ ರೂಪದ್ದು, ಅದನ್ನು ಹಿಂಡ್ತಾರೋ ಅದನ್ನು ಆ ಲೌಕಿಕವಾದ ರಸವನ್ನೇ ಸೋಮ ಅಂತ ಅಂದುಕೊಂಡಿದ್ದಾರೆ. ಓಷಧಿಂ ಯತ್ ಸೋಮಂ ಸಂಪಿಂಶಂತಿ ಅಂದರೆ ಬಳ್ಳಿಯ ಪೊದೆಯ ರೂಪದ್ದನ್ನು ಹಿಂಡ್ತಾರೋ ಅದನ್ನೇ ಸೋಮಂ, ನಿಜವಾದ ಸೋಮ ಅಂತ ಅಂದುಕೊಳ್ತಾರೆ. ಪಪಿವಾನ್ ಕುಡಿದವರು ಅದನ್ನು. ಆದರೆ ಎಂ ಸೋಮಂ ಬ್ರಹ್ಮಾಣ ವಿದುಹು ತಸ್ಯ ಕಶ್ಚನ ನ ಅಶ್ನಾತಿ. ಯಾವ ಸೋಮವನ್ನು ಜ್ಞಾನಿಗಳು ತಿಳಿದಿದ್ದಾರೋ ಅದು ಈ ಥರ ಕುಡಿಯುವಂಥ ಸೋಮ ಅಲ್ಲ ಅಂತ. ಅಂದರೆ ಇಲ್ಲಿ ನಾವು ತುಂಬ ಬಾರಿ ಕೇಳ್ತೀವಿ, ಬಿಡಿ ವೇದ ಅಂದರೆ ಸೋಮರಸ ಕುಡ್ಕೊಂಡಿದ್ದು, ಸೋಮರಸ ಅಂದರೆ ಈ ಹೊತ್ತಿನ ಹೆಂಡ, ಗಾಂಜಾ, ಅಫೀಮು, ವಿಸ್ಕಿ ಮೊದಲಾದದ್ದೆಲ್ಲ ಹೇಳ್ತಾರೆ. ಒಂದರ್ಥಕ್ಕೆ ಅದು ಇರ್ಬೋದೇನೋ, ಇರಲಿ, ತೊಂದರೆ ಇಲ್ಲ. ಆದರೆ ವೇದ ಹೇಳೋಕೆ ಹೊರಟಿದ್ದು ಅದಲ್ಲ ಅಂತ. ನೀವು ಅನ್ನಮಯವಾದ ಜಗತ್ತನ್ನು ಪರಮಾರ್ಥ ಅಂತ ಇಟ್ಕೊಳ್ಬೇಡಿ, ಅದು ಒಂದು ಹಂತ, ಅಧ್ಯಾರೋಪ. ಆಮೇಲೆ ಅಪವಾದ, ಅನ್ನಮಯ ಹೋಗಿ ಪ್ರಾಣಮಯವಾಗಿ, ಅದು ಮನೋಮಯವಾಗಿ, ಅದು ವಿಜ್ಞಾನಮಯವಾಗಿ, ಕಟ್ಟ ಕಡೆಗೆ ಆನಂದಮಯವಾಗುತ್ತದೆ. ಸೋಮ ಅಂದರೆ ಆನಂದ ಸ್ವರೂಪ ಅಂತ. ಎಷ್ಟೆಷ್ಟು ಅನ್ಯ ಸಾಪೇಕ್ಷತೆಯಿಂದ ಆನಂದ ಬರುತ್ತದೆಯೋ ಅಷ್ಟೆಷ್ಟು ಅದು ಅವರ ಹೀನ, ಲೋಯರ್ ಅಂತ. ಎಷ್ಟೆಷ್ಟು ಅನ್ಯ ನಿರಪೇಕ್ಷವಾಗಿ ಬರ್ತದೋ, ಅನ್ಯ ಅನ್ನುವಾಗ ಜಗತ್ತು ಅಂದರೆ ಅಲ್ಟಿಮೇಟ್ಲಿ ಈ ಜಗತ್ತಿನಲ್ಲಿ ಹೈರ್ ಎನರ್ಜಿ ಮೆಟೀರಿಯಲ್ಸ್ ಅಂತೀವಿ. ಎಷ್ಟೆಷ್ಟು ಸಿಸ್ಟಮ್ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅಷ್ಟೆಷ್ಟು ಮಟ್ಟಿಗೆ ನಮ್ಮ ಆನಂದ ಕೀಳುಮಟ್ಟದ್ದು, ನಮ್ಮ ಸುಖ ಕೀಳುಮಟ್ಟದ್ದು. ಎಷ್ಟೆಷ್ಟು ಕಡಿಮೆ ಆಗ್ತಾ ಹೋಗುತ್ತೋ ಅಷ್ಟೆಷ್ಟು ಮೇಲ್ಮಟ್ಟದ್ದು ಅಂತ. ಅಂದರೆ ಎಕೋ ಫ್ರೆಂಡ್ಲಿ ವೇ ಆಫ್ ಲೈಫ್ ಈಸ್ ಫಾರ್ ಬೆಟರ್ ದ್ಯಾನ್ ಎಕೋ ಅನ್ಫ್ರೆಂಡ್ಲಿ ವೇ ಆಫ್ ಲೈಫ್ ಅಂತ. ಪರಿಸರಕ್ಕೆ ಅಲ್ಲಿ ಮತ್ತೆ ಮತ್ತೆ ಗೊತ್ತಾಗುತ್ತದೆ ಹೆಚ್ಚೆಚ್ಚು ವಸ್ತುಗಳನ್ನು ಆಶ್ರಯಿಸುವುದು ಕಡಿಮೆ ಆಗ್ತಾ ಬರುತ್ತದೆ ಅಂತ. ನೋಡ್ತಾ ಬಂದರೆ ಗೊತ್ತಾಗುತ್ತದೆ. ಏನಿಲ್ಲ, ಸರಳವಾದ ಒಂದು ಉದಾಹರಣೆ ಕೊಡುವುದಿದ್ದರೆ, ಅಮೆರಿಕದಂಥ ದೇಶಗಳಲ್ಲಿ ಜನಕ್ಕೆ ಹ್ಯಾಂಡ್ ಕರ್ಚೀಫೇ ಇಲ್ಲವೇನೋ, ಕರವಸ್ತ್ರವೇ ಇಲ್ಲವೇನೋ. ನನ್ನ ಸ್ನೇಹಿತರು ಗೌತಮ್ ಅದನ್ನು ಹೇಳ್ತಾನೆ ಇರ್ತಾರೆ. ಅವರ ಕಚೇರಿಯಲ್ಲೂ ತುಂಬ ಜನಕ್ಕೆ ಕರವಸ್ತ್ರ ಇಲ್ವಂತೆ, ಟಿಶ್ಯೂ ಪೇಪರ್ ಇದೆಯಲ್ಲ ಅಂತ. ಒಂದು ಕರವಸ್ತ್ರವನ್ನು ದಿವಸಕ್ಕೊಮ್ಮೆ ಒಗಿಬಹುದು, ಅದಕ್ಕೆಷ್ಟು ಒಂದು ಮಗ್ಗು ನೀರು ಬೇಕಾದೀತು. ಅದೇ ದಿವಸಕ್ಕೊಂದು 30 ಸರ್ತಿ ಆ ಟಿಶ್ಯೂ ಪೇಪರ್ನ ಬಳಸುವುದಾದರೆ ಅದನ್ನು ನಿರ್ಮಾಣ ಮಾಡೋದಕ್ಕೆ ಎಷ್ಟು ನೀರು, ಎಷ್ಟು ಶಕ್ತಿ, ಏನೆಲ್ಲ ಬೇಕಾಗುತ್ತದೆ ಅಂತ ನೋಡಿದಾಗ ಇಷ್ಟರ ಮಟ್ಟಿಗೆ ಅವರ ಆನಂದ, ಅವರ ಕ್ಲೆನ್ಲಿನೆಸ್ಸಿಂದ ಬರುವ ಆನಂದ ಹೀನವಾದದ್ದು ಅಂತ. ಒಂದು ಕರವಸ್ತ್ರವನ್ನು ಇಟ್ಕೊಂಡು ಯಾವನು ಬದುಕ್ತಾನೆ ಅವನ ಆನಂದ ಪ್ರಮಾಣ ಜಾಸ್ತಿ. ಹ್ಯಾಂಡ್ ಕರ್ಚೀಫಿಂದ ಮೊದಲುಗೊಂಡು ಎಷ್ಟು ಎತ್ತರಕ್ಕೂ ಇಲ್ಲಕ್ಕೆ ತೆಗೆದುಕೊಂಡು ಹೋಗ್ಬೋದು, ಆ ಮಟ್ಟಕ್ಕಾಗುತ್ತದೆ. ಅಂದರೆ ವಿವಾಹ ಸೂಕ್ತ ಕುಟುಂಬವನ್ನು ಕುರಿತು ಹೇಳುವಾಗಲೇ ಸೋಮ, ಆನಂದ, ಅಮೃತ, ರಸ ಅಂದರೆ ನೀವು ಯಾವುದೋ ಕುಡಿದು ಉಜಾಡಿದ್ದೋಗುವಂತೆ ಮಜಾ ಉಡಾಯಿಸೋದು ಅಂತ ಏನು ಮಾಡ್ತಿದ್ದೀರಾ ಅದು ಅಂತಲ್ಲ. ಅಲ್ಲಿ ಒಂದು ಸಂಕೇತವನ್ನು ಹೇಳಿದ್ದೀವಿ ಅಷ್ಟೇ, ಮತ್ತು ಯಾವುದೂ ಅಲ್ಲ. ಯಜ್ಞ ಅಂತಂದರೆ ಬೆಂಕಿನಲ್ಲಿ ತುಪ್ಪ ಸುರಿಯೋದು ಅಂತಲೇ ಮಾಡಿಕೊಂಡು ನಮ್ಮ ಎಷ್ಟೆಷ್ಟು ಅತಿರುದ್ರ, ಮಹಾರುದ್ರ, ಆಯುಧ ಚಂಡಿ ಹೋಮ ಮಾಡ್ತಾನೆ ಇರ್ತಾರೆ, ಕೋಲಾಹಲವಾಗಿ ಮಾಡ್ತಾ ಇರ್ತಾರೆ. ಎಲ್ಲಿವರೆಗೂ ಮಾಡ್ತಾರೆ ಅಂದರೆ ಪೂರ್ಣಾಹುತಿಗೆ ಯಾರು ಒಬ್ಬರು ಒಂದಿಷ್ಟು ಹಾಕಿದ್ರೆ ಸಾಕು, ಎಲ್ಲರ ಕೈಯಿಂದಲೂ ತೆಗೋತಾರೆ. ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಳ್ತಾರೆ. ಖರ್ಜೂರದಿಂದ ಮೊದಲುಗೊಂಡು ಅಕ್ರೋಟ್ವರೆಗೂ, ಅಕ್ಷೌಟ ಅಂತ ಕರಿತೀವಲ್ಲ, ಅಲ್ಲಿವರೆಗೂ ಎಲ್ಲ ಡ್ರೈ ಫ್ರೂಟ್ಸು ತೆಗೆದುಕೊಳ್ತಾರೆ. ಬ್ಲೌಸ್ ಪೀಸ್ ಅಂತೆ, ಸೀರೆ ಅಂತೆ, ಮತ್ತೊಂದಂತೆ, ಮಗದೊಂದಂತೆ ತೆಗೆದುಕೊಂಡು ಒಂದು ಬೆಟ್ಟದ ಗಾತ್ರ ಮಾಡಿಬಿಟ್ಟು ಹಾಕ್ತಾರೆ. ಅದು ಪಚನವಾಗಲಿ ಅಂತ ಇನ್ನಷ್ಟು ತುಪ್ಪ ಸುರಿತಾರೆ. ಪುಸ್ತಕ ಶ್ರೌತಿಯಾಗಗಳಲ್ಲಿ ಇಷ್ಟು ದೊಡ್ಡ ಜ್ವಾಲೆ, ಇಷ್ಟು ದೊಡ್ಡ ದ್ರವ್ಯ ವಿತರಣ ಇಲ್ಲವೇ ಇಲ್ಲ, ಸಂಕೇತವಾಗಿ ಬರ್ತದೆ. ನನ್ನದಲ್ಲ ಅನ್ನುವುದನ್ನು ಅಭ್ಯಾಸ ಮಾಡ್ಕೊಳ್ಳೋಕ್ಕಿರ್ತಕ್ಕಂಥದ್ದು ಅಂತ. ಯಾರಿಗಾದ್ರೂ ನಾವು ಪ್ರೆಸೆಂಟೇಷನ್ ಕೊಟ್ಟರೆ ನಮ್ಮ ಪ್ರೀತಿಯ ವ್ಯಕ್ತೀಕರಣಕ್ಕೆ ಅದೇನೋ ಸಂಕೇತ ರೂಪವಾದದ್ದು, ಅದು ಇಡೀ ಅವ್ರ ಜೀವನವನ್ನೇ ಸಾಗಿಸಬೇಕಾದಷ್ಟು ಇರಬೇಕು ಅಂದರೆ ಹೇಗೆ ಸಾಧ್ಯ? ಒಂದು ಸಣ್ಣದ್ದೋ ಪುಟ್ಟದ್ದೋ ಕೊಡ್ತೀವಿ. ವಾಲ್ಮೀಕಿ ರಾಮಾಯಣವನ್ನು ಲವಕುಶರ ಬಾಯಿಂದ ಋಷಿ ಸಭೆಯಲ್ಲಿ ಮೊದಲಿಗೆ ಹಾಡಿಸಿದಾಗ ರಾಮಾಯಣದ 3ನೇ ಸರ್ಗದಲ್ಲಿ ಬರ್ತದೆ, ಒಬ್ಬ ಋಷಿ ತನ್ನ ಯಜ್ಞೋಪವೀತವನ್ನೇ ತೆಗೆದುಕೊಟ್ಟನಂತೆ, ಇನ್ನೊಬ್ಬ ಋಷಿ ತಾನು ಕೂತಿರ್ತಕ್ಕಂಥ ಚಾಪೆಯನ್ನೇ ತೆಗೆದು ಬ್ರಸಿ ಅದನ್ನು ತೆಗೆದುಕೊಟ್ಟನಂತೆ, ಮತ್ತೊಬ್ಬ ಕಮಂಡಲವನ್ನು ತೆಗೆದುಕೊಟ್ಟ. ತಮ್ಮಲ್ಲಿ ಇರೋದೇನೋ ಕೊಡ್ತಾರೆ. ಏನು ಲವಕುಶರಿಗೆ ಜಹಗೀರ್ ಕೊಡೋದಕ್ಕೆ ಸಾಧ್ಯವಾಗುತ್ತಾ? ಜಯಲಲಿತಾ ಆಸ್ತಿ ಎಲ್ಲ ಕೊಡೋಕ್ಕೆ ಸಾಧ್ಯವಾಗುತ್ತಾ? ಆಗುವಂಥದ್ದಲ್ಲ. ಇನ್ನೊಬ್ಬ ಋಷಿ ಪಾಪ ತನ್ನ ಕೌಪಿನವನ್ನೇ ತೆಗೆದುಕೊಟ್ಬಿಟ್ಟಂತೆ. ಮತ್ತೊಬ್ಬ ಋಷಿಗೇನೂ ಇಲ್ಲ, ಚೆನ್ನಾಗಿ ಬಾಳ್ರಪ್ಪ ಅಂತ ಆಶೀರ್ವಾದ ಮಾಡಿದಂತೆ. ಅಂದರೆ ನಾವು ಗಿಫ್ಟ್ ಅಂತನ್ನುವುದನ್ನು ಅದು ಡಾಲ್ ಅಂತ ಅಂದ್ಕೊಂಡ್ಬಿಟ್ರೆ ಕಷ್ಟ. ಅಮೇರಿಕಾದ ದೇಶಗಳಲ್ಲಿ ಉದ್ಯೋಗ ಇಲ್ಲದೆ ಇದ್ದವರು ಕೊಡ್ತಾರಲ್ಲ,
ಮಾಸಾಶನದ ತರಹ. ಹಾಗಲ್ಲ, ಅದು ಪ್ರೀತಿಯ ದ್ಯೋತನದ ಸಂಕೇತ. ಹಾಗೆ ಯಾವುದು ಕೊಟ್ಟರು ಅವರಿಗೆ ಇಡೀ ದಿವಸ ಆಗುವಷ್ಟು ಊಟಕ್ಕೆ ಬೇಕಾದಷ್ಟು ಕೊಡೋಕ್ಕಾಗತ್ಯ. ಸ್ವೀಟ್ ಅಂತಂದರೆ ಒಂದು ತುಂಡು ಕೊಡ್ತಾರೆ, ಎಷ್ಟು ಜನಕ್ಕೆ ಕೊಟ್ಟರು ಹಂಚಿಕೊಂಡ್ರು ಅನ್ನುವಂಥದ್ದು. ಹೀಗಾಗಿ ಯಜ್ಞದಲ್ಲಿ ಇರುವುದು ಆ ಸಂಕೇತ. ಆ ಸಂಕೇತಕ್ಕಾಗಿ ಸೋಮ ಪ್ರಾಶನ, ಸೋಮ ಸ್ವೀಕಾರ ಅಂತಂದರೆ ಅದೊಂದು ಸಂಕೇತ, ಇನ್ಯಾವುದೂ ಅಲ್ಲ. ಅಷ್ಟು ಸಂಕೇತದಿಂದ ಅಂದರೆ ನೀವು ಸ್ಟಿಮ್ಯುಲಸ್ ಅಂತ ಯಾವುದಿದೆ ಆ ಅಡಿಕ್ಷನ್ ಮಟ್ಟಕ್ಕೆ ತೆಗೆದುಕೊಳ್ಬೇಡಿ, ಸ್ಟಿಮ್ಯುಲೆಂಟ್ ಮಟ್ಟಕ್ಕೆ ತೆಗೆದುಕೊಳ್ಳಿ ಅಂತ. ಜಪಾನ್ನಲ್ಲಿ ಒಂದು ಪೇಯ, ಬೆವರೇಜ್ ಅಂತ ಕರೆಯುವಂಥ ಈ ಟೀನ ಝೆನ್ ಮಾಸ್ಟರ್ಸು ಅದೊಂದು ಯಜ್ಞದಂತೆ ಮಾಡಿಕೊಂಡು ಕುಡಿತಾರೆ ಅಂತ. ಹಾಗೆಯೇ ಸೋಮ ಕೂಡ. ಇದನ್ನು ಹೇಳಿದ್ರೆ ಯಾರು ಸೋಮಯಾಗಕ್ಕೆ ಮಾಡೋ ಅಪಚಾರ ಅಂತ ಅಂದ್ಕೊಳ್ಬಾರ್ದು. ಇದರ ವಿಸ್ತೃತಿ ಹೇಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. 4 ಜನ ಅಥವಾ 5 ಜನ ಹೋಗ್ಬಿಟ್ಟು 3/2, 2/1/2, 3/5 ಹೀಗೆಲ್ಲ ಕಾಫಿ ಮಾಡಿಕೊಂಡು ವಿಭಾಗ ಮಾಡ್ಕೊಂಡು ಕುಡಿತಾರಲ್ಲ, ನಮ್ಮ ದೇಶದಲ್ಲೇ ಇರ್ತಕ್ಕಂಥದ್ದು. ಅಲ್ಲಿ ಕಾಫಿ ಕುಡಿದು ಅವರು ಏನು ಹಸಿವಿನ ಹಿಂಗಿಸ್ಕೊಳ್ತಾರ, ಮತ್ತೊಂದು ಮಾಡ್ಕೋತಾರ. ಅದು ಕುಡಿಯುವ 5 ನಿಮಿಷ 10 ನಿಮಿಷವೋ ಆ ಒಂದು ಸಖ್ಯ ಬೇಕು, ಒಂದು ಕಡೆ ಕುಡಿಯೋದಕ್ಕೊಂದು ಟೇಬಲ್ ಬೇಕು, ಆ ರೀತಿಯಾಗಿ ಮಾಡಿಕೊಂಡದ್ದು. ಅಂದರೆ ಈ ಸಂವಾದ ಯಜ್ಞ ಅದಕ್ಕಾಗಿ ಇಟ್ ಈಸ್ ಎ ಪ್ರಿಟೆಕ್ಸ್ಟ್. ಈ ಥರದ್ದು ಈಟ್ರೀಸು ಅವು ಇವು ಚಾಟ್ಸು ಇತ್ಯಾದಿ ಎಲ್ಲ ಪ್ರಿಟೆಕ್ಸ್ಟ್ ಟು ಮೋರ್ ಬೆಟರ್ ಇಂಟ್ರ್ಯಾಕ್ಷನ್. ಆ ರೀತಿಯಾಗಿ ಸೋಮಪೇಯ ಅನ್ನುವಂಥದ್ದು ಹಾಗೆ ಅದೊಂದು ಸಂಕೇತ. ಅದರಿಂದ ಮುಂದೆ ನಾವು ಹೋಗಬೇಕಾದದ್ದು ಅನ್ನುವ ಅರ್ಥದಲ್ಲಿ ತಸ್ಯ ಅದರ ಸ್ವರೂಪವನ್ನು ಕಶ್ಚನ ನಾಶ್ನಾತಿ, ಇದನ್ನು ಯಾರೂ ತಿಳಿಯಲಾರರು, ಅದನ್ನು ಸ್ವರೂಪವಾಗಿ ಯಾರು ಹೀರೋದಕ್ಕೆ ಸಾಧ್ಯವಾಗೋಲ್ಲ ಅಂತ. ಅಂದರೆ ಇಲ್ಲದೆ ಭೋಗ ಅನ್ನುವುದು ಸಂವಿಭಾಗದಲ್ಲೇ ಹೆಚ್ಚಾಗುಂಟು, ಶೇರಿಂಗ್ನಲ್ಲೇ ಇರುವುದು. ಎಂಜಾಯ್ಮೆಂಟ್ ಈಸ್ ಮೋರ್ ಇನ್ ಫೀಲಿಂಗ್ ಆ್ಯಂಡ್ ಲೆಸ್ ಇನ್ ದಿ ಕಮಾಡಿಟಿ ಅನ್ನುವುದು ಯಜ್ಞದ ಪರಮ ತಾತ್ಪರ್ಯ. ಸೋಮಯಾಗ ಯಜ್ಞಗಳೆಲ್ಲ ಅತ್ಯಂತ ಉತ್ತಮವಾದದ್ದು ಅನ್ನೋದು ಈ ಅರ್ಥದಲ್ಲೇನೆ. ಅದಕ್ಕಾಗಿಯೇ ಸೋಮಕ್ಕೆ ಒಂದು ಮಂಡಲವನ್ನೇ ಮೀಸಲಿಟ್ಟಿದ್ದಾರೆ, 100 ಸೂಕ್ತಗಳನ್ನು ಅದಕ್ಕಾಗಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತದೆ. ಆಮೇಲೆ ವೇದ ಹೇಳುತ್ತದೆ, ಆ ಸೋಮವನ್ನು ಹೇಗೆ ಹಿಂಡುತ್ತಾರೆ. ಆಚ್ಛದ್ವಿಧಾನೈ ಗುಪಿತೋ ಬಾರ್ಹತೈ ಸೋಮರಕ್ಷಿತ ಗ್ರಾವಣಾಂ ಇಚ್ಛೃಣ್ವನ್ ತಿಷ್ಠತಿ ನತೆ ಅಶ್ನಾತಿ ಪಾರ್ಥಿವ. ಅಚ್ಛದ್ವಿಧಾನೈ ಆವರಣಾದಿ ಸಾಧನಗಳಿಂದ ಗುಪಿತ ಮುಚ್ಚಲ್ಪಟ್ಟ ಸೋಮ ಅದು ರಕ್ಷಿತವಾಗಿದೆ. ಮತ್ತು ಗ್ರಾವಣಾಂ ಇತ್ ಅಂದರೆ ಕಲ್ಲಿನಿಂದ ಜಜ್ಜಲ್ಪಟ್ಟು ಅದು ರಸ ಬರುತ್ತದೆ. ಅದನ್ನೆಲ್ಲ ಆ ಕಲ್ಲಿನಿಂದ ಬರತಕ್ಕಂಥ ನಾದ ಅದನ್ನೆಲ್ಲ ಕೇಳ್ತಕ್ಕಂಥ ಆನಂದದಲ್ಲಿ ಸೋಮ ಇದೆ. ಆದರೆ ನತೆ ಪಾರ್ಥಿವ ಅಶ್ನಾತಿ, ಪಾರ್ಥಿವರು ಮನುಷ್ಯರು ಅದನ್ನು ಆಸ್ವಾದಿಸಲಾರರು ಅಂತ. ಅಂದರೆ ಮರ್ತ್ಯಾಂಶ ಇದ್ದವರಿಗೆ ಆನಂದ ಅಲ್ಲ, ಅಮರ್ತ್ಯಾಂಶ ಇರಬೇಕು. ಮರ್ತ್ಯಾಂಶ ತಮೋಗುಣದ ಲಕ್ಷಣ, ಅಮರ್ತ್ಯಾಂಶ ಸತ್ವದ ಲಕ್ಷಣ. ಸೋಮ ಸತ್ವಾತಿಶಯದ ಸಂಕೇತ ಅಂತ. ಅಂದರೆ ನಮ್ಮ ಮನಸ್ಸಿನಲ್ಲಿ ಉನ್ನತಿಯ ಭಾವ ಇಲ್ಲದಿದ್ದರೆ ಗಂಭೀರವಾದ ಮತ್ತು ಮನೋಹರವಾದ ವಸ್ತುಗಳನ್ನು ಸಂಗತಿಗಳನ್ನು ಆಸ್ವಾದಿಸಲಾರವಿ ಅಂತ. ಎಷ್ಟೋ ಜನಕ್ಕೆ ಒಂದು ಕಾಕ್ಟೈಲ್ ಪಾರ್ಟಿನ ಎಂಜಾಯ್ ಮಾಡೋ ಥರ ಒಂದು ಕರ್ನಾಟಿಕ್ ಮ್ಯೂಸಿಕ್ ಪಾರ್ಟಿನ ಎಂಜಾಯ್ ಮಾಡೋಕ್ಕಾಗೋಲ್ಲ. ಕಾಕ್ಟೈಲ್ ಪಾರ್ಟಿಗೆ ಯಾವ ಕ್ವಾಲಿಫಿಕೇಷನ್ನು ಬೇಡ. ನೋಡಿ, ಆಫೀಸುಗಳಲ್ಲೆಲ್ಲ ಪ್ರಮೋಷನ್ ಬಂತಲ್ಲ ಒಂದು ಪಾರ್ಟಿ ಕೊಡು ಅಂತಾರೆ. ಒಂದು ಕಡೆ ಎಲ್ಲರೂ ಮನೇಲಿ ಸೇರಿಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂದರೆ ಮೂಗು ಮುರಿತಾರೆ. ನನ್ನ ಸ್ನೇಹಿತರು ಆನಂದ್ ಅಂತ, ಅವರ ಮನೆಯಾಕೆ ಶಮಂತಕ ಅಂತ ಅವ್ರು ಹೇಳ್ತಿರ್ತಾರೆ, ನಮ್ಮ ಆಫೀಸ್ನಲ್ಲಿ ಏನಾದರೂ ಪಾರ್ಟಿ ಕೊಡುವಾಗ ಹೋಟೆಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಮನೇಲಿ ಬಂದು ತಿನ್ನೋಣ ಅಂತಂದರೆ ಅಯ್ಯೋ ದಿವಸ ಮನೆಯಲ್ಲೇ ತಿಂತೀವಿ ಯಾತಕ್ಕೆ ಅಂತ. ಹೋಟೆಲ್ಗೆ ಹೋಲಿಸಿದ್ರೆ ಮನೆಯಲ್ಲಿ ಹೆಚ್ಚು ಸತ್ವಯುಕ್ತವಾದದ್ದು ಮತ್ತು ಹೆಚ್ಚು ಎಕೋ ಫ್ರೆಂಡ್ಲಿ ಆದದ್ದು ಅದು ಬೇಡ ಅಂತ. ಆಹಾರದಿಂದಲೇ ತಮಸ್ಸು ಆರಂಭವಾಗುತ್ತದೆ. ಅದೇ ರೀತಿಯಲ್ಲಿ 4 ಜನ ಸೇರಿದ ಮೇಲೆ ಧಾಮ್ ಧೂಮ್ ಮಾಡಿದ್ರೆ ಏನು ಪ್ರಯೋಜನ? ನನ್ನ ಸಹಾಧ್ಯಾಯಿಗಳು ಎಂಜಿನಿಯರಿಂಗಲ್ಲಿ ಓದಿದವರು 136 ಜನ. ಅವರಲ್ಲಿ 4 ಜನ ಈಗ ಬದುಕಿಲ್ಲ. ಇನ್ನು 132 ಜನದ ಪೈಕಿ ಹತ್ತತ್ರ ಒಂದು 80 ಜನ ಸಂಪರ್ಕದಲ್ಲಿ ಸಿಗ್ತಾರೆ. ವರ್ಷದಲ್ಲಿ 2-3 ಬಾರಿ ಸಿಗುವಂಥದ್ದಾಗುತ್ತದೆ. ಎಲ್ಲಿ ಎಲ್ಲರೂ ಸೇರುವುದು? ಸೆಂಚುರಿ ಕ್ಲಬ್ಬು ಅಥವಾ ಬೌರಿಂಗ್ ಕ್ಲಬ್ಬು, ಬ್ಯಾಂಗ್ಳೂರು ಕ್ಲಬ್ಬು, ಈ ರೀತಿಯ ಜಾಗಗಳಲ್ಲಿ. ಒಂದು ಮೀಟಿಂಗ್ ಅಂತಂದರೆ ಈಟಿಂಗು ಡ್ರಿಂಕಿಂಗು ಎಲ್ಲ ಮಹಾ ಕೋಲಾಹಲವಾಗುತ್ತದೆ.
ಸಾವಿರಾರು ರೂಪಾಯಿ ಖರ್ಚಾಗುತ್ತದೆ. ನಾನು ಹೇಳಿದೆ, ಇದೆಲ್ಲ ಮತ್ತೆ ಅದೇ UEC ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡುವುದೇ, ಅದನ್ನೇ ಮತ್ತೆ ಯಾಕೆ ಮುಂದುವರಿಸೋದು, ಬೋಳಿ ತುರುಬು ನೆನೆಸ್ಕೊಂಡಂತೆ ಇನ್ನೇನೂ ನಮ್ಮಲ್ಲಿ ಕಾಮನ್ ಫ್ಯಾಕ್ಟ್ರಿ ಇರೋದಿಲ್ಲ. ಎಲ್ಲರೂ ಸೇರಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡೋಣ, ಯಾವುದಾದ್ರು ಸಮಾಜ ಹಿತದ್ದು ಲೋಕಹಿತದ್ದು ಏನಾದರೂ ಸ್ವಲ್ಪ ಚಿಂತಿಸೋಣ ಅಂದರೆ, ಅಯ್ಯೋ ಕಂಡಿದ್ದೀವಿ ಹೊರಗೂ ಅದೇ ಇರೋದು, ಇಲ್ಲಿ ನಾವು ಹೆಂಡತಿ ಮಕ್ಕಳನ್ನ ಮರೆಸ್ಬಿಟ್ಟು ಏನೋ ತಿನ್ನೋಣ ಕುಡಿಯೋಣ ಅಂತ ಬಂದರೆ ಇಲ್ಲೂ ವರಾತ ಅಂತ ಹೇಳ್ಬಿಟ್ಟು ನನ್ನನ್ನೇ ಬೈದರು. ಆಯ್ತಪ್ಪ ಅಂತ ಅಂದುಕೊಂಡೆ. ಅಂದರೆ ನನ್ನ ಸ್ನೇಹಿತರನ್ನ ಸಹಾಧ್ಯಾಯಿಗಳನ್ನು ಆಕ್ಷೇಪಿಸ್ತಾ ಇದ್ದೀನಿ ಅಂತಲ್ಲ, ಸಾಮಾನ್ಯ ಮಾನವ ಸ್ವಭಾವ ತಮಸ್ಸಿಗೆ ಹೆಚ್ಚು ಬೆಲೆ ಕೊಡ್ತಕ್ಕಂಥದ್ದಾಗಿದೆ. ತಮಸ್ಸು ಅಂದರೆ ಜಾಡ್ಯ, ಮೈ ಮರೆತು ಬಿಡೋಣ ಅಂತ. ಮೈ ಮರೆಯೋದನ್ನು ಒಂದು ಒಳಗಡೆ ಪರಮಾತ್ಮನ ಸೇರಿಸ್ಕೊಂಡ್ರೇನಾ, ಒಳಗಿರೋ ಪರಮಾತ್ಮನ ಎಚ್ಚರಿಸ್ಕೊಂಡ್ರೆ ಸಾಕು, ಹೊರಗಿನಿಂದ ತುಂಬಿಸ್ಕೊಳ್ಬೇಕಾಗಿಲ್ವಲ್ಲ. ಈ ಅರ್ಥದಲ್ಲಿ ಕಂಡಾಗ ಕಲೆ, ಸಂಗೀತ, ಸಾಹಿತ್ಯ ಇತ್ಯಾದಿಗಳು ಹಂಚಿಕೊಂಡರೂ ಸ್ವರ್ಗದೇ ಇರತಕ್ಕಂಥವು. ವ್ಯಯೇ ಕೃತೆ ವರ್ಧತೆಯೇವ ನಿತ್ಯಂ ಅಂತ ಭರ್ತೃಹರಿ ಏನು ಹೇಳಿದ, ಆ ರೀತಿಯಾದದ್ದು. ಅದಕ್ಕೆ ಟೇಕರ್ಸ್ ಆರ್ ಆಲ್ವೇಸ್ ಮಿನಿಮಮ್, ಕೇಟರ್ಸು ಮಿನಿಮಮ್, ಇವೆಲ್ಲ ಹೀಗೆ ಲೋಕದ ಸ್ಥಿತಿ. ಆದರೆ ವೇದ ಏನು ಹೇಳುತ್ತೆ, ಲೋಕದ ಸ್ಥಿತಿ ಹೀಗೆ ಅಂತ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ಓದಬೇಕು ಅಂತ. DVG ಅವರು ಸುಮಾರು ಅವರಿಗೆ 70 ವರ್ಷ ಆದಮೇಲೂ ಕೂಡ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅಂದರೆ ಏನು, ಗಣತಂತ್ರ ವ್ಯವಸ್ಥೆ ಅಂದರೆ ಏನು, ಈ ರೀತಿಯಾದ ಲೇಖನಗಳನ್ನು ಬರೆಯೋಕ್ಕೆ ಆರಂಭ ಮಾಡಿದ್ರಂತೆ. ಯಾರೋ ಕೇಳಿದ್ರಂತೆ, ಏನು ಮತ್ತೆ ಈ ಬಾಲಪಾಠದಿಂದ ಆರಂಭ ಮಾಡಿದ್ರಲ್ಲ, ನೀವು ರಾಜ್ಯಶಾಸ್ತ್ರದಲ್ಲಿ ಕೋವಿದರು, ಪಾರಂಗತರು, ಅದೆಲ್ಲ ಆಲ್ಫಬೆಟ್ಸ್ ತರಹ, ಬಾಲಪಾಠ ವರ್ಣಮಾಲೆ ತರಹ ಇವೆಲ್ಲ ಮತ್ತೆ ಅಂದರೆ ಐ ಎ ಪ್ರೊಪಗೇಂಡಿಸ್ಟ್, ನಾನು ಉತ್ಸಾಹ ಪ್ರಚಾರಕರ್ತ, ಇದನ್ನು ಮಾಡ್ತಲೇ ಇರಬೇಕು ಅಂತ. ಹೀಗಾಗಿ ಕೆಲವರಾದರೂ ಮಾಡಬೇಕು, ಆ ಮಾಡುವ ಬಾಧ್ಯತೆ ಎಂಥದ್ದು ಅನ್ನೋದನ್ನು ಇಲ್ಲಿ ವೇದ ಸೂಚಿಸ್ತಾ ಇದೆ ಮಂತ್ರದಲ್ಲಿ. ಯತ್ವಾ ದೇವ ಪ್ರಪಿಬಂತಿ ತತ ಆಪ್ಯಾಯಸೇ ಪುನಃ ವಾಯುಸ್ಸೋಮಸ್ಯ ರಕ್ಷಿತ ಸಮಾನಾಂ ಮಾಸ ಆಕೃತಿ. ಮತ್ತು ನಿನ್ನನ್ನು ಯಾವ ದೇವತೆಗಳು ಪ್ರಪಿಬಂತಿ ಚೆನ್ನಾಗಿ ಪಾನ ಮಾಡ್ತಾರೋ ಅವರು ಪಾನ ಮಾಡಿದ್ರೂ ಕೂಡ ಪುನಃ ತತಃ ಪುನಃ ಆಪ್ಯಾಯಸೆ, ನೀನು ತುಂಬಿಕೊಳ್ತೀಯ, ಚೈತನ್ಯವನ್ನು ಹೊಂದುತ್ತೀಯ ಅಂತ. ಅಂದರೆ ಶೇರ್ ಮಾಡಿಕೊಂಡ ಮೇಲೂ ಅದು ನಷ್ಟವಾಗೋದಿಲ್ಲ ಅಂತ. ಒಂದು ಪುಸ್ತಕವನ್ನು 4 ಜನ ಓದಿದ ಮೇಲೆ ಅಕ್ಷರಗಳು ಮಾಸೋಗ್ಬಿಡ್ತೀಯ, ಇಲ್ಲ, ಮತ್ತು ಅದು ಉಳಿದೇ ಇರುತ್ತೆ ಅಂತ. ಒಂದು ಒಳ್ಳೆಯ ಸೂಕ್ತಿಯನ್ನು, ಸುಭಾಷಿತವನ್ನು, ಕಾಳಿದಾಸನ ಮಾತನ್ನು 1500 ವರ್ಷಗಳ ಕೆಳಗೆ ಯಾರು ಕೇಳಿ ಸಂತೋಷಪಟ್ಟರೋ ಇವತ್ತು ಅದನ್ನೇ ಕೇಳಿದ್ರೆ ಅದೇನಾದ್ರು ಸೌದು ಹೋಗ್ಬಿಟ್ಟಿರುತ್ಯ, ಇಲ್ಲ. ಈ ರೀತಿಯಾಗಿ ಆಗತಕ್ಕಂಥದ್ದು ಸೋಮ ಅಂತ. ಮತ್ತು ಈ ಸೋಮ ಮಾಸ ಕೂಡ ಆಗಿದ್ದಾನೆ. ವೇದಗಳಲ್ಲಿ ಈ ಪರಿವರ್ತನೆ, ವಿಲೋಮ, ಸೋಮ ಮಾಸ ಆಗುವುದು, ಪಶ್ಯಕ ಕಶ್ಯಪ ಆಗತಕ್ಕಂಥದ್ದು ಇವೆಲ್ಲ ಉಂಟು. ರಸ ಸರ ಆಗುವುದು. ಸೋಮ ಅನ್ನೋದು ಮಾಸ, ಉಲ್ಟಾ ಮಾಡಿದ್ರೆ ವ್ಯಂಜನಗಳಲ್ಲಿ ಆಗುವಂಥ ತಿಂಗಳು ಅಂತ. ಮೂನ್ ಅನ್ನೋದಕ್ಕೆ ಚಂದ್ರ ಅನ್ನುವ ಅರ್ಥ ಇಂಗ್ಲೀಷ್ನಲ್ಲಿದೆ, ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾಸ ಅಂತಲೂ ಅರ್ಥ ಇದೆ. ಹನಿಮೂನ್ ಅನ್ನುವ ಶಬ್ದ ಬಂದದ್ದು ಮಧುಮಾಸ ಅನ್ನುವ ಅರ್ಥದಲ್ಲಿ. ಹಾಗೆ ಅಂದರೆ ಅದು ವಸಂತ ಋತು ಅನ್ನುವ ಅರ್ಥದಲ್ಲಿ ಬಂದದ್ದು, ಆಸ್ವಾದದ, ಭೋಗದ, ಆನಂದದ, ಪಾರಮ್ಯದ ಕಾಲ ಅಂತ ಹೇಳಿಬಿಟ್ಟು. ನಮ್ಮಲ್ಲಿ ಮಾಸ ತಿಂಗಳಂತ ಕನ್ನಡದಲ್ಲಿ ಇದೆಯಲ್ಲ, ಅದು ಚಂದ್ರನಿಗೂ ತಿಂಗಳಂತ ಹೇಳ್ಬಿಟ್ಟು ಅಂತೀವಿ. ಅಂದರೆ ತಿಂಗಳಿಂದಲೇ ನಮಗೆ ಲೂನಾರ್ ಮಂತ್ ಅಂತಲೇ, ಮಾಸ ಗೊತ್ತಾಗೋದು ಚಂದ್ರನಿಂದಲೇ. ಒಂದು ಪೂರ್ಣಿಮೆಯಿಂದ ಇನ್ನೊಂದು ಪೂರ್ಣಿಮೆ, ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆ, ಇದ್ದಾದರೂ ಇರಬೇಕು, ಇಲ್ಲದಾದರೂ ಇರಬೇಕು. ಒಟ್ಟಿನಲ್ಲಿ ಉಪಸ್ಥಿತಿಯೋ ಅನುಪಸ್ಥಿತಿಯೋ ಎರಡೂ ಪ್ರಯೋಜನಕಾರಿಯಾಗಿ ನಮಗೆ ಕಾಲದ ಗಣನೆಗೆ ಉಂಟಾಗುತ್ತದೆ ಅಂತ. ಹಾಗೆ ಆ ರೀತಿಯಾಗಿ ಇದ್ದಾನೆ ಅಂತ. ಯಾವುದು ದ್ರವ್ಯಾತ್ಮಕವಾಗಿ ದೇಶ ಅಂದರೆ ಸ್ಪೇಸಲ್ಲಿ ಇದೆಯೋ ಸೋಮ ರಸ ಅಂತಾಗಿ, ಅದು ಕಾಲಾತ್ಮಕವಾಗಿ ಮಾಸವಾಗಿಯೂ ಇದೆ ಅಂತ. ಅಂದರೆ ದಟ್ ವಿಚ್ ಈಸ್ ವಿತಿನ್ ಆ್ಯಂಡ್ ಬಿಯಾಂಡ್ ಸ್ಪೇಸ್ ಆ್ಯಂಡ್ ಟೈಮ್ ಅನ್ನುವ ಅರ್ಥ. ಆನಂದ ದೇಶಕಾಲ ಅತೀತವಾಗಿ ಸರ್ವತ್ರ ಇರತಕ್ಕಂಥದ್ದು ಅಂತ ಈ ಸ್ವಾರಸ್ಯವನ್ನು ನಾವು ನೋಡ್ತೀವಿ. ಆಮೇಲೆ ವೇದ ಹೇಳುತ್ತದೆ, ರಭ್ಯಾಸೀದನುದೇಯಿ ನಾರಾಶಂ ಸೀನ್ಯೋಚನಿ ಸೂರ್ಯಾಯ ಭದ್ರಮಿದ್ವಾಸೋ ಗಾಥಯೈತಿ ಪರಿಷ್ಕೃತಂ. ಇಲ್ಲಿಂದ ಸೂರ್ಯಾದೇವಿಯ ಮದುವೆಯ ಪ್ರಸ್ತಾವ ಬರುತ್ತದೆ. ಅವಳು ಹೇಳ್ಕೊತಾಳೆ, ನನ್ನ ಮದುವೆ ಕಾಲದಲ್ಲಿ ಏನಾಯಿತು ಅಂತ. ರೈಭೀ ಅಂತಕ್ಕಂಥ ಸ್ತುತಿಗಳು ಅಂತ. ಅದಕ್ಕೆ ಐತರೇಯ ಬ್ರಾಹ್ಮಣದಲ್ಲಿ ರೈಭೀ ಶಂಸಂತಿ ರೇ ಭಂತೋ ವೈ ದೇವಾಶ್ಚ ರಸ್ಯಶ್ಚ ಸ್ವರ್ಗಂ ಲೋಕಂ ಆಯಂಸ್ತವೈ ಅಂತನ್ನುವಲ್ಲಿ ಅಲ್ಲಿ
ವರ ವಚ್ಚಸ್ವ ರೇಭ ವಚ್ಚಸ್ವ ಇತ್ಯಾದಿ. ರೇಭ ರೇಭ ಅಂತಂದರೆ ಶಬ್ದ. ಆ ಶಬ್ದ ಮಾಡ್ತಕ್ಕಂಥದ್ದು ಅದರಿಂದ ಮಂತ್ರೋಚ್ಚಾರಣೆ ಆಗುತ್ತದೆ. ಆ ಒಂದು ರೈಭೀ ಮಂತ್ರ ಗಟ್ಟಿಯಾಗಿ ಉಚ್ಚರಿಸಬೇಕು ಅಂತ ರೈಭೀ ಮಂತ್ರಗಳು ಅಂತ 2-3 ರುಕ್ಕುಗಳು ಉಂಟು. ಅಥರ್ವವೇದದಲ್ಲಿ ಅವು ಕಂಡು ಬರುತ್ತವೆ ಅಂತ ಹೇಳ್ತಾರೆ. ಅದನ್ನು ಗಟ್ಟಿಯಾಗಿ ಜೋರಾಗಿ ಹೇಳಿಕೊಂಡು ಋಷಿಗಳು ಸ್ವರ್ಗಕ್ಕೆ ಹೋದರು ಅಂತ. ಆ ರೈಭೀ ಅನ್ನುವ ಜಾತಿಯ ಮಂತ್ರಗಳು ಯಾವುದಿವೆ ಅವುಗಳು ನನ್ನ ಸಖಿಯರಾಗಿದ್ವು ನನ್ನ ಮದುವೆಯಲ್ಲಿ ಅಂತ. ಅಂದರೆ ನೋಡಿ, ಈ ಸೂರ್ಯಾದೇವಿಯ ಮದುವೆನೇ ಒಂದು ಸಂಕೇತ. ಅವಳು ಜ್ಞಾನಸ್ವರೂಪಿಣಿಯಾಗಿದ್ದಾಳೆ, ಕಾಂತಿ ಸ್ವರೂಪಿಣಿ. ಕಾಂತಿ ಜ್ಞಾನ, ಜ್ಞಾನ ಮತ್ತು ಆನಂದ. ಸೋಮ ಅಂದರೆ ಆನಂದ. ಇವೆರಡೂ ಸೇರಿದಾಗ ಮದುವೆ ಅಂತ. ಬರೀ ಸುಖ ಅಲ್ಲ, ಬರೀ ಜ್ಞಾನವೂ ಅಲ್ಲ, ಸುಖ ಜ್ಞಾನ ಇವೆರಡರ ಸಾಮರಸ್ಯವಾಗಬೇಕು ವಿವಾಹ ಅನ್ನುವ ಸಂಕೇತ. ಆಗ ಇವಳು ಹೇಳ್ತಾಳೆ, ನನಗೆ ರೈಭೀ ಮಂತ್ರಗಳು ಸಖಿಯರು ಅಂತ. ಸಖಿಯರಿಲ್ಲದೆ ಮದುವೆ ಅಂಥದ್ದು. ಮದುವೆ ಹೆಣ್ಣಿಗೆ ಗೆಳತಿಯರು ಬರಬೇಕು, ಛೇಡಿಸಬೇಕು, ಕಾಲಿಗೆ ಉಗುರಿಗೆ ಬಣ್ಣ ಹಾಕಬೇಕು, ಕಣ್ಣಿಗೆ ಹುಬ್ಬಿಗೆ ಎಲ್ಲ ಅಲಂಕಾರ ಮಾಡಬೇಕು, ಜಡೆ ಹಣಿಬೇಕು, ಹೂಮಾಲೆ ಕಟ್ಟಬೇಕು, ಇದೆಲ್ಲ ಮಾಡಬೇಕು. ಅದಕ್ಕಾಗಿ ಆ ರೈಭೀ ಮಂತ್ರಗಳು ಅಂದರೆ ಸ್ವರ್ಗಕ್ಕೆ ಹೋಗುವಾಗ ಉಚ್ಚೈಸ್ವರದಿಂದ ಋಷಿಗಳು ಹೇಳಿಕೊಂಡಂಥ ಮಂತ್ರಗಳಿವೆಯಲ್ಲ ಅವು ನನ್ನ ಸಖಿಗಳಾಗಿದ್ವು ಅಂತ. ಇನ್ನು ಸಖಿಯರಿದ್ದ ಮೇಲೆ ಸೇವಕಿಯರು ಇರಬೇಕಲ್ವ. ನಾರಾಶಂಸಿ ನ್ಯೋಚನಿ. ನಾರಾಶಂಸಿ ಅಂತ ಅನ್ನುವುದು ವೇದದ ಒಂದು ಭಾಗ. ಅದು ಯಜ್ಞಗಳನ್ನು ಮಾಡುವ ಕಾಲದಲ್ಲಿ ಈ ಯಜ್ಞ ಸದಸ್ಸುಗಳು ನಡೀತಾ ಇರ್ತವೆ. ಬೇರೆ ಬೇರೆ ಸೆಷನ್ಸ್ ಅಂತ ಏನು ಹೇಳ್ತೀವಿ, ಅಧಿವೇಶನಗಳಲ್ಲಿ ನಡೆಯುತ್ತವೆ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ 3 ಬಾರಿ ಸೋಮವನ್ನು ಆಹುತಿ ಕೊಡ್ತಾರೆ. ಬೆಳಗ್ಗೆ 1 ಬಾರಿ ಸೋಮವನ್ನು ಜಜ್ಜಿ ಹಿಂಡಿ ವಸತೀವರಿ ಅಂತನ್ನುವ ಒಂದು ಶೋಧನೆಯ ಮೂಲಕವಾಗಿ ಶೋಧಿಸಿ ಅದನ್ನು ದಶಾಪವಿತ್ರ ಅನ್ನೋ ಪಾತ್ರೆಯಲ್ಲಿ ಇಟ್ಟ ಮೇಲೆ ಅದನ್ನು 1 ಬಾರಿ ಆಹುತಿ ಕೊಡ್ತಾರೆ. ಮತ್ತು ಆ ಜಜ್ಜಿರ್ತಕ್ಕಂಥ ಸೋಮಕ್ಕೆ ಮತ್ತೊಂದು ಸರ್ತಿ ನೀರು ಬೆರೆಸಿ ಹಿಂಡಿ ಇನ್ನೊಂದು ಸರ್ತಿ ಸೋಮವನ್ನು ತೆಗೆದು ಮತ್ತೆ ದಶಾಪವಿತ್ರ ಪಾತ್ರೆಗೆ ಹಾಕಿ ಮಾಧ್ಯಾಹ್ನಿಕ ಸವನ ಮಾಡ್ತಾರೆ. ಆಮೇಲೆ ಮತ್ತೊಂದು ಸರ್ತಿ ನೀರನ್ನು ಹಾಕಿ ಜಜ್ಜಿ ಹಿಂಡಿ ಅದನ್ನೇ ಮತ್ತೊಂದು ಬಾರಿ ಶೋಧಿಸಿ ಅದನ್ನು ಮತ್ತೆ ದಶಾಪವಿತ್ರ ಪಾತ್ರೆಗೆ ಹಾಕಿ ಮತ್ತೆ ಸಾಯಂ ಸವನ ಮಾಡ್ತಾರೆ. ಫಸ್ಟ್ ಫಿಲ್ಟರ್ ಕಾಫಿ, ಸೆಕೆಂಡ್ ಫಿಲ್ಟರ್ ಕಾಫಿ, ಥರ್ಡ್ ಫಿಲ್ಟರ್ ಕಾಫಿ ಅಂತಿರುತ್ತಲ್ಲ. ಫಸ್ಟ್ ಫಿಲ್ಟರ್ ಕಾಫಿನಲ್ಲಿ ಫ್ಲೇವರ್ ಇರುತ್ತದೆ, ಸೆಕೆಂಡ್ ಫಿಲ್ಟರ್ ಕಾಫಿನಲ್ಲಿ ಸ್ಟ್ರೆಂತ್ ಇರುತ್ತದೆ, ಸ್ಟ್ರಾಂಗ್ ಆಗಿರುತ್ತದೆ, ಥರ್ಡ್ ಫಿಲ್ಟರ್ ಕಾಫಿನಲ್ಲಿ 2 ಕಡಿಮೆ ಆಗಿರ್ತದೆ. ಇದು ಸ್ವಾನುಭವ. ಅದಕ್ಕೆ ಸದಾನಂದ ಮಯ್ಯರಂಥವರು ಫಸ್ಟ್ ಫಿಲ್ಟರ್ ಕಾಫಿ, ಸೆಕೆಂಡ್ ಫಿಲ್ಟರ್ ಕಾಫಿ ಡಿಕಾಕ್ಷನನ್ನು ಬೆರೆಸಿದ್ರೆ ನಿಮಗೆ ಸ್ಟ್ರಾಂಗ್ ಆಗಿ ಫ್ಲೇವರ್ಡ್ ಆಗಿ ಇರುವಂಥ ಡಿಕಾಕ್ಷನ್ ಸಿಗುತ್ತೆ ಅಂತ ಅವರು ಸಿದ್ಧಾಂತ ಮಾಡಿದ್ದಾರೆ. ನೀವು ಮನೆಗಳಲ್ಲಿ ಮಾಡಿ ನೋಡ್ಬೋದು. ಅಲ್ಲಿ ಯಜ್ಞ ಆ ಥರ ಮಾಡ್ತಾಯಿದ್ರು ಸೋಮಯಾಗದಲ್ಲಿ. ಪಾಪ ಸಾಯಂ ಸವನದಲ್ಲಿ ಏನೂ ಜಾಸ್ತಿ ಸೋಮಕ್ಕೆ ತಾಕತ್ತೇ ಇರ್ತಾ ಇರಲಿಲ್ಲ. ರಾತ್ರಿ ಆದಮೇಲೆ ಲೈಟ್ ಆಗಿರಬೇಕು, ಸ್ಟ್ರಾಂಗ್ ಕಾಫಿ ಕುಡಿದ್ರೆ ನಿದ್ರೆ ಬರೋಲ್ಲ ಅಂತ ಎಷ್ಟೋ ಜನಕ್ಕೆ. ನನಗೇನಂತ ಬಾಧೆ ಇಲ್ಲ, ಅರೆ ಸಾಮಾನ್ಯ ಲೋಕದಲ್ಲಿ ಹಾಗುಂಟು. ಅಂದರೆ ಒಂದೇ ಸೋಮ ಅದನ್ನು 3 ಹಂತಗಳಲ್ಲಿ ಶೋಧಿಸಿ ಮಾಡ್ತಾಯಿದ್ರು. ಹೀಗೆಲ್ಲ ನಡೀತಾ ಇದ್ದದ್ದು. ಅದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಆನಂದ ಅನ್ನುವುದು, ಸುಖ ಅನ್ನುವುದರ ಜೊತೆಗೆ ಜ್ಞಾನವೂ ಬೇಕು ಆ ದಾಂಪತ್ಯ ಅಂತ ಹೇಳಿದೆ. ಹಾಗೆ ಹಿಂಡಿ ತೆಗೆದು ಎಲ್ಲ ಮಾಡ್ತಾ ಇದ್ದರಲ್ಲ, ಆ ಹಿಂಡಿ ತೆಗೆದು ಮಾಡ್ತಾ ಇದ್ದ ಸೋಮವನ್ನು ಪ್ರತಿಯೊಂದು ಹಂತದಲ್ಲಿಯೂ ಎಲ್ಲರೂ ಶೇರ್ ಮಾಡ್ಕೊಳ್ತಾಯಿದ್ರು. ಪ್ರತಿಯೊಂದು ಹಂತದಲ್ಲಿಯೂ ಸೋಮಾಹರಣ ಅಂತ ಮಾಡ್ತಾಯಿದ್ರು. ಅಲ್ಲಿ ಅವರವರು ತಮ್ಮ ತಮ್ಮ ಚಮಸಗಳಲ್ಲಿ ಸ್ವೀಕಾರ ಮಾಡ್ತಾಯಿದ್ರು. ಸೋಮ ಭಕ್ಷಣ, ಇಡಾ ಭಕ್ಷಣ, ಜುಹು ಭಕ್ಷಣ ಇತ್ಯಾದಿಯಾಗಿ ಪಾತ್ರೆಗಳು, ಇಡಾ ಜುಹು ಇತ್ಯಾದಿ ಪಾತ್ರೆಗಳಲ್ಲಿ ಅವರು ಸ್ವೀಕಾರ ಮಾಡ್ತಾಯಿದ್ರು. ಅಲ್ಲಿ ಎಂಜಲು ಇರಲಿಲ್ಲ. ಮದುವೆಯಲ್ಲೂ ಎಂಜಲಿಲ್ಲ, ಯಜ್ಞದಲ್ಲೂ ಯಜ್ಞ ಮದುವೆ ಎಲ್ಲ ಒಂದೇ. ಪ್ರೀತಿಯಲ್ಲಿ ಎಂಜಲಿಲ್ಲ. ಋತ್ವಿಜರು ಅದೇ ಪಾತ್ರೆಯಿಂದ ಸ್ವೀಕಾರ ಮಾಡ್ತಾರೆ. ಈ ಕಾಲದ ಮಡಿಗೆ ಅದು ಅಬ್ರಹ್ಮಣ್ಯ ಅಂತ ಕೋಲಾಹಲ ಮಾಡಬೇಕು. ಅದಾದ ಮೇಲೆ ಆ ಅಧಿವೇಶನಗಳಲ್ಲಿ ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನಗಳ ಅಧಿವೇಶನದ ಮಧ್ಯದಲ್ಲಿ ವಿರಾಮ ಇರುತ್ತದೆ. ಅಂದರೆ ಸೂರ್ಯೋದಯ ಆಗುವಾಗ ಪ್ರಾತಃ ಸವನ, ಸೂರ್ಯ ಮಧ್ಯಕ್ಕೆ ಬಂದಾಗ ಮಾಧ್ಯಂದಿನ ಸವನ, ಸೂರ್ಯ ಮುಳುಗ್ತಾ ಇದ್ದಾಗ ಸಾಯಂ ಸವನ, ಮತ್ತು ಪ್ರವರ್ಗ್ಯ ಅಂತ ಬೆಳಗ್ಗೆ ಸಂಜೆ ಮಾಡ್ತಾರೆ. ಪ್ರವರ್ಗ್ಯ ಅಂತ ಮಾಡುವುದು ಮೇಕೆಯ ಹಾಲನ್ನು ಕಾಯಿಸಿ, ಆ ಕಾಯ್ತಾ ಇರತಕ್ಕಂಥ ಮೇಕೆ ಹಾಲನ್ನು ಕುದೀತಾ ಇರುವ ಆಜ್ಯಕ್ಕೆ ಅಥವಾ ಘೃತಕ್ಕೆ, ಮೇಕೆಯ ತುಪ್ಪ ಅಥವಾ ಹಸುವಿನ ತುಪ್ಪ ಆಜ್ಯ, ಮೇಕೆಯ ತುಪ್ಪ ಆಜ್ಯ, ಹಸುವಿನ ತುಪ್ಪ ಘೃತ, ಅದಕ್ಕೆ ಈ ಮೇಕೆಯ ಹಾಲನ್ನು ಸುರಿತಾರೆ. ಸುರಿದಾಗ
ಕಾಯುವ ಎಣ್ಣೆಗೆ ನೀರು ಬಿದ್ದರೆ ಹೇಗಾಗುತ್ತೋ ಅದೇ ಥರ ಇದರ ಎಫೆಕ್ಟ್ ಕೂಡ. ಆ ಅಗ್ನಿ ಜ್ವಾಲೆಗಳೊಂದಿಗೆ ಆಕಾಶದ ಎತ್ತರಕ್ಕೆ ಏಳುತ್ತದೆ. ಅದು ಪ್ರವರ್ಗ್ಯ ಅಂತ. ಆ ಪ್ರವರ್ಗ್ಯ ಕ್ರಿಯೆಯಲ್ಲಿ ಮಹಾವೀರ ಪಾತ್ರ ಅಂತ ಒಂದು ಪಾತ್ರ, ಪ್ರವರ್ಗ್ಯ ಪಾತ್ರ ಅಂತ ಉಂಟು, ಅದರೊಳಗೆ ಮಾಡ್ತಾರೆ. ಆ ಎತ್ತರಕ್ಕೆ ಉತ್ಸಾಹ ಏರಿದಂತೆ ಜ್ವಾಲೆ ಧಗ್ಗನೆ ಏರುತ್ತದೆ. ಆ ತುಪ್ಪ ಒಳಗೆ ನೀರಿನ ಅಂಶ ಹೆಚ್ಚಾಗಿರುವ ಹಾಲು ಬಿದ್ದಾಗ ಅದು ಸಿಡಿದು ಏಳುವಾಗ ಸುತ್ತಲಿನ ಅಗ್ನಿ ಆ ತುಪ್ಪಕ್ಕೆ ಹೊತ್ತಿಕೊಂಡು ಮೇಲೆ ದಗ್ಗನೆ ಪುರುಷಾಕಾರದಲ್ಲಿ ಏಳುತ್ತದೆ. ಆಳೆತ್ತರಕ್ಕೆ 8-10 ಅಡಿಗಳವರೆಗೂ ಪ್ರವರ್ಗ್ಯದ ಜ್ವಾಲೆಗಳು ಏಳುತ್ತವೆ. ಆ ಉತ್ಸಾಹ ಹಾಗೆ ಏರಬೇಕು, ಜ್ಞಾನ ಹಾಗೆ ಜ್ವಲಿಸಬೇಕು ಅನ್ನೋದರ ಸಂಕೇತವಾಗಿ ಉದ್ದೀಪನ ಅಂತ ಮಾಡ್ತಾರೆ. ಹೀಗೆಲ್ಲ ಮಾಡುವ ಮಧ್ಯದಲ್ಲಿ ಒಂದಷ್ಟು ವಿಶ್ರಾಂತಿಯ ಕಾಲ ಇರುತ್ತೆ. ಆಗ ಪೂರ್ವ ಕಥೆಗಳನ್ನು, ಋಷಿ ಕಥೆಗಳನ್ನು, ರಾಜಕಥೆಗಳನ್ನು, ಈ ಯಜ್ಞ ಮಾಡಿದವರ ಕಥೆಗಳನ್ನು ಹೇಳುವುದು ನಾರಾಶಂಸಿ ಅಂತ. ಅಂದರೆ ಮಧ್ಯ ಮಧ್ಯದ ಒಂದು ರಿಲ್ಯಾಕ್ಸೇಷನ್ ಸೆಷನ್ ಅಂತ ಕರೀಬಹುದಾದದ್ದು, ಹರಟೆ ಸೆಷನ್ನು. ಅವು ನಾರಾಶಂಸಿಗಳ ಭಾಗ. ಅವು ನನ್ನ ಸೇವಕಿಯರಾಗಿದ್ದವು ಅಂತ ಹೇಳ್ಬಿಟ್ಟಂತಾರೆ. ಆಮೇಲೆ ಹೇಳ್ತೇವೆ, ಆ ಇವಳು ಸೂರ್ಯಾದೇವಿ ಹೇಳ್ತಾಳೆ, ಸೂರ್ಯಾಯಾ ವಾಸ ಗಾಥಯ ಪರಿಕೃತಂ ಅಂತ. ಪರಿಕೃತಂ ಪರಿಷ್ಕೃತಂ ಅಂತಲೇ. ಗಾಥಾ ಅಂದರೆ ಸಾಮಗಾನ. ನನ್ನ ವಸ್ತ್ರವೆಲ್ಲ ಸಾಮಗಾನವಾಗಿತ್ತು ಅಂತ. ಹಾಡು ಅವಳ ಬಟ್ಟೆ, ಹಾಡೇ ಅವಳ ಹಚ್ಚಡ. ಎಂಡಮೂರಿ ವೀರೇಂದ್ರನಾಥ್ ತುಂಬ ಸುಂದರವಾದ ಒಂದು ಕಾದಂಬರಿ ಬರೆದಿದ್ದಾರೆ, ನಲ್ಲಂಚು ತೆಲ್ಲಚೀರ ಅಂತ, ಕಪ್ಪಂಚು ಬಿಳಿ ಸೀರೆ ಅಂತ ಕನ್ನಡದಲ್ಲಿ ಅನುವಾದವಾಗಿದೆ. ಈ ವೇದಕ್ಕೂ ಎಂಡಮೂರಿ ಕಾದಂಬರಿಗೂ ಎಲ್ಲಿ ಸಂಬಂಧ ಅಂತ ಅನ್ನಬೇಡಿ. ಅಲ್ಲಿ ರವಿತೇಜ ಅಂತ ಮುಖ್ಯ ಪಾತ್ರಧಾರಿ ಬರ್ತಾನೆ. ಅವನು ಸೀರೆಗಳ ವ್ಯಾಪಾರಿ. ಬಾಲ್ಯದಲ್ಲಿ ಸೀರೆಗಳನ್ನು ಮೂಟೆ ಕಟ್ಟಿ ಹೊತ್ತುಕೊಂಡು ಹೋಗಿ ಎಲ್ಲರ ಮನೆಗೂ ಮಾರ್ತಾ ಇರ್ತಾನೆ. ಅವನು ರಾಜಸ್ಥಾನದ ಒಂದು ಸೀರೆಗಳ ಬಗ್ಗೆ ಕೇಳಿರ್ತಾನೆ. ಅಲ್ಲಿ ವಧುವೇ ತನ್ನ ಮದುವೆ ಸೀರೆಯನ್ನು ತಾನು ನೇಯ್ದುಕೊಳ್ತಾಳೆ ಅಂತ. ಹಾಗೆ ನೇಯ್ದುಕೊಳ್ಳುವ ಸೀರೆ ನೇಯುವಾಗ ತನ್ನ ಬದುಕು ಹೇಗಿರಬೇಕು ಅನ್ನೋದನ್ನು ಜಾನಪದ ಗೀತೆಗಳಾಗಿ ಹಾಡಿಕೊಂಡು ಹಾಡ್ತಾ ನೇಯ್ಕೊಳ್ತಾಳೆ ಅಂತ. ಅಂದರೆ ತನ್ನ ಮದುವೆಯ ಬದುಕಿನ ಗಾಥೆಯನ್ನು ಹಾಡಿಕೊಂಡು ಮಾಡ್ತಾಳೆ ಅಂತ. ರಾಜಸ್ಥಾನ ಸರಸ್ವತಿ ಚೆನ್ನಾಗಿ ಹರಿತಾ ಇದ್ದ ಕಾಲದ ಜಾಗ. ಈಗ ಬತ್ತೋಗಿದೆ ಸರಸ್ವತಿ. ಪ್ರಾಯಶಃ ಈಗಲೂ ಆ ಜಾನಪದ ಗೀತೆಗಳು ಬತ್ತೋಗಿವೆಯೋ ಏನೋ ಗೊತ್ತಿಲ್ಲ. ಈ ಕಲ್ಪನೆಯೇ ತುಂಬ ಚೆನ್ನಾಗಿದೆ, ಕಲ್ಪನೆಯೆಲ್ಲ ವಾಸ್ತವ. ಆಮೇಲೆ ರವಿತೇಜ ಆ ಹಾಡುಗಳನ್ನು ಕಲಿತುಕೊಂಡು ತಾನು ಸೀರೆ ನೇಯ್ತಾನೆ ಅಂತಲೂ ಬರುತ್ತೆ. ಅಂದರೆ ಇವು ಪ್ರೀತಿ ಅಂದರೆ ಹೀಗೆ. ನಾವು ಇಷ್ಟಪಟ್ಟವರಿಗಾಗಿ ನಾವು ಮಾಡುವುದಿದೆಯಲ್ಲ ಅದು. ತಾಯಿ ಮಗುವಿಗೆ ಹಾಲು ಕುಡಿಸುವಾಗ ಗೃಹಸೂತ್ರಗಳಲ್ಲಿ ಬರುತ್ತದೆ, ಪಾರಸ್ಕರಾದಿ ಗೃಹಸೂತ್ರಗಳಲ್ಲಿ ಮಗುವಿಗೆ ಎದೆ ಹಾಲು ಕುಡಿಸುವಾಗ ಸತ್ಯಂಧಯ ಜರಾಂಧಯ ಮೃತ್ಯುಂಧಯ, ಸತ್ಯವನ್ನು ಹೀರ್ಕೋ, ಸಾವನ್ನು ಹೀರ್ಕೋ, ಬದುಕನ್ನು ಹೀರ್ಕೋ, ಮುಪ್ಪನ್ನು ಹೀರ್ಕೋ ಅಂತ ಮಗುವಿಗೆ ಹೇಳ್ತಾ ಇದ್ದಿದ್ದು ಅಂತ. ನೀನು ಎದೆ ಹಾಲನ್ನು ಹೀರ್ಕೋತಾ ಇಲ್ಲ, ಸತ್ಯವನ್ನು ಹೀರ್ತಾ ಇದ್ದೀಯಾ, ಮತ್ತು ಬದುಕನ್ನು ಹೀರ್ತಾ ಇದೆಯಾ, ಸಾವನ್ನು ಹೀರ್ತಿದೆಯಾ, ಎಲ್ಲವನ್ನೂ ಸ್ವೀಕಾರ ಮಾಡಬೇಕು ಅಂತ ಅನ್ನುವುದು. ಶಾವಿಗೆಗೆ ಒರಳಗಾಗಿ ಕುಟ್ಟುವಾಗ ಹಾಡ್ತಾ ಇದ್ರು ಅಂತ ಬರ್ತದೆ. ಅದೇ ತರಹ ಲಕ್ಷ್ಮೀಧರಾಮಾತ್ತಿನ ತಾಯಿ ಕೆರೆಯಂ ಕಟ್ಟಿಸು ಬಾವಿಯಂ ಸಮೆಸು ದೇವಾಗಾರಂ ಮಾಡಿಸು ಅಜ್ಜರೆಯೊಳ್ ಸಿಲ್ಕೆ ದನಾತರಂ ಬಿಡಿಸು ಮಿತ್ರರ್ಗಿಂಬುಗೈ ಸಜ್ಜನರ್ ಗೆರವಟ್ಟಾಗಿರು ಅಂತೆಲ್ಲ ಹೇಳಿಕೊಂಡು ಅವಳು ತನ್ನ ಎದೆ ಹಾಲನ್ನು ಕುಡಿಸಿದಳು. ತೊಟ್ಟು ಪಾಲನೆರದಳು ಲಕ್ಷ್ಮೀಧರಾಮಾತ್ಯನ. ಅದಕ್ಕೆ ಮುಂದೆ ಅವನು ಮಹಾಮಂತ್ರಿಯಾಗಿ ಹೀಗಾದ ಅಂತ ವಿದ್ಯಾರಣ್ಯ ಸ್ವಾಮಿಗಳ ತಂಗಿಯ ಮಗ, ಅವನು ಸಿಂಗಲೆಯ ಮಗ ಲಕ್ಷ್ಮೀಧರ ಹೀಗಾದ ಅಂತ ಶಾಸನ ಬರುತ್ತದೆ. ಅದೇ ಥರ ತಾನೆ. ಅಂದರೆ ಈ ವಿವಾಹ ವಸ್ತ್ರವನ್ನು ನೇಯುವುದರೊಳಗೆ ಆ ಸೌಕುಮಾರ್ಯ. ನನಗೆ ಇದನ್ನು ಕೇಳ್ತಾ ಇದ್ದಂತೆ ತತ್ಕ್ಷಣವೇ ಗ್ರೀಕ್ ಮಹಾಕಾವ್ಯ ಒದಿಸ್ಸಿಯಾದಲ್ಲಿ ಪೆನಿಲಿಪಿ ತನ್ನ ಮಾವನಿಗೆ ಶವಸಂಸ್ಕಾರಕ್ಕಾಗಿ ಹೊದಿಸ್ತಕ್ಕಂಥ ಹಚ್ಚಡವನ್ನು ತಾನು ನೇಯ್ತಾ ಇದ್ದಳು ಅಂತ ಬರ್ತದೆ. ಅವಳಿಗೆ ವಿವಾಹಕಾಂಕ್ಷಿಗಳಾಗಿ ಅನೇಕ ತರುಣರು, ಪುಂಡ ಪೋಖರಿಗಳು, ಧೂರ್ತರು, ಶ್ರೀಮಂತರು, ಬಲಿಷ್ಠರು ಬಂದುಬಿಡ್ತಾರೆ. ಗಂಡ ಟ್ರಾಯ್ ನಗರದ ಮೇಲೆ ಯುದ್ಧಕ್ಕೆ ಹೋಗಿ 10 ವರ್ಷ ಆಗಿದೆ, ವಾಪಸ್ ಬರೋದು 10 ವರ್ಷ 20 ವರ್ಷ ಆಗಿಬಿಟ್ಟಿದೆ. ಅವಳು ಬೆಳಗ್ಗೆಯೆಲ್ಲ ನೇಯೋದು, ರಾತ್ರಿಯೆಲ್ಲ ಬಿಚ್ಚೋದು. ಈ ನೇಯ್ಗೆ ಮುಗಿದ ಮೇಲೆ ನಾನು ಮದುವೆ ಆಗ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ಲು ಅಂತ. ಅವಳು ನಮ್ಮ ಸೀತಾ ಸಾವಿತ್ರಿಗೆ ಯಾವ ಮಟ್ಟದಲ್ಲೂ ಕಡಿಮೆ ಇಲ್ಲದ ಮಹಾಪತಿವ್ರತೆ ಪೆನಿಲಿಪಿ. ಹೋಮರ್ ಮಹಾಕವಿ ಚಂಚಲಿಯಾದ ಹೆಲನನ್ನು ನಿರ್ಮಾಣ ಮಾಡಿದಂತೆ ಸಾಧ್ವಿ ಸುಶೀಲೆಯಾದ ಅವಳ ಸ್ವಂತ ಚಿಕ್ಕಮ್ಮನ ಮಗಳು ಅವಳನ್ನು ಕೂಡ ನಿರ್ಮಾಣ ಮಾಡಿದ್ದಾನೆ. ಮಹಾ
ರಸಸ್ಥಿತಿ ಬಂದರೆ, ರಸದೃಷ್ಟಿ ಬಂದರೆ ಇದು ವೇದ, ಇದು ಅವೇದ, ಇದು ಭಾರತೀಯ, ಇದು ಅಭಾರತೀಯ ಇವೆಲ್ಲ ಇರೋದಿಲ್ಲ. ದೊಡ್ಡದು ಎಲ್ಲಿದ್ದರೆ ಜ್ಯೋತಿ ಏರ್ಪಡೆ ಭಗವದ್ ವಿಭೂತಿಯಂ ದರ್ಶಿಸುತ್ತೆ ಗೌರವಿಸಬೇಕಾಗುತ್ತದೆ. ಅಂದರೆ ಎಲ್ಲಿಯ ರಾಜಸ್ಥಾನಿ ಹಾಡು, ಜಾನಪದ ಗೀತ, ಸೀರೆ ನೇಯೋದು, ಎಲ್ಲಿ ಪೆನೆಲಿಪಿ ತನ್ನ ಮಾವನಿಗೆ ಆ ಶವವಸ್ತ್ರವನ್ನು ನೇಯ್ತಕ್ಕಂಥದ್ದು, ಮತ್ತು ಎಲ್ಲಿ ಸೂರ್ಯಾದೇವಿ ತನ್ನ ಸೀರೆಯನ್ನು ಸಾಮವೇದದಿಂದ ಮಾಡಿಕೊಂಡಿದ್ದು, ಒಂದೇ ಭಾವ ಅಲ್ಲಿ ಮಾಡ್ತಾ ಇರುವುದು. ಸಾಮ ಅಂತನ್ನುವಲ್ಲಿ ಆ ಹಾಡು ಅದು ಉಂಟಲ್ಲ, ಅದು ತುಂಬ ಸುಂದರವಾದ ಭಾವನೆ ಅಂತ ಅನಿಸುತ್ತದೆ. ನಮ್ಮಲ್ಲಿ ಹಳ್ಳಿಗರು ಜಾನಪದ ಗೀತೆಗಳನ್ನು ಎಲ್ಲಕ್ಕೂ ಹಾಡ್ತಾ ಇದ್ದರಲ್ವ, ಪ್ರತಿಯೊಂದಕ್ಕೂ ಆ ಥರ ಇದ್ದದ್ದು ವೇದಗಳ ಜೀವನ. ಇವತ್ತು ನಾವು ವೇದ ಹೇಳೋದು ಅಂತಂದರೆ ಅದು ಒಂಥರ ಕರ್ಮಠರ ನಿಷ್ಠುರವಾದ, ಶುಷ್ಕವಾದ, ನಿರ್ಜೀವವಾದ, ಯಾಂತ್ರಿಕವಾದ ಸ್ಥಿತಿಯಾಗಿದೆ. ಹೇಳೋನಿಗೂ ಅರ್ಥ ಗೊತ್ತಿಲ್ಲ, ಕೇಳೋರಿಗೆ ಮೊದಲೇ ಗೊತ್ತಿಲ್ಲ, ಮುಗಿದ್ರೆ ಸಾಕು ಅಂತ ಅನಿಸಿದೆ. ಈ ತರಹ ಆಗಿದೆ. ಯಾಕೆಂದರೆ ಜೀವೋಲ್ಲಾಸವಿಲ್ಲ, ಅರ್ಥ ಜ್ಞಾನ ಇಲ್ಲ. ಅರ್ಥಜ್ಞಾನ ಬಂದು ಒಂದೆರಡು ಹೇಳಿಕೊಂಡ್ರೆ ಸಾಕು. ಇಂದು ಬೆಳಗ್ಗೆ ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ. ಅವನ ಹೆಂಡತಿ ಒಳ್ಳೆಯ ಗಾಯಕಿ. ಅವಳು ಈ ನವರಾತ್ರದಲ್ಲೆಲ್ಲ ನಾನು ಲಲಿತಾ ಸಹಸ್ರನಾಮ ಹೇಳ್ಕೊತೀನಿ ಅಂತ. ನನ್ನ ಸ್ನೇಹಿತ ಇವಳು ಹೇಳ್ಕೊತಾಳೆ ಸರ್ ಸ್ಪೀಡ್ ನೋಡಿ ಅಂತ. ಕೇಳಿದೆ, ಏನು ಶ್ರೀಮಾತಾ ಶ್ರೀ ಮಹಾದೇವ ದೇವ ಕಾರ್ಯಮದ್ದು. ನಾನು ಹೇಳಿದೆ, ಅಲ್ಲ ತಾಯಿ, ಒಂದು 4 ಶ್ಲೋಕವನ್ನು ಇಂಪಾಗಿ ಹಾಡಿಕೊಂಡ್ರೆ ಆಗೋದಿಲ್ವಾ, ಇದು ಯಾವ ಹರಕೆಗೆ ಅಂತ. ಆಗಬೇಕು. ಈ ಶ್ರಾದ್ದ ಪಿಂಡ ಉರುಳಿಸೋದಾಗ್ಬಿಟ್ರೆ ಎಲ್ಲಿ ಬರುತ್ತದೆ ಸ್ವಾರಸ್ಯ? ಅಲ್ಲಿ ವಿವೇಕ ತರ್ಕಕ್ಕೆ ಕೆಲಸ ಇರೋದು, ಪುಣ್ಯ ಬಂದುಬಿಡಬೇಕು ಅಂತ. ಆ ದೇವರು ಸಾಕೋ ಸಾಕು ಅಂತ ಭಯ ಪಟ್ಕೊಂಡು ಪುಣ್ಯ ಕೊಡಬೇಕಷ್ಟೇ, ಇನ್ನೇನು ಮಾಡೋದಕ್ಕೆ ಸಾಧ್ಯ? ಅಂದರೆ ನಾವು ನಮ್ಮ ಬದುಕನ್ನು, ನಮ್ಮ ಭಕ್ತಿಯನ್ನು ಎಷ್ಟು ಭಯದಲ್ಲಿ, ಎಷ್ಟು ಅರ್ಥಕಾಮಗಳ ಲೋಭದಲ್ಲಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ. ಹೀಗಿದ್ದಾಗ ನಮಗೇ ಸುಖವಿಲ್ಲ ಅಂದರೆ ದೇವ್ರಿಗೆ ಸುಖ ಇರುತ್ತಾ? ನಮಗಿಲ್ಲ ಅಂದರೆ ಸುಖ, ದೇವರಿಗೆ ಖಂಡಿತ ಸುಖ ಇರೋಲ್ಲ. ಸಹಮಾನವರಿಗೆ ಸುತರಾಮ್ ಇರೋದಿಲ್ಲ. ಎಲ್ಲವೂ ಶಾಸ್ತ್ರಕ್ಕೆ ಎಂದು ಬಿಡ್ತಾರೆ. ಶಾಸ್ತ್ರಕ್ಕೆ ನಿಷ್ಪ್ರಯೋಜನವಾಗಿ ಅಂತ ಅರ್ಥ. ಶಾಸ್ತ್ರಕ್ಕೆ ಇಟ್ಬಿಡಿ ಸಾಕು ಅಂತ. ಶಾಸ್ತ್ರದ ಮರ್ಯಾದೆ ಎಂಥದ್ದು? ಶಾಸನಾತ್ ಶಂಸನಾತ್ ಶಾಸ್ತ್ರಂ. ಯಾವುದು ವಿಧಿಯಾಗಿ, ಯಾವುದು ಒಂದು ಜ್ಞಾನೋದಯವಾಗಿ ಬರ್ತಕ್ಕಂಥದ್ದು ಅದು ಶಾಸ್ತ್ರ ಅಂತ. ನಾವೆಲ್ಲ ಇಷ್ಟು ನಗೆಪಾಟ್ಲು ಮಾಡಿಬಿಟ್ಟು ಪರಮಾರ್ಥ ಸಿಗಲಿಲ್ಲ, ಮತ್ತೊಂದು ಸಿಗಲಿಲ್ಲ ಅಂತ ಆಕ್ಷೇಪ ಮಾಡಿದ್ರೆ ಎಲ್ಲಿ ಉಂಟು? ಯಾವ ರೀತಿಯಾದ ಮಹತ್ವ ಉಂಟು? ಹೀಗೆ ವೇದ ಮಂತ್ರಗಳನ್ನೇ ಗೆಳತಿಯರನ್ನಾಗಿ, ದಾಸಿಯರನ್ನಾಗಿ, ಸೀರೆಯನ್ನಾಗಿ ಮಾಡಿಕೊಂಡಿದ್ದಳು ಅಂತನ್ನುವುದು ಅಲ್ಲಿ ಜ್ಞಾನದ ಸ್ವರೂಪ ಅಂತ. ವಸ್ತುತಃ ಸೂರ್ಯಾದೇವಿ ಅಂದರೆ ಜ್ಞಾನವೇ. ಜ್ಞಾನ ತನ್ನ ಮದುವೆಯನ್ನು ಹೇಳ್ತಾ ಇದೆ. ಅಂದರೆ ಏನು? ಜ್ಞಾನ ಆನಂದದಲ್ಲಿ ಸೇರಿಕೊಳ್ಳದೆ ಅದಕ್ಕೆ ಸಾರ್ಥಕ್ಯವಿಲ್ಲ. ಆಲ್ ನಾಲೆಡ್ಜ್ ಹ್ಯಾಸ್ ಟು ಎಂಡ್ ಅಪ್ ಇನ್ ಜಾಯ್, ಬ್ಲಿಸ್. ಆನಂದ ಪರ್ಯವಸಾನವಲ್ಲದ ಜ್ಞಾನಕ್ಕೆ ಬೆಲೆ ಇಲ್ಲ. ಅಂದರೆ ವಿಜ್ಞಾನಕೋಶ ಆನಂದಕೋಶವಾಗಬೇಕು. ಅದು ಹಾಗೆ ಇರ್ತಕ್ಕಂಥದ್ದು. ಏತಂ ವಿಜ್ಞಾನಮಯಮಾತ್ಮಾನುಪಸಂಕ್ರಮ್ಯ, ಅಲ್ಲಿಗೆ ಬರಬೇಕು. ಆ ಮಟ್ಟಕ್ಕೆ ಬರಬೇಕಾದದ್ದು. ಬ್ರಹ್ಮಾನಂದವಲ್ಲಿಯಲ್ಲಿ ಭೃಗು ಮತ್ತು ಆ ಭೃಗುವಲ್ಲಿಯಲ್ಲಿ ಅಲ್ಲಿಗೆ ಹೋಗಿ ಮುಟ್ಟದ ಮೇಲೆ ಮತ್ತೆ ವಾಪಸ್ ಬರೋದೇ ಇಲ್ಲ ಅಪ್ಪನ ಹತ್ರಕ್ಕೆ ಅನ್ನೋದು ನಮಗೆ ಗೊತ್ತೇ ಇರತಕ್ಕಂಥದ್ದು. ಚಿತ್ತಿರ ಉಪಬರ್ಹಣಂ ಚಕ್ಷುರ ಅಭ್ಯಂಜನಂ ದ್ಯೌರ್ಭ್ಯೂಮಿ ದ್ಯೌರ್ಭೂಮಿ ಕೋಶ ಆಸೀತ್ ಯಾತ್ ಸೂರ್ಯಾಂ ಪತಿಂ. ಯಾವಾಗ ನಾನು ಅಂದರೆ ಸೂರ್ಯಾದೇವಿ ಪತಿ ಮನೆಗೆ, ಗಂಡನ ಮನೆಗೆ ಹೋಗೋದಕ್ಕೆ ಆರಂಭ ಮಾಡಿದ್ನೋ ಆಗ ಚಿತ್ತಿರ್ ಅಂದರೆ ಚಿತ್ತ ಸಂಜ್ಞಕವಾದ ಚಿತ್ತಿ, ಚಿತ್ತಂ, ಚಿತ್ ಎಲ್ಲ ಒಂದೇ ಮನಸ್ಸು. ಅದು ಉಪಬರ್ಹಣಂ ತಲೆದಿಂಬಾಯಿತು ಅಂತ. ಅವರಿಗೆ ಫಸ್ಟ್ ಡೇ ನೈಟಿಗೆ ಬೇಕಾದದ್ದು ಸಾಮಗ್ರಿ ಏನು ಅಂತ ವೇದ ಹೇಳ್ತಾ ಇದೆ. ನನ್ನ ಫಸ್ಟ್ ಡೇ ನೈಟಿಗೆ ಮನಸ್ಸೇ ದಿಂಬಾಯಿತು ಅಂತ. ಮನಸ್ಸಿಲ್ಲದ ಹಾಸಿಗೆಯ ಚಟ್ಟ ಅದು. ಅಂದರೆ ಸಮರ್ಪಣೆ ಜೀವ ಸಂಗಾತಿಗೆ ಮಾಡಿಕೊಳ್ತಕ್ಕಂಥದ್ದು. ಜ್ಞಾನ ಆನಂದಕ್ಕೆ ಸಮರ್ಪಣೆ ಮಾಡ್ಕೊಳ್ಬೇಕಾದ್ರೆ ಮನಸ್ಸಿರಬೇಕು ಅಂತ ಅರ್ಥ. ಮನಸ್ಸಿನ ಮೇಲೆ ತಲೆ ಇಡಬೇಕು. ಮನಸ್ಸನ್ನು ಪೂರ್ಣವಾಗಿ ಕೇಂದ್ರೀಕರಿಸಿ ಮನಸ್ಸಿನ ಅರ್ಪಣೆಯಿಂದ ಅದಾಗಬೇಕಾದದ್ದು ಅಂತ. ಆಮೇಲೆ ಚಕ್ಷುರಭ್ಯಂಜನಂ, ಕಣ್ಣೇ ಕಾಡಿಗೆ ಆಯಿತು ಅಂತ. ಕಣ್ಣಿಗೆ ಅಲಂಕಾರ ಕಾಡಿಗೆ ಅಂದರೆ ನೋಟವೇ ಅಲಂಕಾರವಾಯಿತು ಅಂತ. ಕಣ್ಣಿಗೆ ಏನು ಅಲಂಕಾರ ಮಾಡಿಕೊಂಡ್ರೆ ಏನು? ಪ್ರೀತಿ ಎನ್ನುವ ಕಾಡಿಗೆ ಇಲ್ಲದೆ ಇದ್ದರೆ ಕಣ್ಣಿಗೆಲ್ಲಿ ಅಲಂಕಾರ ಬರ್ತದೆ? ತುಂಬಿ ತುಳುಕಬೇಕು, ಆರ್ದ್ರತೆ ಬೇಕು.
ನಾವು ಯಾವುದನ್ನು ಸರಿಯಾಗಿ ನೋಡೋದಿಲ್ಲ. ಯಾವುದರಲ್ಲೂ ಏನು ಚೌಕಾಸಿ 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 ಎಲ್ಲ ಡಿಸ್ಕೌಂಟ್ ವ್ಯವಹಾರವಾದರೆ ಎಲ್ಲಿ ಸಿಗುತ್ತದೆ? ಯಾವ ವೈಕುಂಠ ಕೈಲಾಸ ಅಂತಂತೀವಿ, ನಮ್ಮ ಪಕ್ಕ ಇರೋರು ನಮ್ಮ ಬದುಕಿಗೆ ಒದಗಿ ಬಂದವ್ರಿಗೆ ನಾವು ಸಂತೋಷ ಕೊಡದೇ ಇದ್ದರೆ ಇನ್ನು ಯಾವ ಲೋಕದಲ್ಲಿ ಸಂತೋಷ ಕಾಣ್ತೀವಿ? ಹಾಗಾಗಿ ಚಕ್ಷುರಭ್ಯಂಜನಂ ಅದಾಯಿತು. ಇನ್ನು ಅವಳು ಹೇಳ್ತಾಳೆ, ಹಾಸಿಗೆ ಹೊದ್ದಿಕೆ ಭೂಮಿ ಆಕಾಶ ಆಯಿತು ಅಂತ. ಕೋಶ ಆಸೀತ್ ಜೌರ್ಭೂಮಿ ಅಂದರೆ ಭೂಮಿ ಹಾಸಿಗೆ, ಆಕಾಶ ಹೊದಿಕೆ, ಮನಸ್ಸು ದಿಂಬು, ಈ ರೀತಿಯಾಗಿ ಆ ಮಧುಮಂಚವನ್ನು ಸಿದ್ಧ ಮಾಡಿಕೊಂಡಿದ್ದು ಅಂತ. ತುಂಬ ತುಂಬ ಮನೋಹರವಾದ ಕಾವ್ಯ ಇಲ್ಲಿದೆ. ವೇದರ್ಷಿಯ ಕಾವ್ಯದ ಮಹತ್ವವೇ ಮಹತ್ವ ಅಂತ ನನಗನ್ನಿಸುತ್ತದೆ. ಅಂದರೆ ನಾವು ವಿಶ್ರಾಂತಿಯನ್ನು ಕಟ್ಟ ಕಡೆಗೆ ಪಡೆಯುವಂಥದ್ದು ಭೂಮಿಯಲ್ಲಿಯೇ. ಅಲ್ಲಿಯೇ ನಾವು ನೆಲೆ ನಿಲ್ಲಬೇಕು, ಗಟ್ಟಿಯಾದ ನೆಲೆ. ಯಾವುದು ಸರ್ಜನಶೀಲತೆ ಉಂಟು. ಮತ್ತು ಎಲ್ಲಿಂದ ಪ್ರೀತಿ, ವಾತ್ಸಲ್ಯ, ಅನುಗ್ರಹ, ಬೆಳಕಿರ್ಬೋದು, ನೀರಿರ್ಬೋದು, ಗಾಳಿ ಇರ್ಬೋದು, ಎಲ್ಲ ಬರುವುದು ಆಕಾಶದಿಂದ. ಈ ಭೂಮಿ ಆಕಾಶಗಳ ನಡುವೆ. ಭೂಮಿ ತಾಯಿ ಅಂತ, ಆಕಾಶ ತಂದೆ ಅಂತ. ಅಂದರೆ ತಂದೆ ತಾಯಿಗಳು ಹಾಸಿಗೆ ಹೊದಿಕೆಗಳಾಗಿ ಇರಬೇಕು, ನಮ್ಮ ಮನಸ್ಸಿನ ದಿಂಬಿನ ಮೇಲೆ ಮಲಗಬೇಕು. ನಾನು ನನ್ನ ಸ್ವಂತ ಕವಿತ್ವದ ಸ್ವಾರಸ್ಯವನ್ನು ಹೇಳೋದು ಸರಿಯಾಗೋಲ್ಲ, ಅರೆ ಸವಿಯಾಗಬಹುದೋ ಏನೋ ಅಂತ ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ದೀನಿ. ಕೃಷ್ಣಾರ್ಪಣ ನಾನು ತುಂಬ ಸಂತೋಷಪಟ್ಟು ಬರೆದಂಥ ಯಕ್ಷಗಾನ. ಅಲ್ಲಿ ಯಶೋದೆಯ ಪ್ರಕರಣದಲ್ಲಿ ಕೃಷ್ಣನನ್ನು ತೊಟ್ಲಲ್ಲಿ ತೂಗುವಾಗ ಒಂದು ಹಾಡು ಬರ್ತದೆ ಬೃಂದಾವನಿಯಲ್ಲಿ. ಕಂಗಳ ಒಳಮನೆಯಲ್ಲಿ ತಿಂಗಳ ತೊಟ್ಟಿಲಿನಲ್ಲಿ ಮನಸ್ಸಿನ ಹಾಸಿನ ಮೇಲೆ ಕನಸಿನ ಮುಸುಗಳು ತೇಲೆ ಪವಳಿಸು ಮೋಹದ ಮುದ್ದೆ ಸವಿಯೂತ ಸಕ್ಕರೆ ನಿದ್ದೆ ಅಂತ ಯಶೋದೆ ಹೇಳ್ತಾಳೆ. ನನ್ನ ಕಣ್ಣಿನ ಒಳಮನೆಯಲ್ಲಿ ಬೆಳದಿಂಗಳಿನ ತೊಟ್ಟಿಲಿನಲ್ಲಿ ಮನಸ್ಸೆಂಬ ಹಾಸಿಗೆಯ ಮೇಲೆ ಕನಸಿನ ಮುಸುಗನ್ನು ಹಾಕ್ಕೊಂಡು ಮಲಗು ಮೋಹದ ಮುದ್ದೆ ಕೃಷ್ಣ ಸವಿಯುತ್ತ ಸಕ್ಕರೆ ನಿದ್ದೆ ಅಂತ. ಅಂದರೆ ಕಣ್ಣು ನಾವೆಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀವಿ. ಕಣ್ಣಿನ ಮನೆಯನ್ನು ಮುಚ್ಚೋದಕ್ಕೆ ರೆಪ್ಪೆ ಅನ್ನೋ ಬಾಗಲಿದೆ. ನಮ್ಮ ಎಲ್ಲ ಇಂದ್ರಿಯಗಳ ಪೈಕಿ ಬಾಯಿ ಕಣ್ಣಿಗೇನೆ ಮುಚ್ಚೋದಕ್ಕಿರ್ತಕ್ಕಂಥ ಸಾಮಗ್ರಿ ಇನ್ನು ಯಾವುದಕ್ಕೂ ಇಲ್ಲ. ಇನ್ನು ಬೇರೆದನ್ನು ಬಲವಂತವಾಗಿ ನಾವು ಮುಚ್ಕೋಬೇಕು. ತಾನಾಗಿ ಮುಚ್ಕೊಳ್ತಕ್ಕಂಥದ್ದು ಬಾಯಿ ಕಣ್ಣು ಎರಡೇನೆ. ಅವಳು ಕಣ್ಣು ಎಷ್ಟು ಜೋಪಾನ ಮಾಡ್ಕೋತೀವಿ, ಬಾಯಿನಷ್ಟು ಜೋಪಾನ ಮಾಡೋದಿಲ್ಲ. ಮೌತ್ ಈಸ್ ದಿ ಲೀಸ್ಟ್ ಕೇರ್ಡ್ ಆರ್ಗನ್ ಅಂತ ಹೇಳ್ಬಿಟ್ಟು ಅಂತಾರೆ. ಅದಕ್ಕೆ ಬಾಯಿಗೆ ಬಂದಂಗೆ ಹರಡ್ತಾ ಇರ್ತೀವಿ, ಎಷ್ಟು ಬೇಕಾದ್ರೂ ಬಳಸ್ತಾ ಇರ್ತೀವಿ. ಜಿಹ್ವಾಯಾ ಛೇದನಂ ನಾಸ್ತಿ ನತಾಲು ಪತನಾತ್ ಭಯಂ ನಿರ್ಲಜ್ಜೇನೇವ ವಕ್ತವ್ಯಂ ಕೋವಾನ ಪಂಡಿತೋ ಭವೇತ್ ಅಂತ ಮಾತೇ ಉಂಟಲ್ಲ. ಹೀಗಾಗಿ ಕಣ್ಣಿಗೆ ತುಂಬ ಎಚ್ಚರವನ್ನು ಕೊಡ್ತೀವಿ. ಹಾಗಾಗಿ ಕಣ್ಣಿನ ಕಂಗಳ ಒಳಮನೆ, ಆ ಒಳಮನೆಯಲ್ಲಿ ತಿಂಗಳ ತೊಟ್ಟಿಲಿನಲ್ಲಿ ಬೆಳದಿಂಗಳ ತೊಟ್ಟಿಲು, ಅದರೊಳಗೆ ಮನಸ್ಸೇ ಹಾಸಿಗೆ ಆಗಿ ಕನಸು ಕಾಣ್ತೀವಿ. ಎಷ್ಟು ಸಕ್ಕರೆ ಕನಸನ್ನು ಕಾಣ್ತೀವಿ, ಒಳ್ಳೆ ಸುಸ್ವಪ್ನಗಳನ್ನು. ಅದೇ ಮುಸುಕಾಗಿರ್ತಕ್ಕಂಥದ್ದಾಗಿ ಮಲಗು ಅಂತ. ನನಗಿದು ಒಳ್ಳೆ ಕಾವ್ಯ ಅಂತ ಅನಿಸಿದೆ, ಅದಕ್ಕೆ ಹೇಳಿದೆ. ಅಂದರೆ ಅವಳು ಹೇಳುವ ಹಾಸಿಗೆ ಹೀಗೆ. ಯಾವ ಸಿನಿಮಾ ಕವಿ ಇಷ್ಟು ಚೆನ್ನಾಗಿ ಬರೆಯೋಕ್ಕಾಗಿದೆ ಹೇಳಿ? ಈವರೆಗೂ ಬರೆಯೋಕ್ಕಾಗಿಲ್ಲ. 8,000 ವರ್ಷಗಳ ಹಿಂದಿನ ಕಾವ್ಯ, ಒಬ್ಬ ಹೆಣ್ಣು ಮಗಳು ಕಂಡರಿಸಿದ ಕಾವ್ಯ, ಇಷ್ಟು ಮನೋಹರವಾಗಿರ್ತಕ್ಕಂಥದ್ದು. ಸ್ತೋಮ ಆಸನ್ ಪ್ರತಿಧಯ ಕುರೀರಂ ಛಂದ ವೋಪಶಃ ಸೂರ್ಯಾಯ ಅಶ್ವಿನಾವರಾಗ್ನಿರ್ ಆಸೀತ್ ಪುರೋಗವಃ. ಆಮೇಲೆ ಹೇಳ್ತಾರೆ ಅವಳು, ನನ್ನ ಮದುವೆಯ ಮೆರವಣಿಗೆಯಲ್ಲಿ ಅಗ್ನಿ ಲೀಡ್ ನಾಯಕನಾಗಿ ಎಲ್ಲಕ್ಕೂ ಮುಂದೆ ಹೋಗ್ತಾ ಇದ್ದ. ಮತ್ತು ನನ್ನ ರಥಕ್ಕೆ ತ್ರಿವೃತ್ ಸಾಮಗಳು ರಥದ ಅರಗಳಾಗಿದ್ದುವು ಅಂತ ಹೇಳ್ಬಿಟ್ಟಿದ್ದನು. ಮತ್ತು ತುರೀರ ಅಂತಕ್ಕಂಥ ಒಂದು ಛಂದಸ್ಸು ಯಾವುದಿದೆ ಅದು ರಥವನ್ನು ಓಡಿಸ್ತಕ್ಕಂಥ ಬಾರು ಕೋಲಾಗಿತ್ತು ಅನ್ನುವ ಮಾತನ್ನು ಅವಳು ಹೇಳ್ತಾಳೆ. ಮತ್ತೆ ಎಲ್ಲ ವೈದಿಕವಾದ ಪರಿಭಾಷೆಯೇ ಬಳಸ್ತಕ್ಕಂಥದ್ದಾಗಿದೆ. ತ್ರಿವೃತ್ ಅಂತಕ್ಕಂಥದ್ದು ತ್ರಿವೃತ್ಕರಣ ಇತ್ಯಾದಿಯಾಗಿ ಸೃಷ್ಟಿ ರಹಸ್ಯದ ಮಾತುಗಳು ಅಂತ ಛಾಂದೋಗ್ಯೋಪನಿಷತ್ತಲ್ಲಿ ಬರುತ್ತವೆ. ಮತ್ತು ತ್ರಿಚ ಅನ್ನೋದಕ್ಕೆ 3 ರುಕ್ಕಗಳು ಅಂತ ಕೂಡ ಅರ್ಥ ಉಂಟು.
ಏಕಂ ಸಾಮತೃಚೇ ಕ್ರಿಯತೆ ತಸ್ಯ ಚ ತೃಚಸ್ಯ ಆವೃತ್ಯ ರುಚಾಂ ಸಂಖ್ಯಾ ವರ್ಧನೀಯ ಭವತಿ ಅಂತೆಲ್ಲ ಹೇಳಿಬಿಟ್ಟು ಆ ಮಂತ್ರಗಳ ವಿವರಣೆಯನ್ನು ಕೊಡ್ತಾರೆ. ಅಂದರೆ 3 ದೇವತೆಗಳನ್ನು ಮೂರು ರುಕ್ಕುಗಳು ಒಂದೇ ದೇವತೆಯನ್ನು ಸ್ತೋತ್ರ ಮಾಡುವುದಾದರೆ ತ್ರಿಚ ಅಂತ, ತ್ರಿವೃತ್ ಅಂತ ಕರೀತಾರೆ. ಹಾಗೆ 3 ಮಂತ್ರಗಳಿಂದ ಸ್ತೋತ್ರ ಮಾಡತಕ್ಕಂಥ ಆ ದೇವತೆಗಳ ಸ್ತುತಿಗಳೇನೆ ರಥದ ಅರಗಳಾಗಿದ್ದವು. ಮತ್ತು ತುರೀರ ಅಂತಕ್ಕಂಥ ಛಂದಸ್ಸು ಅದೇ ರಥದ ಅರಗಳಾಗಿತ್ತು ಅಂತ ಗೊತ್ತಾಗುತ್ತದೆ. ಆಮೇಲೆ ಅದರ ಬಹಳ ವಿವರಣೆಗಳನ್ನು ಸಾಯಣ ಭಾಷ್ಯದಲ್ಲಿ ನಾವು ನೋಡ್ತೀವಿ. ಅಷ್ಟು ವಿಸ್ತೃತಿಯನ್ನು ನಾವು ಈಗ ಈ ಸಮಯದ ಮಿತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ತಾತ್ಪರ್ಯತಃ ಹೇಳುವುದಾದರೆ ಇಷ್ಟೇ, ಆಶ್ವಿನ ಶಸ್ತ್ರಗಳಲ್ಲಿ ಬರ್ತಕ್ಕಂಥ ಎಲ್ಲ ಮಂತ್ರಗಳು ಈ 3 ದೇವತೆಗಳಿಗೆ, ಬೆಳಕಿನ ದೇವತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಶ್ವಿನಿ, ಆದಿತ್ಯ, ಉಷಸ್ಸು ಇವರುಗಳಿಗೆ ಅಂತ ಹೇಳ್ಬಿಟ್ಟಿದ್ದನು ಆ ರಥದಲ್ಲಿ ಬರ್ತಾರೆ. ಮತ್ತು ಮುಂದೆ ಅಗ್ನಿ ಹೋಗಿದ್ದು ಅನ್ನುವ ಸೂಚನೆಯಿಂದಲೇ ಗೊತ್ತಾಗುತ್ತೆ ಅಗ್ನಿಯ ರಥ, ಹೆಸರುಗತ್ತೆಗಳಿಂದ ಮಾಡಿದ ರಥ ಶರವೇಗದಲ್ಲಿ ಹೋಗ್ತಾ ಇತ್ತು ಅಂತಕ್ಕಂಥದ್ದು. ಸೋಮೋ ವಧೂಯುರಭವದ್ ಅಶ್ವಿನಾಸ್ತಾಂ ಉಭಾವರ ಸೂರ್ಯಾಂ ಯತ್ಪತ್ಯೇ ಶಂಸಂತಿ ಮನಸಾ ಸವಿತಾ ದದತ್. ಆಗ ಪತ್ಯೇ ಶಂಸಂತಿ, ಪತಿಯನ್ನು ಹೊಂದಬೇಕು ಅಂತ ಸೂರ್ಯ ತಾನು ಇಷ್ಟಪಡ್ತಾ ಇದ್ದಾಳೆ. ಆಗ ಸೋಮನಿಗೆ ಹಿರಿಯರೆಲ್ಲ ಸೇರಿ ಕೊಡ್ತಾರೆ. ಅವನು ಇಷ್ಟಪಡ್ತಾನೆ, ಇವಳು ಜ್ಞಾನವತಿಯಾಗಿದ್ದಾಳೆ, ತ್ರಯೀವತಿಯಾಗಿದ್ದಾಳೆ, 3 ವೇದಗಳನ್ನು ಹೊಂದಿದ್ದಾಳೆ ಅಂತ ಹೇಳಿಬಿಟ್ಟು. ಆಗ ಅಶ್ವಿನಿಗಳು ಕೂಡ ಬರ್ತಾರೆ. ಅವರು ಕೂಡ ಕಂಟೆಂಡರ್ಸ್ ಆಗಿದ್ದನು. ಆದರೆ ಸೋಮ ಬಂದು ಅವನು ವರನಾಗ್ತಾನೆ. ಮತ್ತು ಅವಳು ಪತಿಗೃಹಕ್ಕೆ ಹೋಗ್ತಾಳೆ. ಮನೋ ಅಸ್ಯ ಆಸೀತ್ ದ್ಯೌ ಆಸೀತ್ ಉತಚ್ಛದಿ ಶುಕ್ರಾವನಡ್ವಾನ್ ಆಹಾವಾಸ್ತಾಂ ಯದಾತ್ ಸೂರ್ಯ ಯಾಗ್ರಹಂ. ಅವಳ ಪತಿಗೃಹಕ್ಕೆ ಹೋದಾಗ ಅವಳ ಅಂತಃಕರಣವೇ ರಥವಾಗಿತ್ತು. ಆಕಾಶ ರಥದ ಮೇಲನ ಹಚ್ಚಡವಾಗಿ ಬಂತು. ಸೂರ್ಯ ಚಂದ್ರರು ರಥದ ವಾಹನಗಳಾದರು ಅಂತ. ಮತ್ತೆ ಇಲ್ಲಿ ಸೂರ್ಯ ಚಂದ್ರ ಅಂತ ಬಂದಿದೆ. ಆಮೇಲೂ ಹೀಗಿದೆಯಲ್ಲ ಏನು ಅಂತಂದರೆ ಕಟ್ಟಕಡೆಗೆ ತಾತ್ಪರ್ಯವಷ್ಟೇ. ಮನೋಬುದ್ಧಿಗಳು ಬದುಕನ್ನು ನಡೆಸಬೇಕು. ಸೂರ್ಯಚಂದ್ರರ ಮನೋಬುದ್ಧಿಗಳ ಸಂಕೇತ. ಅವರು ಈ ಜೀವನ ರಥವನ್ನು ಎಳೆಯಬೇಕು ಮತ್ತು ಆ ರಥ ಪತಿಗೃಹಕ್ಕೆ ಅಂದರೆ ಜೀವನ ಸಂಗಾತಿಯ ಕಡೆಗೆ ಆಗ ಸಾಗಬೇಕು. ಮನೋಬುದ್ಧಿಗಳು ಒಟ್ಟುಗೂಡದೇ ಇದ್ದರೆ ನಡೆಯುವಂಥದ್ದಲ್ಲ. ಹೆಡ್ ಆ್ಯಂಡ್ ಹಾರ್ಟ್ ಅದು ಒಟ್ಟಾದರೇ. ಋಕ್ ಸಾಮಾಭ್ಯಾಂ ಅಭಿಹಿತೌ ಗಾವೌತೌ ಸಾಮನಾವಿತಃ ಶ್ರೋತ್ರಂತೆ ಚಕ್ರೆ ಆಸ್ತಾಂ ದಿವಿ ಚರಾಚರ. ಮತ್ತು ಋಕ್ಸಾಮಾಭ್ಯಾಂ ಸ್ತೋತ್ರ ಶಸ್ತ್ರ ಅಂತಂತೀವಿ. ಸ್ತೋತ್ರ ಅಂದರೆ ಸಾಮ, ಶಸ್ತ್ರ ಅಂದರೆ ಋಕ್ ಅಂತ ಹೇಳಿದ್ದೆ. ಋಕ್ ಅಂದರೆ ಛಂದೋಬದ್ಧವಾದ ಮಂತ್ರ, ಸಾಮ ಅಂದರೆ ಅದನ್ನು ಗಾನವಾಗಿ ವಿಸ್ತರಿಸಿದರೆ ಅಂತ. ಈಗ ಪಾಠ್ಯವಾಗಿ ಹೇಳುವ ಛಂದಸ್ಸನ್ನು ಗೇಯವಾಗಿ ವಿಸ್ತರಿಸಿದರೆ ಹೇಗೋ ಆ ರೀತಿಯಲ್ಲಿ ಬರ್ತಕ್ಕಂಥದ್ದು. ಈಗ ಪುರಂದರ ಪುರಂದ್ರಿಕಾ ಚಿಕುರಬಂಧ ಸೈರಂಧ್ರಿಕಾ ಅಂತ ಪೃಥ್ವಿ ಛಂದಸ್ಸಿನ ಒಂದು ಸಾಲನ್ನು ಪುರಂದರ ಪುರಂದ್ರಿಕಾ ಚಿಕುರಬಂಧ ಸೈರಂಧ್ರಿಕಾ, ಅದರೊಳಗೆ ಒಂದು ಗತಿ ಸೌಂದರ್ಯ ಇದೆ. ಪುರಂದರ ಪುರಂದ್ರಿಕಾ ಚಿಕುರಬಂಧ ಸೈರಂಧ್ರಿಕಾ ಅಂತ ವಿಸ್ತರಿಸಿದರೆ ಅದು ಗಾನವಾಗುತ್ತದಲ್ಲ. ಆ ರೀತಿಯಲ್ಲಿ ಸಾಮವಾಗಿ ವಿಸ್ತರಿಸಿಕೊಂಡು ಬರುವಂಥ ಋಕ್ಕು. ಆ ಋಕ್ಕು ಮತ್ತು ಸಾಮಗಳು ಎರಡೂ ಕೂಡ ನೊಗ ಆಗಿದ್ದುವು ಅಂತ. ಅಂದರೆ ಆ ಎತ್ತುಗಳನ್ನು ಕಟ್ಟಿದ್ರಲ್ಲ, ಅಥವಾ ಯಾವ ಸೂರ್ಯಾದೇವಿ ಗಂಡನ ಮನೆಗೆ ಹೋಗೋದಿಕ್ಕೆ ಅಂತ ಇದ್ದ ಎತ್ತುಗಳನ್ನು ರಥ, ಆ ರಥದ ನೊಗವೇ ಋಕ್ಸಾಮಗಳಾಗಿದ್ದುವು ಅಂತ. ಹೀಗೆ ಈ ಒಂದು ರಥಕ್ಕೆ ಕಿವಿಗಳೇ ಚಕ್ರವಾಗಿತ್ತು ಅಂತ. ಅಂದರೆ ಮಂತ್ರವನ್ನು ಗಾನವನ್ನು ಕೇಳೋದಕ್ಕೆ ಕಿವಿಗಳು ಬೇಕು ಅಂತ. ನೊಗ ಸ್ತೋತ್ರ ಶಸ್ತ್ರಗಳಾದರೆ ಕಿವಿಗಳೇ ಚಕ್ರಗಳಾದವು ಅಂತ. ಮತ್ತೆ ಮತ್ತೆ ಇಲ್ಲಿ ಸಾಹಿತ್ಯ, ಸಂಗೀತ, ಕೇಳ್ಮೆ ಇವುಗಳ ಪ್ರಸ್ತಾವ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಮತ್ತು ಇದರ ಮಾರ್ಗ ಯಾವುದಾಗಿತ್ತು ಅಂದರೆ ದ್ಯುಲೋಕ ಅಂತ, ಅಂತರಿಕ್ಷ, ಆಕಾಶ, ದ್ಯುಲೋಕ ದಾಟಿ ಬಂದಂಥದ್ದು, ಅಂತರಿಕ್ಷನ್ನು ದಾಟಿದ್ದು ಅಂತ. ಇವುಗಳನ್ನು ಆಸ್ವಾದ ಮಾಡಬೇಕು ಅಂದರೆ ಎತ್ತರದ ಹಾದಿ ಬೇಕು, ನೆಲದ ಮೇಲೆ ಚಲಿಸೋದಿಲ್ಲ, ಇವು ಬಾನಿನಲ್ಲಿ ಚಲಿಸುತ್ತವೆ ಅಂತ. ಜಿ ಎಸ್ ಶಿವರುದ್ರಪ್ಪನವರು ಒಂದು ಕವಿತೆ ಬರೆದಿದ್ದಾರೆ, ಪ್ರತಿಭೆ ಮತ್ತು ಪಾಂಡಿತ್ಯ ಅಂತ. ಅದರ ತಾತ್ಪರ್ಯ ತುಂಬ ಚೆನ್ನಾಗಿದೆ. ನಳಮಹಾರಾಜ ದಮಯಂತಿಯ ಪುನಃಸ್ವಯಂವರಕ್ಕೆ ಋತುಪರ್ಣನನ್ನು ಕರ್ಕೊಂಡು ಬರ್ತಿರ್ತಾನೆ. ಋತುಪರ್ಣನ ಉತ್ತರೀಯ ಬಿದ್ದೋಗ್ಬಿಡುತ್ತೆ. ಸ್ವಲ್ಪ ನಿಲ್ಲಿಸು ಅಂತಾನೆ.
ಆಗ ನಳ ಹೇಳ್ತಾನೆ, ಇಲ್ಲ ಎಷ್ಟೋ ಯೋಜನೆ ದೂರ ಬಂದುಬಿಟ್ಟಿದ್ದೀವಿ ಅಂತ. ಅಷ್ಟು ವೇಗವಾಗಿ ನೀನು ಓಡಿಸ್ತೀಯಾ? ನಿನಗೆ ಹೇಗೆ ಅದು ಸಾಧ್ಯ ಅಂದರೆ ನಾನು ಅಶ್ವ ಹೃದಯವನ್ನು ಬಲ್ಲೆ ಅಂತ. ಕುದುರೆಗಳ ಹೃದಯವನ್ನು ಬಲ್ಲವನಾದ ಕಾರಣ ಅವು ಬಹಳ ಬೇಗ ನನ್ನ ಮಾತನ್ನು ಕೇಳಿ ಒಲಿದು ಎಷ್ಟೋ ದೂರ ಹೋಗುತ್ತವೆ ಅಂತ. ಹಾಗಿದ್ರೆ ನನಗೂ ಇದೆ ಕೌಶಲ, ನನಗೆ ಅಕ್ಷವಿದ್ಯೆ ಇದೆ, ಅದು ಬುದ್ಧಿ. ಇಲ್ಲಿರುವ ತಾರೆ ಮರ ವಿಭೀತಕ ವೃಕ್ಷ, ಆ ವೃಕ್ಷದಲ್ಲಿ ಎಷ್ಟು ಎಲೆ ಇದೆ, ಎಷ್ಟು ಕಾಯಿದೆ, ಎಷ್ಟು ಹೂವಿದೆ ಎಲ್ಲವನ್ನು ನಾನು ಎಣಿಸ್ಬಿಡ್ತೀನಿ ಒಂದು ಕ್ಷಣದಲ್ಲಿ ಅಂತ ಎಣಿಸ್ತಾನೆ. ಅಲ್ಲೇ ಅವರು ಹೇಳ್ತಾರೆ ಶಿವರುದ್ರಪ್ಪನವರು, ನಳನದು ಪ್ರತಿಭೆ, ಇವನದು ಪಾಂಡಿತ್ಯ ಅಂತ. ಎಣಿಕೆಯ ಲೆಕ್ಕ ನಾನಿಷ್ಟು ಕೌಂಟ್ ಮಾಡಿದ್ದೀನಿ ಅಂತ. ಕುದುರೆಯ ಭಾವವನ್ನು ಅರಿತು ದೂರಕ್ಕೆ ರಥವನ್ನು ಕೊಂಡೊಯ್ಯುವುದು ಪ್ರತಿಭೆ ಅಂತ. ಹೃದಯ ಭಾಗ ಹೆಚ್ಚಾಗಿರೋದು ಪ್ರತಿಭೆ, ಬುದ್ಧಿ ಭಾಗ ಹೆಚ್ಚಾಗಿರೋದು ಪಾಂಡಿತ್ಯ. ಬದುಕಿಗೆ ಎರಡೂ ಬೇಕು. ನಳನಿಗೆ ಪಾಂಡಿತ್ಯ ಇಲ್ಲದೆ ಇರೋದನ್ನು ರಾಜ್ಯ ಕಳ್ಕೊಂಡ ಪುಷ್ಕರನ ಹತ್ರ. ಆಮೇಲೆ ಯಕ್ಷವಿದ್ಯೆಯನ್ನು ಅಶ್ವವಿದ್ಯೆಯನ್ನು ವಿನಿಮಯವಾಗಿ ಕೊಟ್ಟು ತಗೊಂಡ. ಆಮೇಲೆ ಕಲಿಪುರುಷ ದೇಹದಿಂದ ಹೊರಟೋದ ಅಂತ ಹೀಗೆಲ್ಲ ಕಥೆ ಬರುತ್ತದೆ. ಎರಡೂ ಬೇಕು, ಆದರೆ ಪ್ರತಿಭೆಗೆ ಅಧೀನವಾಗಿರಬೇಕು. ನಳನಿಗೆ ಪ್ರೀತಿ ಇಲ್ಲದೆ ಇದ್ದಲ್ಲಿ ಅವನು ಮತ್ತೆ ದಮಯಂತಿ ಪುನಃಸ್ವಯಂವರ ಮತ್ತೊಂದು ಕೇಳಿದ ಸುದ್ದಿ ಇದ್ದಿದ್ರೆ ಹೋಗ್ತಾನೆ ಇರಲಿಲ್ಲ. ಕತ್ತರಂಡೆ ಅವಳು ಮದುವೆಗೆ ಯಾಕೆ ಹೋಗಬೇಕು ಅಂತ. ಅಂದರೆ ಎಲ್ಲಿ ಪ್ರೀತಿ ಇರ್ತದೆಯೋ ಅಲ್ಲಿ ಇವೆಲ್ಲ ಸಾಧ್ಯವಾಗುತ್ತದೆ. ಪ್ರೀತಿ ಬದುಕನ್ನು ನಡೆಸಬೇಕು, ಬುದ್ಧಿ ಅಲ್ಲ. ಆದರೆ ಬುದ್ಧಿ ಇಲ್ಲದೆ ಬರೀ ಪ್ರೀತಿ ನೋಡಿದ್ರೆ ಪೈತ್ಯ ಆಗಿಬಿಡುತ್ತೆ ಅಷ್ಟೇ. ಆಗಲೇ ತೆಲುಗಿನ ಗಾದೆ ಸಿದ್ಧವಾಗುತ್ತದೆ, ನೀ ಪ್ರೀತಿ ನಾ ಪ್ರಾಣಾನಿಕ ವಚ್ಚೆ ಅಂತ. ಶುಚೀತೆ ಚಕ್ರೆ ಯಾತ್ಯಾವ್ಯಾನೋ ಅಕ್ಷ ಆಹತ ಆನೋ ಮನಸ್ಮಯಂ ಸೂರ್ಯಾರೋಹತ್ ಪ್ರಯತೀಪತಿಂ. ಅವಳು ಮನೋಮಯವಾದ ಶಕಟವನ್ನು ಹತ್ತುಕೊಂಡು ಗಂಡನ ಹತ್ತಿರಕ್ಕೆ ಹೋಗ್ತಾಳೆ. ಸೂರ್ಯ ಯಾವಹತು ಪ್ರಾಕ್ ಸವಿತಾ ಯಮವಾಸೃಜತ್ ಅಘಾಸು ಹನ್ಯಂತೆ ಗಾವೋರ್ಜುನ್ಯೋ ಪರ್ಯುಹ್ಯತೆ. ಅವಳು ಗಂಡನ ಮನೆಗೆ ಹೊರಟಾಗ ಬಳುವಳಿಗಳು, ಗೋವು ಮೊದಲಾದಂಥ ಪ್ರಾಣಿಗಳನ್ನು ಬಳುವಳಿಯಾಗಿ ಕೊಡ್ತಾರೆ. ಅದೆಲ್ಲ ಸೂರ್ಯಾದೇವಿಗಿಂತ ಮೊದಲೇ ಗಂಡನ ಮನೆಗೆ ಹೋಗಿ ಸಿದ್ಧವಾಗಿತ್ತು ಅಂತ. ಅಂದರೆ ಅವಳು ಮನೆ ಸುಸಜ್ಜಿತವಾಗಿತ್ತು, ಗಂಡನ ಮನೆಗೆ ಹೋಗುವಷ್ಟರೊಳಗೆ ಉಡುಗೊರೆನೆಲ್ಲ ತಂದು ಇಟ್ಟಿದ್ದು ಅಂತ. ಈಗಲೂ ನಮ್ಮ ಲೋಕದಲ್ಲೆಲ್ಲ ಮದುವೆಗಳು ಮಾಡುವಾಗ ಗಂಡಿನ ಬಿಡದಿಯನ್ನು ಅಲಂಕಾರ ಮಾಡೋದುಂಟು. ಬಳುವಳಿ ಎಲ್ಲ ಕೊಟ್ಟು ಅಲ್ಲಿಗೆ ಅವಳು ಹೋಗ್ತಾಳೆ ಅಂತ, ಈ ಥರದ್ದು ಅನ್ನುವಂಥದ್ದು ಈ ಮಂತ್ರದ ಭಾವ ಇನ್ನೂ ಇದೆ. ಮತ್ತು ಅವಳು ಅಘಾಸು ಅಂತಂದರೆ ಮಘ ನಕ್ಷತ್ರ ಅಂತ ಏನು ಹೇಳ್ತೀವಿ, ಮಖ ಅಂತಲೂ ಕರೀತಾರೆ. ಆ ನಕ್ಷತ್ರದಲ್ಲಿ ಮುಂದೆ ಹೋದವು. ಮತ್ತು ಫಲ್ಗುನಿ ನಕ್ಷತ್ರದಲ್ಲಿ ಇವಳು ಹೋಗ್ತಾಳೆ ಅಂತ. ಮಘ ಆದಮೇಲೆ ಫಲ್ಗುನಿ ನಕ್ಷತ್ರ ಬರುತ್ತದೆ. ಆ ಅರ್ಜುನ ಹುಟ್ಟಿದ್ದು ಉತ್ತರ ಫಲ್ಗುನಿ ನಕ್ಷತ್ರದಲ್ಲಿ. ಹಾಗಾಗಿ ಅರ್ಜುನ್ಯೋ ಅನ್ನುವ ಮಂತ್ರ ಭಾಗದ ಶಬ್ದ ಇಲ್ಲಿ ಬಂದಿರುವಂಥದ್ದಾಗಿದೆ. ಮೊದಲಿಗೆ ಓದುವು ಅಂತ. ಅಂದರೆ ನಕ್ಷತ್ರಗಳ ಗುಂಪು ಯಾವುದಿದೆ ಅದು ಕೂಡ ಇಲ್ಲಿ ಪ್ರಸ್ತಾವನೆಗೆ ಬಂದಿರತಕ್ಕಂಥದ್ದು. ಇವಳಿಗಿಂತ ಮೊದಲೇ ಅಲ್ಲೆಲ್ಲ ಅಚ್ಚುಕಟ್ಟು ಸಿದ್ಧವಾಗಿದೆ ಅಂತ. ತಾತ್ಪರ್ಯತಃ ಇಷ್ಟೇ, ನಾವು ಒಮ್ಮೆ ನಮ್ಮ ಭಾವಶುದ್ಧಿಯನ್ನು ಮಾಡಿಕೊಂಡ್ರೆ ಅನುಕೂಲತೆಗಳು ತಾವಾಗಿಯೇ ಉಂಟಾಗುತ್ತವೆ. ಮತ್ತು ಮುಂದಿಷ್ಟು ಅನನುಕೂಲತೆ ಆದರೂ ಅದನ್ನು ದೊಡ್ಡದಾಗಿ ಗಮನಿಸೋದಿಲ್ಲ. ವಿ ವೋಂಟ್ ಬಾದರ್ ಮಚ್. ಆಮೇಲೆ ಯದಶ್ವಿನಾ ಪೃಚ್ಛಮಾನಾ ವಯಾತಾಂ ತ್ರಿಚಕ್ರೇಣ ವಹತು ಸೂರ್ಯಾಯಾ ವಿಶ್ವೇ ದೇವ ಅನುತದ್ವಾಂ ಅಜಾನನ್ ಪುತ್ರ ಪಿತರಾವವೃಣೀತ ಪೂಷಾ. ಪೂಷಾ ದೇವತೆ ಅವನು ಈ ಸೋಮ ಮತ್ತು ಸೂರ್ಯಾದೇವಿಯರ ಸಂತಾನವಾಗಿ ಮುಂದೆ ಬರ್ತಾನೆ. ಅವನನ್ನು ಪಿತೃಗಳೇ ಆಯ್ಕೆ ಮಾಡಿಕೊಂಡ ಮಗ ಅಂತ. ಅಂದರೆ ಜೀವಪೋಷಕ ಶಕ್ತಿ ಪೂಷಾ ಅಂತ ಕರೆದದ್ದು. ನಾನು ಹಿಂದೆಯೇ ಅದನ್ನು ಹೇಳಿದ್ದೀನಿ, ಅಲ್ಲಿ ಈ ಅನ್ವಯ ಬರುತ್ತದೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಆ ರಥದ ಚಕ್ರಗಳು ಯಾವುದು ಮತ್ತೊಂದು ಯಾವುದು ಅಂತ ಪುನರುಕ್ತಿ ರೂಪವಾಗಿಯೇ ಬೇಕಾದಷ್ಟು ವಿಸ್ತರಣೆಗಳು ಬರುತ್ತವೆ. ಆಮೇಲೆ ಅವಳು ಗಂಡನ ಮನೆಗೆ ಹೋಗುವಾಗ ವಿಶ್ವಾವಸು ಅವನು ಕಾಣಿಸ್ಕೊಳ್ತಾನೆ ಅಂತ ಬರುತ್ತದೆ. ಅವಳ ರಥ ಭೌತಿಕವಾಗಿ ಆದದ್ದು ಯಾವುದರಿಂದ ಅಂದರೆ ಸುಕಿಂಶುಕಂ ಶಲ್ಮಲಿಂ ವಿಶ್ವರೂಪಂ ಹಿರಣ್ಯವರ್ಣಂ ಸೂರತಂ ಸುಚಕ್ರಂ ಆರೋಹ ಸೂರ್ಯೇ ಅಮೃತಸ್ಯ ಲೋಕಂ ಸ್ಯೋನಂ ಪತ್ಯೇ ವಹತುಂ ಕೃಣಿಶ್ವ. ಕಿಂಶುಕ ಅಂದರೆ ಮುತ್ತುಗ, ಶಾಲ್ಮಲಿ ಅಂತಂದರೆ ಬೂರುಗ, ಅವುಗಳಿಂದ ನಿರ್ಮಿತವಾದದ್ದು ಶಕಟ ರಥ ಅಂತ ಬರುತ್ತದೆ.
ವೇದಕಾಲದಲ್ಲಿ ವಧುವನ್ನು ಕೊಂಡೊಯ್ಯೋದಕ್ಕೆ ಈ ರಥವನ್ನು ಬಳಸ್ತಾ ಇದ್ದರು ಅಂತ ಗೊತ್ತಾಗುತ್ತದೆ. ಕಿಂಶುಕ ಶಾಲ್ಮಲಿ ಎರಡೂ ಕೆಂಪಾದ ಹೂಗಳನ್ನು ಬಿಡ್ತಕ್ಕಂಥವು. ಕೆಂಪು ಪ್ರೀತಿಯ ಲಕ್ಷಣ, ಹೀಗಾಗಿ ಪ್ರೀತಿಯ ಲಕ್ಷಣದ ವೃಕ್ಷಗಳಿಂದ ನಿರ್ಮಾಣ ಮಾಡಿದ್ದು ಆಗಿತ್ತು ಅಂತ. ಮತ್ತು ಇನ್ನೊಂದು ಏನಂತಂದರೆ, ಈ ಕಿಂಶುಕ ಮತ್ತು ಶಾಲ್ಮಲಿಗಳಲ್ಲಿ ಒಂದು ವಿಶೇಷ ಏನು ಕಾಣ್ತೀವಿ ಅಂತಂದರೆ, ಕಿಂಶುಕದ ಎಲೆ ಸ್ವಲ್ಪ ಸೀಳಿರುತ್ತದೆ, ಶಾಲ್ಮಲಿಯ ವೃಕ್ಷ ಮುಳ್ಳಿಂದ ಕೂಡಿರುತ್ತದೆ. ಸಂಸಾರದಲ್ಲಿ ಹರಕು ಮತ್ತು ಚುಚ್ಚಾಟ ಇದ್ದದ್ದೇ, ಅವುಗಳಿದ್ದರೂ ಈ ಪ್ರೀತಿ ಇರ್ತದಲ್ಲ, ಅದರಿಂದ ನಾವು ಹೊಂದಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ತಾತ್ಪರ್ಯ ಇಲ್ಲಿ ಉಂಟು. ಆ ರಥದಲ್ಲಿ ಹೋಗಿದ್ದು ಅಂತ ಒಂದು ಕಡೆಗೆ ಮನಸ್ಸನ್ನು ರಥವಾಗಿ ಮಾಡಿಕೊಂಡದ್ದು, ಮತ್ತೊಂದು ಕಡೆ ಇದು ಅಂತ ಹೇಳ್ತಾರಲ್ಲ, ಅಂದರೆ ಮನಸ್ಸು ಅನ್ನುವುದು ಆಧ್ಯಾತ್ಮಿಕವಾದ ಅರ್ಥ. ಈ ಕಿಂಶುಕ ಶಾಲ್ಮಲಿ ವೃಕ್ಷಗಳಿಂದ ಆದದ್ದು ಅನ್ನೋದು ಆದಿಭೌತಿಕವಾದ ಅರ್ಥ ಅಂತ ಭಾಷ್ಯಕಾರರ ತಾತ್ಪರ್ಯ ಬರುತ್ತದೆ. ಅಲ್ಲಿ ದಾರಿಯಲ್ಲಿ ವಿಶ್ವಾವಸು ಅನ್ನುವ ಗಂಧರ್ವ ಅಡ್ಡಗಟ್ತಾರೆ. ಸೋಮಾಹರಣದಲ್ಲಿ ಕೂಡ ವಿಶ್ವಾವಸು ಬರ್ತಾನೆ ಅಂತ ಬಂತಲ್ಲ, ಅದು ಇಲ್ಲಿ ಬರ್ತದೆ. ಆಗ ಅವಳು ಹೇಳ್ತಾಳೆ, ಉತೀರ್ಶ್ವಾತ ಪತಿವತೀ ಏಷಾ ವಿಶ್ವಾವಸುಂ ನಮಸಾಗೀರ್ಭಿರೀಳೆ ಅನ್ಯಾಮಿಚ್ಛ ಪಿದರಸದಂ ವ್ಯಾಕ್ತಾಂಸ ತೇ ಭಾಗ ಜನುಷಾ ತಸ್ಯ ವಿದ್ಧಿ. ಆಗ ಅವನು ಅಟಕಾಯಿಸಿದಾಗ ಅವಳು ಹೇಳ್ತಾಳೆ, ವಿಶ್ವಾವಸು, ನಾನು ನನ್ನ ಪತಿಯನ್ನು ಹೊಂದಿದ್ದೀನಿ, ನಾನೊಬ್ಬನಿಗೆ ಈಗಾಗಲೇ ಸೇರಿದವಳು, ಹಾಗಾಗಿ ನನಗೆ ಅಡ್ಡ ಮಾಡಬೇಡ ಅಂಥೇಳಿ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥಿಸ್ತೀನಿ. ನೀನು ಅವಿವಾಹಿತೆ ಕನ್ಯೆಯನ್ನು ನೀನು ಹೋಗಿ ಬಯಸು ಬೇಡ ಅಂತ. ಅಂದರೆ ಅನ್ಯಾಂ ಕನ್ಯಾಂ ಇಚ್ಛ, ನೀನು ಇಚ್ಛೆ ಪಡು, ಇಚ್ಛಸ್ವ ಅಂತ ಆಗಬೇಕು. ಇದು ಆರ್ಷ, ಅದಕ್ಕಾಗಿ ಇಚ್ಛಾ ಅಂತ ಬಂದಿದೆ. ಆಮೇಲೆ ಅವನು ಆಗಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಕೊಡ್ತಾನೆ. ಅವಳು ಹೇಳ್ತಾಳೆ ಅನ್ಯಾಮಿಚ್ಛ, ಮತ್ತೆ ಹೇಳ್ತಾಳೆ ಅನ್ಯಾಮಿಚ್ಛ ಸಂಜಾಯಾಂ ಪತ್ಯಾಂ ಸೃಜ, ಮತ್ತೊಬ್ಬಳನ್ನ ನೀನು ಪತ್ನಿಯಾಗಿ ಹೊಂದು ಅಂತ ಹೇಳ್ಬಿಟ್ಟಂತಾಳೆ. ಆಮೇಲೆ ಈ ತರಹ ಪತಿಯರಲ್ಲಿ ಇನ್ನೊಬ್ಬರ ಬಗ್ಗೆ ಚಿಂತೆ ಇಲ್ಲದೆ ಪ್ರೀತಿ ಇರಬೇಕು. ಅನೃಕ್ಷರ ರಜವಸ್ಸಂತು ಪಂಥ ಏಬಿಸ್ ಸಖಾಯೋಯಂತಿ ನೋವರೇಯಂ, ಅಂದರೆ ಯಾವ ಮಾರ್ಗದಿಂದ ನೀವು ಹೋಗಿ ಗಂಡ ಹೆಂಡತಿರಾಗ್ತಿರೋ ಅದು ರುಜುವಾಗಿರಬೇಕು, ಕುಟಿಲವಾದ ಮಾರ್ಗ ಆಗಿರಬಾರ್ದು, ಕಂಟಕರಹಿತವಾಗಿರಬೇಕು, ವಕ್ರವಾಗದೇ ಇರಬೇಕು ಅಂತೆಲ್ಲ ಒಂದು ಭಾವವನ್ನು ವ್ಯಕ್ತಪಡಿಸುವುದಾಗುತ್ತದೆ. ಅದಾದ ಮೇಲೆ ಯೋಕ್ತೃಬಂಧನದ ಮಂತ್ರ ಬರುತ್ತೆ. ಪ್ರತ್ವಾ ಮುಂಚಾಮಿ ವರುಣಸ್ಯ ಪಾಶಾದ್ಯೇ ನತ್ವಾ ಬಧ್ನಾತ್ ಸವಿತಾ ಸುಷೇವ ಋತಸ್ಯ ಯೋನೌ ಸುಕೃತಸ್ಯ ಲೋಕೆ ಅರಿಷ್ಟಾಂ ತ್ವಾಂ ಸಹ ಪತ್ಯಾ ದಧಾಮಿ ಅಂತ. ಗಂಡ ಸೊಂಟಕ್ಕೆ ಒಂದು ಮೌಂಜಿಯನ್ನು ಕಟ್ಟಿರ್ತಾನೆ, ಯೋಕ್ತೃ ಅಂತ ಕರೀತಾರೆ. ಅದು ಆ ಯೋಕ್ತೃ ಬಂಧನ ಅದನ್ನು ಹೇಳ್ತಾನೆ. ಅವನು ಮೊದಲು ಕಟ್ಟಿರ್ತಾನೆ, ಮತ್ತೆ ಬಿಚ್ಚುತ್ತಾನೆ. ಯಾವ ಪಾಶದಿಂದ ಸವಿತ್ರ ನಿನ್ನನ್ನು ಸವಿತಾ ಅಥವಾ ಆ ಬಧ್ನಾತ್ ಸವಿತಾ ಬಂಧಿಸಿದ್ನೋ, ವರುಣಸ್ಯ ಪಾಶಾತ್ ವರುಣ ಯಾವುದನ್ನು ಬಂಧಿಸಿದ್ನೋ ಅದನ್ನು ಪ್ರಮುಂಚಾಮಿ ಬಿಡಿಸ್ತೀನಿ ಅಂತ ಗಂಡ ಬಿಡಿಸ್ತಾನೆ ಅಂತ. ಅಂದರೆ ಈ ಸವಿತೃಪಾಶ ವರುಣಪಾಶ ಅನ್ನುವಂಥವು ನಮ್ಮ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ವೇದಗಳಲ್ಲಿ ಕೂಡ ಬರುತ್ತದೆ. ಜೀವಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಎರಡು ಪಾಶ, ಯಮಪಾಶ ಮತ್ತು ವರುಣಪಾಶ ಅಂತ. ಇಲ್ಲಿ ಸವಿತೃಪಾಶ ಅನ್ನುವುದು ತಾತ್ಪರ್ಯತಃ ಸವಿತ್ರವನ ಮಗ ವಿವಸ್ವಾನ್ನ ಮಗ ವೈವಸ್ವತ ಯಮ ಅಂತ. ಈ ಪಾಶಗಳು ಎಲ್ಲ ಜೀವರಾಶಿಯನ್ನು ಬಂಧಿಸಿರುತ್ತವೆ ಅಂತ. ಅಂದರೆ ಒಂದು ಕಟ್ಟಲೆ ಅನ್ನುವಂಥದ್ದು ಒಂದು, ಮತ್ತು ಇನ್ನೊಂದು ಮರ್ತ್ಯತ್ವ ಅಂತ. ಸಾವು ಅನ್ನೋದು ಒಂದು ಬಂಧ ನಮಗಿರುತ್ತದೆ, ಮತ್ತು ನಾವು ಇಷ್ಟಪಟ್ಟಂತೆ ಬದುಕೋಕ್ಕಾಗೋಲ್ಲ ಅನ್ನೋದು ಇನ್ನೊಂದು ಬಂಧನ. ನಾವು ಶಾಶ್ವತವಾಗಿ ಬದುಕೋಕ್ಕಾಗೋಲ್ಲ ಅನ್ನೋದು ಯಮಪಾಶ, ಇಷ್ಟಪಟ್ಟಂತೆ ಬದುಕೋಕ್ಕಾಗೋಲ್ಲ ಅನ್ನೋದು ವರುಣಪಾಶ. ಇದು ಎಲ್ಲ ಜೀವರಾಶಿಗಳಿಗೂ ಕಟ್ಟಲ್ಪಟ್ಟಿರ್ತಕ್ಕಂಥದ್ದು. ದೇವತೆಗಳಿಗೆ ಈ ಯಮಪಾಶ ವರುಣಪಾಶ ಇರೋಲ್ಲ ಅಂತಾರೆ. ಇದನ್ನು ಕಳಚಿಕೊಂಡ್ರೆ ದೇವತೆಗಳಾಗ್ತಾರೆ ಅಂತ. ಅಂದರೆ ನಾವಿಷ್ಟಪಟ್ಟಂತೆ ಬದುಕಿದ್ರೆ ವರುಣಪಾಶ ಕಳಚಿಕೊಳ್ತು, ನಾವು ದೇಹಕ್ಕೆ ಅಂಟಿಕೊಳ್ಳದೇ ಇದ್ದರೆ ಯಮಪಾಶ ಬಿಚ್ಚಿಕೊಳ್ತು. ಅಂದರೆ ಈ ದೇಹ ಹೋಗುವಂಥದ್ದೇ ಅನ್ನುವ ಪ್ರಜ್ಞೆ ಬಂದರೆ ಯಮಪಾಶ ಹೋಯಿತು ಅಂತ ಅರ್ಥ. ಅದು ಜೀವನ್ಮುಕ್ತಿ. ಅದೇ ರೀತಿಯಲ್ಲಿ ನಾವು ಏನನ್ನು ಇಷ್ಟಪಡ್ತೀವೋ ಅದನ್ನೇ ಮಾಡುವಂತೆ ಆಗಬೇಕು. ಕಷ್ಟ, ತುಂಬ ಕಷ್ಟ. ತಕ್ಕಮಟ್ಟಿಗೆ ನಾ ಹೇಳ್ಕೋತೀನಿ, ಹೆಮ್ಮೆಯಿಂದ ಅಲ್ಲದಿದ್ದರೂ ಧನ್ಯತೆಯಿಂದ ಹೇಳ್ಕೋತೀನಿ. ಈಚಿನ ವರ್ಷಗಳಂತೂ ನಾನು ಇಷ್ಟ ಇಲ್ಲದಿರೋದು ಯಾವುದೂ ಮಾಡ್ತಿಲ್ಲ ಜಾಸ್ತಿ. ಒಂದು ಭಾಷಣವಾದರೂ ಅಷ್ಟೇ, ಇಷ್ಟ ಇದ್ದದ್ದನ್ನೇ ಮಾಡ್ತೀನಿ. ಇಷ್ಟ ಇಲ್ಲದನ್ನು ಹೇಗೋ ಜಾರಿಸ್ಕೊಳ್ಳೋಕೆ ನೋಡ್ತೀನಿ, ಹೇಗೋ ಅದನ್ನು ದೂರ ಮಾಡ್ಕೊಳ್ಳೋಕೆ ನೋಡ್ತೀನಿ. ಯಾಕೆಂದರೆ ನಾವು ನೆಮ್ಮದಿಯಾಗಿಲ್ಲದೆ ಮತ್ತು ಯಾರಿಗೂ ನೆಮ್ಮದಿ ಕೊಡೋಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಮೊದಲು ನಾವು ನೆಮ್ಮದಿಯನ್ನು ಕಂಡುಕೊಳ್ಬೇಕು. ಹಾಗಾಗಿ ಇಷ್ಟವಿಲ್ಲದ್ದನ್ನು ದೂರ ಮಾಡಿಕೊಳ್ಬೇಕು. ಯಾವಾಗ ಆಗುತ್ತದೆ ಅಂದರೆ ಲೋಕೈಷಣೆ, ಲೋಕದಿಂದ ನಿರೀಕ್ಷೆಗಳು ಕಡಿಮೆ ಆದರೆ ನಮಗಿಷ್ಟ ಬಂದಿದ್ದನ್ನು ಮಾಡ್ಬೋದು. ಲೋಕದಿಂದ ತುಂಬ ನಿರೀಕ್ಷೆ ಬಂದರೆ ನಮಗಿಷ್ಟ ಇಲ್ಲದ್ದು ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ನನಗೇನೋ ಒಂದು ಪ್ರಶಸ್ತಿ ಬೇಕು ಅಂತ ಬಂತು ಅಂದರೆ ಅದು ಯಾವುದು ನಾನೇ ಕೊಟ್ಕೊಳ್ಳೋಕ್ಕೆ ಸಾಧ್ಯವೇ? ನನಗೆ ನಾನೇ ಪ್ರಶಸ್ತಿ ಕೊಡೋಕ್ಕೆ ಸಾಧ್ಯವೇ? ನನಗೆ ನಾನೇ ಬಿರುದು ಕೊಟ್ಕೊಳ್ಳೋದಕ್ಕೆ ಸಾಧ್ಯವೇ? ಆಗ ಯಾವುದೋ ಒಂದು ಸಂಸ್ಥೆಗೆ, ಇನ್ಯಾವುದೋ ಒಬ್ಬ ವ್ಯಕ್ತಿಗಳಿಗೆ, ಮತ್ತು ಯಾವುದೋ ರೆಕಮೆಂಡೇಷನ್ಗಳಿಗೆ ಇಷ್ಟವಿಲ್ಲದ ಕೆಲಸ ಮಾಡಬೇಕಾಗುತ್ತೆ. ಆ ಥರದ್ದಾಗುತ್ತದೆ. ಹೀಗಾಗಿ ಇಷ್ಟವಿಲ್ಲದ ಕೆಲಸ ನಾವು ಮಾಡೋದು ಯಾತಕ್ಕೆ ಅಂದರೆ ಅರ್ಥಕಾಮಗಳಿಂದಾಗಿ. ಅದು ಕಡಿಮೆ ಆದಷ್ಟು ನಮಗೆ ನಾವು ಇಷ್ಟ ಇರೋ ಕೆಲಸ ಮಾಡೋಕ್ಕಾಗುತ್ತೆ. 6-3 ಆಗಲಿ 3-6 ಆಗಲಿ ನಾನು ಕಾವ್ಯದಲ್ಲಿಯೇ ಮಗ್ನನಾಗ್ತೀನಿ ಅಂತ ಅಂದುಕೊಳ್ಳೋದಿದೆಯಲ್ಲ, ಅದು ಒಬ್ಬೊಬ್ಬರಿಗೂ ಒಂದೊಂದಿರುತ್ತೆ. ಸಿಂಪಲ್ ಹಾರ್ಮಾನಿಕ್ ಮೋಷನ್ ಅಂತ. ಎಷ್ಟೋ ಜನ ಪುಣ್ಯಾತ್ಮರು ಕಂಡುಕೊಂಡಿರ್ತಾರೆ. ಬ್ಲೆಸ್ಡ್ ಆರ್ ದಿ ಪೀಪಲ್ ಹೂ ನೋ ದರ್ ವೇಸ್ ಅಂತ. ಅವರವ್ರಿಗೆ ಅವರವ್ರ ದಾರಿ ಗೊತ್ತಿರುತ್ತದೆ ಅಂತ. ಅದು ವರುಣಪಾಶವನ್ನು ಬಿಚ್ಚಿಕೊಳ್ಳುವ ದಾರಿ. ಹೀಗಾಗಿ ಯಾವ್ಯಾವ ವ್ಯಕ್ತಿ ವರುಣಪಾಶವನ್ನು ಬಿಚ್ಚಿಕೊಳ್ತಾನೋ ಅವನು ತನ್ನಿಚ್ಛೆಯಂತೆ ಇದ್ದದ್ರಲ್ಲಿ ಹಾಯಾಗಿ ನಮ್ಮಷ್ಟಕ್ಕೆ ನಾವಾಗಿ ಇರೋದಕ್ಕೆ ಸಾಧ್ಯವಾಗುತ್ತದೆ. ಬದುಕಿನಲ್ಲಿ ಬಂದ ದಿನವೇ ಅದು ಭಾಗ್ಯದ ದಿವಸ. ಹಾಗೆ ದೇಹವನ್ನೂ ಕೂಡಿದ ಮಟ್ಟಿಗೆ ಹೌದು, ವಯಸ್ಸಾಗ್ತಾ ಇದ್ದಂತೆ ಅಂಗಂ ಗಲಿತಂ ಫಲಿತಂ ಮುಂಡಂ ಆಗ್ತಾ ಇರುತ್ತೆ. 32 ಸೇವಕರು ಕ್ರಮಕ್ರಮವಾಗಿ ಕಳಿಸ್ಕೊಳ್ತಾರೆ, ಹಲ್ಲುಗಳು ಉದುರುತ್ತವೆ. ಹತ್ತಿರವಾಗಿದ್ದ 2 ಸೇವಕರು ದೂರವಾಗ್ತಾರೆ, ಕಿವಿಗಳು ದೂರ ಆಗುತ್ತವೆ, ಕಿವಿ ಕೇಳಿಸೋದು ಕಡಿಮೆ ಆಗುತ್ತೆ. ಮತ್ತಿಬ್ಬರು ಸ್ನೇಹಿತರು ಮಂಕ ಆಗ್ತಾರೆ, ಕಣ್ಣುಗಳು ಮಂದ ಆಗುತ್ತವೆ. ಮತ್ತು ದೊಡ್ಡಮ್ಮ ತುಂಬ ಆತ್ಮೀಯಳಾಗ್ತಾಳೆ, ಅಮ್ಮ ದೂರ ಆಗಿಬಿಡ್ತಾಳೆ. ಅಮ್ಮ ಅಂದರೆ ಲಕ್ಷ್ಮಿ, ದೊಡ್ಡಮ್ಮ ಅಂದರೆ ಜ್ಯೇಷ್ಠ, ಲಕ್ಷ್ಮಿ, ಅಲಕ್ಷ್ಮಿ, ಬಡತನ. ವಯಸ್ಸಾಗ್ತಾ ಸಂಪಾದನೆ ಕಡಿಮೆ ಆಗುತ್ತೆ, ಖರ್ಚು ಹೆಚ್ಚಾಗುತ್ತೆ ಅಲ್ವೇ? ಔಷಧಿಗಳಿಗೆ, ಮತ್ತೊಂದಕ್ಕೆ, ಮಗದೊಂದಕ್ಕೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಅವ್ರನ್ನ ಪೋಷಣೆ ಮಾಡೋದಕ್ಕೆ ಹೀಗೆಲ್ಲ ಹೆಚ್ಚಾಗ್ತಾ ಬರುತ್ತದೆ. 3ನೇ ಕಾಲನ್ನು ಸೇರಿಕೊಳ್ಳುತ್ತೆ ಕೋಲಾಗಿ. ಹೀಗೆ ಇವೆಲ್ಲ ಬರುತ್ತದೆ ಅನ್ನೋದು ನಮಗೆ ಅರಿವಿದ್ದರೆ ಬಂದಾಗಷ್ಟು ದುಃಖ ಆಗೋಲ್ಲ. ಅಯ್ಯೋ, ನನಗೆ ಗೊತ್ತೇ ಇರಲಿಲ್ಲ, ನಮ್ಮ ತಾಯಿಗೆ ಆಲ್ಝೈಮರ್ಸ್ ಆದಾಗ ನೆಲ ಮುಗಿಲು ಒಂದಾಗುವಂತೆ ಹೊರಳಾಡಿ ಹತ್ತು ಕರೆದು ಬಾಯಿ ಬಡ್ಕೊಂಡಿದ್ದೀನಿ. ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳಗಟ್ಟಲೆ ಹತ್ತಿದ್ದೀನಿ. ಈ ಥರದ ಒಂದು ರೋಗದ ಸಾಧ್ಯತೆ ಇದೆ ಅನ್ನೋದು ಗೊತ್ತಿರಲಿಲ್ಲ ನನಗಾಗ. ಅದು ಹೌದು, ಹೀಗೂ ಆಗುತ್ತೆ. ನಮ್ಮಮ್ಮ ಮರೆತೇನೋ ಮಾಡ್ತಾರಲ್ಲ ಅಂತ ನನಗೆ ನಖಶಿಕಾಂತ ಉರಿ. ನನ್ನ ಗೆಳೆಯರು ಮಂಟ ಪ್ರಭಾಕರ್ ಉಪಾಧ್ಯಾಯರು ಹೇಳಿದರು, ನೋಡಿ ಅವರೀಗ ನಿಮ್ಮ ತಾಯಿಯಲ್ಲ, ನಿಮ್ಮ ಮಗು ಅಷ್ಟೆ. ಇದನ್ನು ಅರ್ಥ ಮಾಡಿಕೊಂಡು ಬಾಯಿ ಮುಚ್ಚಿಕೊಂಡು ಅವ್ರನ್ನ ಮಗುವಾಗಿ ನೋಡಿಕೊಳ್ಳಿ ಅಂತ. ಆಮೇಲೆ ನಾನು ನನ್ನ ತಾಯಿಯನ್ನು ಅಮ್ಮ ಅಂತ ಕರೆಯೋದು ಬಿಟ್ಟು ಪಾಪ ಅಂತ ಕರೆಯೋಕ್ಕೆ ಶುರು ಮಾಡಿದೆ, ನಂದ ಪಾಪ ಅಂತ ಕರೆಯೋಕ್ಕೆ ಶುರು ಮಾಡಿದೆ. ಅದು ಹಾಗೇ ಆಗ್ಬಿಡ್ತು. ನಮ್ಮ ಅಣ್ಣ ನಮ್ಮ ತಾಯಿಯನ್ನು ಮ್ಯಾಟಿ ಅಂತ ಕರೀತಾ ಇದ್ದ. ಅದು ಯಾಕೆಂದರೆ ನಮ್ಮ ತಾಯಿಯ ತಂದೆ ನಮ್ಮ ತಾಯಿಯನ್ನು ಯು ಆರ್ ಮೆಡಲ್ಸಮ್ ಮ್ಯಾಟಿ ಅಂತ ಕರೀತಾರೆ, ಎಲ್ಲ ಚೇಷ್ಟೆ ಮಾಡ್ತೀವಿ ಅಂತ ಚಿಕ್ಕ ಹುಡುಗಿ ಆಗಿದ್ದಾಗ ಕರಿತಾ ಇದ್ದಂತೆ. ನಮ್ಮ ತಾಯಿ ಅದನ್ನು ಕತೆಗಳಾಗಿ ಹೇಳಿದರು. ಅದಕ್ಕೆ ಅವರಪ್ಪ ಕರೆಯುವ ಸಂಬೋಧನೆಯಿಂದ ನಮ್ಮಣ್ಣ ಕರೆಯೋಕ್ಕೆ ಶುರು ಮಾಡ್ದ. ಅಂದರೆ ಕರೆದಿದ್ದರಿಂದ ಆಯಿತು ಅಂತಲ್ಲ, ಅದು ಒಂದು ವಾಚಿಕ ತಪಸ್ಸು. ಹೀಗೆ ಮಾಡಿಕೊಂಡು ಒಪ್ಕೊಂಡಿದ್ದಾಯಿತು ವಸ್ತುಸ್ಥಿತಿಯನ್ನು. ಅಂದರೆ ಪ್ರತಿಯೊಂದು ಹಂತದಲ್ಲಿಯೂ ನಮಗೆ ಇವು ಬೇಕಾಗತಕ್ಕಂಥವು. ಈ ಯಮಪಾಶ ವರುಣಪಾಶಗಳನ್ನು ಬಿಚ್ಚಿಕೊಳ್ಳೋದು ಜೀವತಾರಕ. ಅದು ಪತಿ ಕಟ್ಟುತ್ತಾನೆ ಅನ್ನೋದರ ಸಂಕೇತ. ಒಟುವಿಗೂ ಕಟ್ತಾನೆ. ಉಪನಯನದಲ್ಲಿ ಮೇಖಲಾ, ಮೌಂಜಿ, ಬಂಧ ಅಂತ ಮುಂಜ ಅನ್ನೋ ಹುಲ್ಲಿನಿಂದ ಮಾಡಿರ್ತಕ್ಕಂಥ ಮೇಖಲಾ ಕಟ್ಟಿಕೊಳ್ಳೋದು, ವಧು ವಿವಾಹದಲ್ಲಿ ಕಟ್ಟಿಕೊಳ್ಳೋದು, ಎರಡೂ ಒಂದೇ. ಉಪನಯನ, ವಿವಾಹ. ಗಂಡಸಿಗೆ ಉಪನಯನ, ಹೆಣ್ಣಿಗೆ ವಿವಾಹ ಅಂತಂದರೆ ಅದೇ. ಮೊದಲು ಉಪನಯನವೇ ಪ್ರತ್ಯೇಕವಾಗಿ ನಡೀತಾಯಿತ್ತು, ಆಗಲೇ ಕಟ್ಟಿಬಿಡ್ತಾಯಿದ್ರು. ಮತ್ತು ಅದನ್ನು ಬಿಚ್ಚುತ್ತಾನೆ. ಆಚಾರ್ಯನಾದವನು ಒಟುವಿಗೆ ಬಿಚ್ಚುತ್ತಾನೆ, ಪತಿಯಾದವನು ಪತ್ನಿಗೆ ಬಿಚ್ಚುತ್ತಾನೆ ಅಂತ. ಅಂದರೆ ಏನು, ಗಂಡ ಬಿಡಿಸಿಕೊಡಬೇಕು. ನಿಜವಾದ ಗಂಡನ ಲಕ್ಷಣ ಏನಂದರೆ ಅವಳ ದೇಹಭಾವವನ್ನು ಮೀರುವಂತೆ ಮಾಡಬೇಕು. ಅವಳ ಅಭದ್ರತೆಯ ಭಯಭಾವ, ಲೂಸಿಂಗ್, ಫಿಯರ್ ಆಫ್ ಲೂಸಿಂಗ್, ಅದನ್ನು ಬಿಡಿಸ್ಬೇಕು ಅಂತ. ಆ ಭರವಸೆಯನ್ನು ಕೊಟ್ಟರೆ ಗಂಡ ಪತಿ, ಇಲ್ಲದೇ ಉಪಪತಿ ಅಷ್ಟೇ, ಇನ್ನೇನು ಅಲ್ಲ. ಮಿಂಡ, ಅಚ್ಚಗನ್ನಡದಲ್ಲಿ ಹೇಳಬೇಕು ಅಂದರೆ ಮಿಂಡನಿಗಿಂಥದ್ದು ಯಾವುದು ಬೇಕಿಲ್ಲ. ಅದೇನಿಲ್ಲ, ಡ್ರೈವಿನ್ ಹೋಟೆಲ್ ತಿಂದು ಹೋಗ್ತಾ ಇರ್ತಕ್ಕಂಥದ್ದೇ. ನಿತ್ಯ ಮನೆಯಲ್ಲಿ ಉಂಡು ಉಪವಾಸನೂ ಇದ್ದು ಒಟ್ಟಿಗೆ ಮಾಡ್ಕೊಳ್ತಕ್ಕಂಥದ್ದು ತಾನೇ ವಿವಾಹ ಅಂತ. ಬಸ್ ಸ್ಟ್ಯಾಂಡ್ ಹೋಟೆಲ್ ತರಹ, ಆ ತರಹ ಟಿಂಡ್ ಫುಡ್ ತರಹ ಅಲ್ಲವಲ್ಲ. ಹೀಗೆ ಈ ರೀತಿಯಲ್ಲಿರುವಂಥದ್ದು. ಅಂದರೆ ಆ ಯೋಕ್ತೃ ಬಂಧನದ ಸ್ವಾರಸ್ಯ ಎಂಥದ್ದು, ವಿವಾಹದಲ್ಲಿ ಯೋಕ್ತೃ ಬಂಧನ ಮತ್ತು ಆ ಯೋಕ್ತೃವನ್ನು ಬಿಡಿಸ್ತಕ್ಕಂಥದ್ದು ಅನ್ನೋದು ಇದೆ. ಅದು ಯಾಕೆ? ಋತಸ್ಯ ಯೋನೌ ಸುಕೃತಸ್ಯ ಲೋಕೆ
ಅರಿಷ್ಟಾಂ ತ್ವಾಂ ಪತ್ಯಾ ಸಹ ದದಾಮಿ. ಋತದ ಸ್ಥಾನಕ್ಕೆ ಸುಕೃತಸ್ಯ ಲೋಕೆ, ಸುಕೃತದ ಪುಣ್ಯದ ಸ್ಥಾನಕ್ಕೆ ಅರಿಷ್ಟಾಂ ಅಂದರೆ ಯಾವ ಹಿಂಸೆಯೂ ಇಲ್ಲದೆ ಪತ್ಯಾ ಸಹ ದದಾಮಿ, ಗಂಡನಾಗಿ ತಾನು ತೆಗೆದುಕೊಂಡು ಹೋಗ್ತೀನಿ ಅನ್ನೋದಕ್ಕೆ ಇರ್ತಕ್ಕಂಥದ್ದು ಅಂತ. ಅವಳನ್ನು ಋತದ ಲೋಕ, ಋತ ಅನ್ನೋದು ವರುಣನಿಗೆ ಸಂಬಂಧಪಟ್ಟದ್ದು. ಅಂದರೆ ಜ್ಞಾನ, ವಿಶ್ವನಿಯಾಮಕ ಶಕ್ತಿಗಳ ಸ್ವರೂಪ ಜ್ಞಾನ ಆದ ತಕ್ಷಣ ಋತಜ್ಞಾನ ಬಂತು, ಆಗ ವರ್ಣಪಾಶ ಬಿಚ್ಚಿಕೊಳ್ಳುತ್ತದೆ. ಆಮೇಲೆ ಸುಕೃತ ಅನ್ನೋದು ಅಮೃತವಾದಂಥದ್ದು, ಅದು ಯಮಪಾಶವನ್ನು ಬಿಚ್ಚಿಕೊಳ್ತಕ್ಕಂಥ ದಾರಿ ಅಂತ. ಏನು ಒಂದು ಹಗ್ಗ ಸೊಂಟ ಕಟ್ಟಿದ್ದನ್ನು ಬಿಚ್ಚಿಬಿಟ್ರೆ ಎಲ್ಲ ಆಗುತ್ತಾ ಅಂದರೆ ಅದು ಭಾವ. ಬರ್ತ್ಡೇನಲ್ಲಿ ಒಂದು ಕೇಕ್ ಕಟ್ ಮಾಡಿದ್ರೆ ಹ್ಯಾಪಿ ಬರ್ತ್ಡೇ ಅಂತ ಹಾಡಿದ್ಮೇಲೆ ಬರ್ತ್ಡೇ ಆಗುತ್ತಾ ಅಂದರೆ ಅದು ಸಂಕೇತ. ಅದೇ ಥರ ಒಂದು ಬಾವುಟ ತುಂಡಿಗೆ ಸೆಲ್ಯೂಟ್ ಮಾಡಿಬಿಟ್ರೆ ದೇಶಭಕ್ತಿ ಆಯಿತಾ ಅಂದರೆ ಅದು ಒಂದು ಸಂಕೇತ. ಈ ರೀತಿ ಇವೆಲ್ಲ ಸಂಕೇತಗಳಲ್ಲಿರ್ತಕ್ಕಂಥದ್ದು. ಕರ್ಮಕಾಂಡ ಇರುವುದೇ ಆ ಸಂಕೇತಗಳನ್ನು ಪ್ರೀತಿಸಿದಾಗ. ಪ್ರೀತಿಸದೇ ಇದರಲ್ಲಿ ಯಾವುದೂ ಭಾವ ಬರುವಂಥದ್ದಲ್ಲ. ಹೀಗೆ ನಾನು 24 ಮಂತ್ರಗಳನ್ನು ಇವತ್ತು ವಿವರಿಸೋದಕ್ಕಾಯಿತು. ಅರ್ಧದಷ್ಟು ವಿವರಿಸಿದ್ದೀನಿ, ನಾಳೆ ಇನ್ನಷ್ಟು ವಿವರಿಸ್ತೀನಿ. ನಮಸ್ಕಾರ, ಧನ್ಯವಾದ.